ನಮಸ್ತೆ ಆಲ್ ಮಾಸ್ಟರ್ಸ್, ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ, ಶುಭ ಮಧ್ಯಾಹ್ನ. ಈ ದಿನ 21 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಮಾರ್ಚ್ ತಿಂಗಳಲ್ಲಿ 3ನೇ ದಿನ. ಈ ಕಾರ್ಯಕ್ರಮವನ್ನ ಮೊದಲು ಧ್ಯಾನದಿಂದ ಪ್ರಾರಂಭಿಸೋಣ, ನಂತರ ಜ್ಞಾನ ಹಂಚಿಕೆ ಇರುತ್ತೆ. ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋದಕ್ಕಿಂತ ಮೊದಲು ನಮ್ಮೆಲ್ಲರ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೂ ಅನಂತ ಕೋಟಿ ವಂದನೆಗಳು, ಸ್ವರ್ಣಮಲಾ ಅಮ್ಮನವರಿಗೂ ಅನಂತ ಕೋಟಿ ವಂದನೆಗಳು, ಹಾಗೂ ಮಹಾವತಾರ್ ಬಾಬಾಜಿ, ಪ್ರಕೃತಿ ಮಾತೆ, ನಮ್ಮ ಆಧ್ಯಾತ್ಮಿಕ ಗುರುಗಳಾದ ರಂಗನಾಥ್ ಸರ್ ಹಾಗೂ ನಾಗರಾಜ್ ಸರ್ಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಈ ಜೂಮ್ ವೇದಿಕೆಯಲ್ಲಿರುವ ಎಲ್ಲ ಆತ್ಮಬಂಧುಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಈಗ ಧ್ಯಾನವನ್ನ ಪ್ರಾರಂಭಿಸೋಣ. ಎಲ್ಲರೂ ಸ್ಥಿರ ಸುಖ ಆಸನದಲ್ಲಿ ಕುಳಿತುಕೊಳ್ಳಿ. 1 ಗ್ಲಾಸ್ ನೀರು ಬೇಕಾದ್ರೆ ಕುಡಿರಿ, ಇನ್ನೊಂದು ಗ್ಲಾಸ್ ನೀರು ಇಟ್ಕೊಳ್ಳಿ. ಧ್ಯಾನವಾದ ನಂತರ 1 ಗ್ಲಾಸ್ ನೀರು ಕುಡಿಬಹುದು. ಕೆಳಗೆ ಕುತ್ಕೊಳ್ಳಿಕ್ಕಾದವರು ಕೆಳಗಡೆ ಚಾಪೆ ಮೇಲೆ ಮಕ್ಕಳು ಹಾಕೊಂಡು ಕುತ್ಕೋಬಹುದು. ಸಾಧ್ಯವಾಗದಿದ್ದರೆ ಚೇರ್ ಮೇಲೆ ಅಥವಾ ಸೋಫಾ ಮೇಲೆ ಕುತ್ಕೊಳ್ಳಿ. ಬೆನ್ನು ನೇರವಾಗಿ ಇಟ್ಕೊಳ್ಳೋಣ. ಕಣ್ಣನ್ನ ನಿಧಾನವಾಗಿ ಕಣ್ಣನ್ನ ಮುಚ್ಚೋಣ. ಕೈಗಳನ್ನ ಬೆರಳುಗಳಿಗೆ ಸೇರಿಸ್ಕೊಳ್ಳೋಣ. ಕಾಲುಗಳನ್ನ ಒಂದರ ಮೇಲೆ ಒಂದು ಈ ತರ ಕ್ರಾಸ್ ಮಾಡ್ಕೊಳ್ಳೋಣ. ನಿಧಾನವಾಗಿ ಉಸಿರನ್ನೇ ಗಮನಿಸೋಣ. ಆನಾಪಾನ ಸತಿ. ಆನ ಅಂದರೆ ಒಳಗೆ ತೆಗೆದುಕೊಳ್ಳುವ ಉಸಿರು, ಅಪಾನ ಅಂದರೆ ಹೊರಗೆ ಬಿಡುವಂತ ಉಸಿರು, ಸತಿ ಎಂದರೆ ಉಸಿರಾಟದ ಜೊತೆಗೆ ಇರುವಂತದ್ದು. ಹಾಗಾಗಿ ನಾವು ಉಸಿರಾಟವನ್ನು ಮಾತ್ರ ಗಮನಿಸುತ್ತಾ ಇರುವುದು. ಸರಳವಾದ ಸಹಜವಾದ ಉಸಿರಾಟವನ್ನು ಮಾಡುವುದು. ಯಾವುದೇ ತರ ನಾವು ಫೋರ್ಸ್ಫುಲ್ ಆಗಿ ಉಸಿರು ತೆಗೆದುಕೊಳ್ಳೋದು ಬೇಡ. ಧ್ಯಾನದ ಸಮಯದಲ್ಲಿ ಯಾವುದೇ ತರ ಯೋಚನೆಗಳು ಬಂದರೆ ಉಸಿರಾಟದ ಮಾತ್ರ ಗಮನವಿರಲಿ. ಜಪ ತಪ ಮಂತ್ರ ಯಾವುದೇ ದೇವರ ನಾಮಸ್ಮರಣೆ ಬೇಡ. ಉಸಿರಾಟವನ್ನು ಗಮನಿಸುತ್ತಾ ಧ್ಯಾನ ಮಾಡೋಣ. ಏನಾದ್ರೂ ನಿಮಗೆ ಅನುಭವ ಆಗಿದ್ದಲ್ಲಿ ಅದನ್ನ ಗಮನಿಸ್ರಿ. ಹೊರತಾಗಿ ಏನೋ ನೋವಾಯ್ತು ಅಥವಾ ಏನೋ ಕಂಡಿತು ಅಂತ ಅದ್ರ ಬಗ್ಗೆ ಹೆಚ್ಚು ಲಕ್ಷ್ಯ ಕೊಡೋದು ಬೇಡ. ಗಮನಿಸಿ ಅಷ್ಟೇ. ಆದ್ರೆ ಧ್ಯಾನವನ್ನು ಮಾತ್ರ ಬಿಡಬಾರದು. 30 ನಿಮಿಷಗಳ ಧ್ಯಾನ. ಈಗ ಧ್ಯಾನಕ್ಕೆ ಹೋಗೋಣ. ಮೇಡಮ್, ಮ್ಯೂಸಿಕ್ ಪ್ಲೀಸ್. ಮೇಡಮ್ ಪ್ಲೀಸ್ ಮ್ಯೂಸಿಕ್ ಹಾಕಿ.
ನಿಧಾನವಾಗಿ ಧ್ಯಾನದಿಂದ ಸಹಜ ಸ್ಥಿತಿಗೆ ಬರು. ಮೇಡಮ್ ಮ್ಯೂಸಿಕ್ ಸ್ಟಾಪ್ ಮಾಡಿ. ಓಕೆ ಮಾಸ್ಟರ್ಸ್, ನಿಧಾನವಾಗಿ ನಮ್ಮ ಎರಡೂ ಕೈಗಳನ್ನು ಉಜ್ಜಿಕೊಳ್ಳುತ್ತಾ ಎರಡೂ ಕಣ್ಣುಗಳ ಮೇಲೆ ಮೃದುವಾಗಿ ಸ್ಪರ್ಶ ಮಾಡೋಣ. 5 4 3 2 1 0. ನಿಧಾನವಾಗಿ ಕೈಗಳನ್ನು ತೆಗೆದು ಕಣ್ಣುಗಳನ್ನು ತೆರೆಯೋಣ. ಶಕ್ತಿ ತುಂಬಿದ ಕರಗಳನ್ನು ನೋಡೋಣ. ಓಕೆ ಮಾಸ್ಟರ್ಸ್, ಇಲ್ಲಿಯವರೆಗೆ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹ ಮತ್ತು ಮನಸ್ಸುಗಳಿಗೆ ಪ್ರಕೃತಿ ಮಾತೆಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಅದ್ಭುತವಾದ ಧ್ಯಾನಕ್ಕೆ ಜೋರಾದ ಸಂಗೀತ ಧ್ಯಾನಕ್ಕೆ ಜೋರಾದ ಚಪ್ಪಾಳೆಯನ್ನು ನೀಡೋಣ. ಮಾಸ್ಟರ್ಸ್ ಮತ್ತೆಲ್ಲರಿಗೂ ಸ್ವಾಗತ ಹಾಗೂ ನಮಸ್ಕಾರ. ಈಗ ಜ್ಞಾನ ಹಂಚಿಕೆ ಇರುತ್ತದೆ. ಮೇಡಮ್ ಕೊಟ್ಟಿದ್ದಾರಾ? ಒಂದೇ ಒಂದು ಪತ್ರಿಜಿಯವರ ವಾಣಿಯನ್ನು ಹೇಳಿ ಮೇಡಮ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಪತ್ರಿಜಿ ವಾಣಿ: ಧ್ಯಾನವೆಂದರೆ ಅವರ ಕರ್ಮಗಳನ್ನು ಅವರೇ ಸಂಪೂರ್ಣವಾಗಿ ಶುದ್ಧಗೊಳಿಸಿಕೊಳ್ಳುವುದು. ನೋಡಿ, ಒಂದೇ ವಾಕ್ಯ ಎಷ್ಟು ಅರ್ಥಪೂರ್ಣವಾದ ಅಂಶ ಇದೆ. ನಾವು ಎಷ್ಟೋ ಜನ್ಮಗಳಿಂದ ಮಾಡಿದ ಪಾಪ ಕರ್ಮಗಳನ್ನ ಕಳೆದುಕೊಳ್ಳಿಕ್ಕೆ ಧ್ಯಾನ ಒಂದೇ ಸುಲಭವಾದ ಮಾರ್ಗ. ಹಾಗಾಗಿ ನಾವು ಸಮಯ ಸಿಕ್ಕಾಗೆಲ್ಲ ಧ್ಯಾನವನ್ನು ಮಾಡ್ತಾ ನಮ್ಮ ಆದಷ್ಟು ಕರ್ಮಗಳನ್ನ ತೊಳೆದುಕೊಳ್ಳಿಕ್ಕೆ ಪ್ರಯತ್ನಿಸೋಣ ಎಂದು ಹೇಳ್ತಾ, ಈಗ ಜ್ಞಾನ ಹಂಚಿಕೆ ಇರುತ್ತದೆ.
ಮಾತು ಮಂತ್ರವಾದಾಗ ಈ ವಿಷಯದ ಕುರಿತಾಗಿ ನಮಗೆಲ್ಲರಿಗೂ ಜ್ಞಾನ ನೀಡಲಿಕ್ಕೆ ಜಯಶ್ರೀ ಮೇಡಮ್ ಅವರು ಬಂದಿದ್ದಾರೆ. ಮೇಡಮ್, ನಿಮಗೆ ಈ ವೇದಿಕೆಗೆ ಹೃತ್ಪೂರ್ವಕವಾದ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಮೇಡಮ್ ನಮಸ್ಕಾರ, ಶುಭ ಮಧ್ಯಾಹ್ನ. ನಮಸ್ಕಾರ ಮೇಡಮ್, ಶುಭ ಮಧ್ಯಾಹ್ನ. ಭಾವತಾರ್ ಬಾಬಾಜಿ ಫೌಂಡೇಶನ್ ಅಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಶುಭ ಮಧ್ಯಾಹ್ನ. ನಿಮಗೆಲ್ಲರಿಗೂ ಆತ್ಮ ಪ್ರಣಾಮಗಳು. ಮೊದಲನೇದಾಗಿ ಭಾವತಾರ್ ಬಾಬಾಜಿ ಫೌಂಡೇಶನ್ ಅವರು ನಾನು ನನ್ನ ಗ್ರಾಟಿಟ್ಯೂಡ್ ಅನ್ನ ಹೇಳ್ತೀನಿ. ಇದು ಒಂದು ಅದ್ಭುತವಾದ ಒಂದು ಸೇವೆಯನ್ನ ನೀವು ನನಗೆ ಕೊಟ್ಟಿರೋದಕ್ಕೆ ಎಲ್ಲ ಅಡ್ಮಿನ್ಗಳಿಗೂ ಹಾಗೂ ಗೀತಾ ಮೇಡಮ್ಗೂ ನಾನು ಸ್ಪೆಷಲ್ ಆದಂತ ಒಂದು ಗ್ರಾಟಿಟ್ಯೂಡ್ ಅನ್ನ ಇಲ್ಲಿ ಸಲ್ಲಿಸ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದಂತ ಪತ್ರಿಜಿ ಗುರುಗಳಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಮ್ಮೆಲ್ಲರ ರಕ್ಷಾ ಕವಚವಾಗಿರುವ ಮಹಾ ಅವತಾರ್ ಬಾಬಾಜಿ ಅವರಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನ್ನ ಎಲ್ಲ ಈ ಜನ್ಮದ ಗುರುಗಳಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನ್ನ ಪ್ರೀತಿಯ ತಂದೆ ತಾಯಿಗಳಿಗೂ ಇಂದು ಜೂಮ್ ಅಲ್ಲಿ ಹಾಗೂ ಯೂಟ್ಯೂಬ್ ಅಲ್ಲಿ ವೀಕ್ಷಿಸುತ್ತಿರುವ ನಿಮ್ಮೆಲ್ಲರ ತಂದೆ ತಾಯಿಗಳಿಗೆ ನನ್ನ ನಮನಗಳನ್ನ ಸಲ್ಲಿಸುತ್ತಾ, ಮಾಸ್ಟರ್ಸ್, ನಿಮ್ಗೆಲ್ಲರಿಗೂ ಗೊತ್ತಿದೆ ಇವತ್ತು ಯಾವ ವಿಷಯವಾಗಿ ನಾನ್ ಮಾತಾಡ್ತಾ ಇದ್ದೀನಿ ಅಂತ. ಅದನ್ನ ನಿಮ್ಗೆ ಮತ್ತೆ ಇನ್ನೊಂದ್ಸಾರಿ ನಾನ್ ನೆನಪಿಸ್ತೀನಿ. ಏನಂದ್ರೆ ಮಾತು ಮಂತ್ರವಾದಾಗ. ಇದೇನಪ್ಪ ಮೇಡಮ್ ಹೀಗೆ ಹೇಳ್ತಾ ಇದ್ದಾರೆ ಜಯಶ್ರೀ ಮೇಡಮ್, ಮಾತು ಮಂತ್ರ ಅಂದ್ರೆ ಏನು? ಮಾತೆಲ್ಲಿ ಮಂತ್ರ ಎಲ್ಲಿ? ಮಂತ್ರವೇ ಬೇರೆ ಮಾತೇ ಬೇರೆ ಅಂತ ನಾವೆಲ್ಲ ಅನ್ಕೋತೀವಲ್ವಾ. ಸೊ ಅದು ಎಷ್ಟು ನಿಜ ಅಂತ ನಾವೆಲ್ಲ ತಿಳ್ಕೊಳ್ಳೋಣ ಮಾಸ್ಟರ್ಸ್. ನಮ್ಮ ಮಾತೆ ನಮ್ಮ ಮಂತ್ರ ಅಂತ ನಾವ್ ತಿಳ್ಕೊಳ. ಅದ್ ನಮ್ಗೆ ಎಲ್ರಿಗೂ ಸ್ವಾಭಾವಿಕವಾಗಿ ಎಲ್ರಿಗೂ ಗೊತ್ತಿದೆ. ಯಾರಿಗೂ ಗೊತ್ತಿಲ್ದಿರೋ ವಿಷಯವೇ ಇಲ್ಲ, ಅದು ಎಲ್ರಿಗೂ ಗೊತ್ತು. ಆದ್ರೂ ನಾವೇನ್ ಮಾಡ್ತೀವಿ, ಅದನ್ನ ಈ ಸಂಸಾರ ಅನ್ನೋ ಜಂಜಾಟ್ನಲ್ಲಿ ಮರ್ತೆ ಹೋಗ್ತೀವಿ. ಅದನ್ನ ಈ ತರ ವಿಷಯಗಳನ್ನ ನಾವು ಮೇಲಿದ ಮೇಲೆ ಈ ತರ ವೇದಿಕೆಗಳಲ್ಲಿ ಅವಕಾಶ ಕೊಟ್ಟಾಗ ನಾವು ಕೇಳೋದ್ರಿಂದ, ಚರ್ಚಿಸುವುದ್ರಿಂದ ಅದು ಮತ್ತೆ ಮತ್ತೆ ನಮ್ಗೆ ಏನಾಗುತ್ತೆ, ನೆನಪಿಗೆ ಬರುತ್ತೆ. ನೆನಪಂದ್ರೆ ಮನನ ನೆನಪು ಮಾಡ್ಕೋತೀವಿ ಅಂತ ನಾನು ಹೇಳ್ಬೋದು. ನಾನು ಇಲ್ಲಿ ಯಾರಿಗೂ ಗೊತ್ತಿಲ್ದಿರೋ ವಿಷಯನ ಹೇಳಕ್ ಬಂದಿಲ್ಲ, ಎಲ್ರಿಗೂ ಗೊತ್ತು. ಅದು ಹೇಗೆ ಅನ್ನೋದನ್ನ ಮತ್ತೆ ನಾವು ಇನ್ನೊಂದ್ಸರಿ ತಿಳ್ಕೊಳ್ಳೋಣಲ್ವಾ. ನೋಡಿ, ನಾವು ಇಲ್ಲಿ ಭೂಮಿ ಮೇಲೆ ಹುಟ್ಟಿ ಬಂದವರೆಲ್ಲ ಎಲ್ಲ ಬಂದಿದೀವಿ ಒಂದ್ ಚೆನ್ನಾಗಿ ಜೀವಿಸೋಣ, ಸುಖದಿಂದ ಇರೋಣ, ಸಂತೋಷದಿಂದ ಇರೋಣ, ಶಾಂತಿಯಿಂದ ನೆಮ್ಮದಿಯಿಂದ ಇರೋಣ ಅಂತಾನೆ ಬಂದಿದೀವಿ. ನಾವ್ ಯಾರಾದ್ರೂ ಇಲ್ಲಪ್ಪ ನಾನ್ ಕಷ್ಟ ಪಡಕ್ಕೆ ಬಂದಿದ್ದೀನಿ, ನಾನು ಕಷ್ಟನೇ ಪಡ್ತೀನಿ ಅಂತ ಅನ್ನಲ್ಲ. ಆದ್ರೆ ಯಾವುದೇ ಒಂದ್ ವಿಷಯ ಬಂದಾಗ ಏನಿಲ್ಲಪ್ಪ ನಾನು ಕಷ್ಟ ಪಡ್ತೀನಿ ಅಂತ ಅಂತೀವಿ. ಆದ್ರೆ ನಾವೆಲ್ಲರೂ ಇಚ್ಛಿಸೋದೇನಂದ್ರೆ ನಾನು ಚೆನ್ನಾಗೇ ಇರ್ಬೇಕು, ಸುಖದಿಂದ ಇರ್ಬೇಕು, ಆರೋಗ್ಯದಿಂದ ಇರ್ಬೇಕು ಅಂತ. ಸೊ ನಾವೇನಂತೀವಿ, ಇದನ್ನೇ ಅನ್ಕೋತೀವಿ. ಇದನ್ನ ಅನ್ಕೋಬೇಕಾದ್ರೆ ಇದನ್ನ ನಡೆಸುವಂತ ಒಂದು ಶಕ್ತಿ ಯಾವ್ದಾದ್ರು ಇರ್ಬೇಕಲ್ವಾ ಅಲ್ವಾ. ಆ ಭಗವಂತ ಏನ್ ಮಾಡಿದಾನೆ, ಎಲ್ಲ ಶಕ್ತಿಯನ್ನ ನಮ್ಮೊಳಗೆ ಇಳಿಸಿದಾನಂತೆ. ಆ ಭಗವಂತನ್ ಗೊತ್ತು ನಾವೆಲ್ಲ ತುಂಬಾ ಸ್ಮಾರ್ಟ್ ಅಂತ. ಅವನ್ ಏನ್ ಮಾಡಿದಂತೆ, ಕ್ರಿಯೇಷನ್ ಮಾಡುವಾಗ ಭಗವಂತ ವಿವಿಧ ಶಕ್ತಿಗಳನ್ನ ವಿವಿಧಲ್ಲಿ ಇಟ್ಟಂತೆ. ಅವ್ನಿಗೆಲ್ಲ ಗೊತ್ತಾಯ್ತಂತೆ. ಇವನ್ ಎಲ್ಲ ಹುಡ್ಕಾಡ್ತಾನೆ, ಆದ್ರೆ ತನ್ನನ್ ಬಿಟ್ಟು ತಾನು ಎಲ್ಲಾ ಕಡೆ ಹೋಗ್ತಾನೆ. ಅದಕ್ಕೆ ಇವನಲ್ಲಿ ಒಳಗಡೆ ಒಂದು ಅದ್ಭುತವಾದ ಶಕ್ತಿಯನ್ನ ಇಟ್ಟು ಕಳ್ಸೋಣ ಅಂತ ಭಗವಂತ ಏನ್ ಮಾಡ, ಒಳ್ಳೆ ಒಂದು ಏನ್ ಹೇಳ್ತಾರೆ, ವಿವಿಧ ರೀತಿಯಾದಂತ ಇನ್ಸ್ಟಾಲ್ ಮಾಡಿ ಕಳ್ಸಿದಾನೆ. ಒಳ್ಳೆ ಪವರ್ಗಳನ್ನ ನಮ್ಮ ಒಳಗಡೆ ಇನ್ಸ್ಟಾಲ್ ಮಾಡಿ ಕಳ್ಸಿದಾನೆ. ನಾವ್ ಹೇಗೆ ಹೇಳ್ತೀವಿ, ಒಂದ್ ಮೊಬೈಲ್ ತಗೊಂಡ್ರೆ ಇದು ಏನಪ್ಪಾ, ಇದ್ರಲ್ಲಿ ಏನ್ ಫೀಚರ್ಸ್ ಇದೆ ಫಸ್ಟ್ ನೋಡ್ತೀವಿ. ಇದ್ರಲ್ಲಿ ವಾಟ್ಸಪ್ ಬರುತ್ತಾ, ನಮ್ಗೆ ಡೌನ್ಲೋಡ್ ಆಗತ್ತಾ, ಅದಿದತ್ತ, ನಮ್ಗೆ ಬೇಕಾದ ಫೆಸಿಲಿಟಿ ಇದೆಲ್ಲ ಚೆಕ್ ಮಾಡಿ ನಾವು ಮೊಬೈಲ್ ತಗೋತೀವಿ. ಆದ್ರೆ ಭಗವಂತನಿಗೆ ಗೊತ್ತು, ಏನಂದ್ರೆ ಅಲ್ಲಿ ಚೆಕ್ ಮಾಡ್ಕೋರು ತನ್ನೊಳಗೆ ಚೆಕ್ ಮಾಡ್ಕೊಳ್ಳಲ್ಲ, ತನ್ನನ್ ತಾನ್ ಮರಿತಾನೆ. ತನ್ನ ಒಳಗಡೆ ಇದೆ ಒಂದು ಪವರ್ ಅಂತ ಗೊತ್ತಿಲ್ಲ ಇವನಿಗೆ ಅಂತ ಹೇಳ್ಬಿಟ್ಟು ಆ ಎಲ್ಲ ಇನ್ಸ್ಟಾಲ್ಮೆಂಟ್, ಹೇಗೆ ನಮ್ಗೆ ವಾಟ್ಸಪ್ ಆಂಡ್ರಾಯ್ಡ್ ಎಲ್ಲದ್ರಲ್ಲಿ ಸಿಗತ್ತಲ್ಲ ವಾಟ್ಸಪ್ ಅಲ್ಲಿ, ಹಾಗೆ ಎಲ್ಲ ಶಕ್ತಿನೂ ನಮ್ಮೊಳಗಡೆನೆ ಈ ಒಂದು ದೇಹದಲ್ಲೇ ಎಲ್ಲ ಇನ್ಸ್ಟಾಲ್ ಮಾಡಿ ಕಳ್ಸಿದ್ದಾನೆ ಭಗವಂತ. ಏನಂದ್ರೆ ಅವನಿಗೆ ಗೊತ್ತು ಯಾವ್ಯಾವ ಪಾಸ್ವರ್ಡ್ ಅನ್ನ ಒತ್ತಿ ಎಲ್ಲಿ ಡೈಲ್ ಮಾಡಿದ್ರೆ ಇವ್ರು ಏನ್ ಪಡ್ಕೋತಾರೆ ಅಂತ. ಸೊ ನಾವೇನಂದ್ರೆ ಅದನ್ನ ನಾವು ಡೈಲ್ ಮಾಡಿದಾಗ ಅದನ್ನ ಪಡ್ಕೋತೀವಿ. ಆದ್ರೆ ಅದನ್ನ ಡೈಲ್ ಮಾಡ್ಬೇಕು ಅನ್ನೋ ಶಕ್ತಿ ನಮ್ಮಲ್ಲಿ ಬರ್ಬೇಕು. ಆ ಶಕ್ತಿ ಯಾವಾಗ ಬರುತ್ತೆ, ನಾವೆಲ್ಲ ಇಲ್ಲಿ ಧ್ಯಾನದಲ್ಲಿ ಬಂದಾಗ ಅಂತ ನಾವೆಲ್ಲ ಇದನ್ನ ಅರ್ತಿದೀವಿ. ನಾವು ಧ್ಯಾನಿಗಳಾದ್ಮೇಲೆ ಅದ್ರದ್ದು ಏನ್ ಪವರ್ ಅಂತ ನಾವೆಲ್ಲ ತಿಳ್ಕೊಂಡಿದೀವಿ. ಯಾಕಂದ್ರೆ ಆಲ್ರೆಡಿ ನಮ್ ಕೈಯಲ್ಲಿ ಮೊಬೈಲ್ ಇದೆ, ಅಂದ್ರೆ ಧ್ಯಾನ ಅನ್ನೋ ಮೊಬೈಲ್ ಇದೆ. ಡೈಲ್ ಯಾವ್ದನ್ನ ಡೈಲ್ ಮಾಡ್ಬೇಕು ಅಂತ ನಮ್ಗೆ ಇವಾಗ ಅರ್ಥ ಆಗ್ತಾ ಇದೆ. ಯಾಕಂದ್ರೆ ಧ್ಯಾನದಿಂದ ಪ್ರತಿನಿತ್ಯ ನಾವೇನಂದ್ರೆ ಸ್ವಚ್ಛ ಆಗಿ ಒಳ್ಳೆದನ್ನ ಕಲ್ಕೋತಾ ಇದೀವಿ, ಒಳ್ಳೆದನ್ನ ಪಡ್ಕೋತಾ ಇದೀವಿ. ಸೊ ಹಾಗಾದ್ರೆ ನಾವ್ ಇಲ್ಲಿ ಬಂದಿದೀವಿ ಅಂದ್ಮೇಲೆ ನಾವೆಲ್ಲರೂ ಏನಾದ್ರೂ ಒಂದ್ ಕೆಲ್ಸ ಮಾಡ್ತಾನೆ ಇದೀವಲ್ವಾ. ನಮ್ದೆಲ್ಲರದು ಕರ್ಮ ಇಲ್ದೆ ನಾವೇನಾದ್ರೂ ಇದೀವ? ಕರ್ಮ ಅಂದ್ರೆ ನಥಿಂಗ್, ಅದು ಒಂದ್ ಕೆಲ್ಸ.
ಆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಆ ಕೆಲಸ ಮಾಡ್ಬೇಕಾದ್ರೆ ನಾವೇನಂದ್ರೆ ಪ್ರತಿನಿತ್ಯ ಏನೋ ಒಂದ್ ಮಾಡ್ಬೇಕಪ್ಪ, ಒಂದ್ ಕೆಲಸ ಮಾಡ್ತೀವೋ, ಕೆಲಸ ಮಾಡ್ಬೇಕಾದ್ರೆ ಇಬ್ಬರು ಮಾಡುವೆ. ಈಗ ನನ್ನ ಮಧ್ಯೆ ಸುಜಾತ ಮೇಡಮ್ ಬಂದೆ, ಒಂದು ಕೆಲಸ ಬಂದಿದೆ ಅಂದ್ರೆ ನನಗೆ ಅವ್ರು ಒಂದು ಕ್ಲಾಸ್ ಕೊಟ್ರು. ಸೊ ನಮ್ ಇಬ್ಬರ ಮಧ್ಯೆ ಸೇತುವೆ ಏನಾಯ್ತು, ಮೇಡಮ್ ನನ್ ಕಾಲ್ ಮಾಡಿದ್ರು, ನಾನು ಹೇಳಿದೆ ಅವಾಗ ಸೇತುವೆ ಅಂದ್ರೆ ಮೇಡಮ್ ನೀವು ಮಾತಾಡಿ ಅಂತ ಅವ್ರು ಮಾತಾಡಿ ನನಗೆ ಹೇಳಿದ್ರು, ಓಕೆ ಮೇಡಮ್ ಅಂತ ಹೇಳಿದೆ. ಈಗ ನಮ್ಮ ಇಬ್ಬರ ಮಧ್ಯೆ ಸೇತುವೆ ಆದಿದ್ದೇನಂದ್ರೆ ಮಾತು. ಅಂದ್ರೆ ನಾನು ಒಪ್ಕೊಂಡಿದ್ದೆ, ಯಾಕಂದ್ರೆ ಅವ್ರು ನನಗೆ ಮಾತಾಡಿ ಹೇಳಿದ್ರು. ಅದೇ ಮೇಡಮ್ ನನ್ಗೆ ಸೈನ್ ಮಾಡಿ ಹೇಳಿದ್ರೆ, ಸೈನ್ಸ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ರೆ ನಂಗೆ ಅರ್ಥ ಆಗ್ತಿತ್ತ ಇಲ್ಲ. ಆದ್ರೆ ನನ್ಗೆ ಏನಾದ್ರು ಮೇಡಮ್ ನೀವೊಂದ್ ಕ್ಲಾಸ್ ಕೊಡ್ಬೇಕು, ನೀವೊಂದ್ ಕ್ಲಾಸ್ ಕೊಡ್ಬೇಕು, ಹೇಳಿ ಮೇಡಮ್ ಏನ್ ಸಬ್ಜೆಕ್ಟ್ ಮಾತಾಡ್ತೀರಾ ಮೇಡಮ್. ಅವ್ರು ಕೇಳಿದ್ರು ಮೇಡಮ್ ನಾನ್ ಮಾತಿನ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಮಾತೇ ನನ್ ಬಂಡವಾಳ, ನಂಗೆ ಗೊತ್ತು ಅಲ್ವಾ, ನನ್ ಮಾತೇನಂದ್ರೆ ನನ್ ಬಂಡವಾಳ. ನಾನು ಇವತ್ತೇನ್ ಹೇಳಕ್ ಬಂದಿದ್ದೀನಿ, ನಾನು ನಿಮ್ ಜೊತೆ ಹೆಂಗ್ ಕನೆಕ್ಟ್ ಆದೆ, ಮಾತಿನಿಂದ ಈಗ ನನ್ಗೆ ಇಲ್ಲಿರೋರು ಯಾರು, ಎಷ್ಟು ಜನಕ್ಕೆ ನಾನು ಪರಿಚಯ ಇದ್ದೀನಿ, ಪರಿಚಯ ಇಲ್ಲ. ಆದ್ರೆ ಮಾತು ಅನ್ನೋದು ಎಲ್ರಿಗೂ ಗೊತ್ತಲ್ವಾ, ಮಾತು ಏನ್ ಅನ್ನೋದು ಎಲ್ಲರಿಗೂ ಗೊತ್ತಲ್ಲ. ಇಲ್ಲಿ ಯಾರು ಜಯಶ್ರೀ ಏನು ಅಂತ ನೋಡಕ್ ಹೋಗಲ್ಲ, ಜಯಶ್ರೀ ಏನ್ ಮಾತಾಡ್ತಾ ಇದ್ದಾಳೆ ಅಂತ ನೋಡಕ್ ಕುತ್ಕೊಂಡಿದೀವಿ ಹೊರತಾಗಿ ಇಲ್ಲಿ ಜಯಶ್ರೀ ಹೇಗಿದ್ದಾಳೆ, ಜಯಶ್ರೀ ಪರ್ಸನಾಲಿಟಿ ಏನು ಅಂತ ನಾವ್ ಯಾರು ನೋಡಲ್ಲ. ಸೊ ಹಾಗಾಗಿ ಅಂದ್ರೆ ನಮ್ಗೆ ಮಾತು ಅನ್ನೋದಂದ್ರೆ, ನಾವು ಈ ಭೂಮಿ ಮೇಲೆ ಬಂದಿದೀವಿ ಅಂದ್ರೆ ನಮ್ಗೆ ಮಾತು ಅನ್ನೋದು ಎರಡು ಜೀವಿಗಳ ಮಧ್ಯೆ, ಅದು ಇವನ್ ಟೈಮ್ಸ್ ಪ್ರಾಣಿಗಳ ಮಧ್ಯೆನೂ ನಮ್ ಕಮ್ಯುನಿಕೇಶನ್ ಆಗತ್ತೆ. ಇಬ್ಬರ ನಡುವೆ ಸೇತುವೆ ಆಗ್ಬೇಕಾದ್ರೆ ಮಾತು ತುಂಬಾ ಮುಖ್ಯ. ಸೊ ಹಾಗಾಗಿ ನಾವು ಮಾತಾಡ್ಲೇಬೇಕಂದ್ಮೇಲೆ ಈ ಭೂಮಿ ಮೇಲೆ ಬಂದಿದೀವಿ ಅಂದ್ಮೇಲೆ ನಮ್ಗೆ ಕೆಲವೊಂದು ಸಿಚುವೇಶನ್ ಬರ್ತೇವೆ, ನಾವು ಕಷ್ಟ ನಷ್ಟ ಸುಖ ಸಂತೋಷ ಎಲ್ಲಾನು ಅನುಭವಿಸ್ತೀವಿ. ಆದ್ರೆ ಟೈಮ್ಸ್ ನಾವು ಕಷ್ಟ ಬಂದಾಗ ಏನಂತೀವಿ, ಅಯ್ಯೋ ಏನ್ ಬಿಡ್ರಿ ಆ ದೇವ್ರು ಏನ್ ಮಾಡಿ ಕಳ್ಸಿದಾನೆ, ಸಾಕಾಗಿ ಹೋಯ್ತ್ರಿಪ್ಪ ಅಂತ ಎಲ್ಲ ಹೊಣೆ ಯಾರಿಗ ಹಾಕ್ತಿವಿ, ಆ ದೇವ್ರನ್ನೇ ಅಂತೀವಿ. ಇಲ್ಲ ಏನ್ ಹಣೆ ಬರ ಹೊತ್ಕೊಂಡ್ ಬಂದಿದೀವ್ರಿ ನಾವು ಅಂತ ಅನ್ಕೋತಿಲ್ಲ. ನಮ್ಮನ್ನ ಕೊನೆಗೆ ಒಂದ್ಸಾರಿ ಆದ್ರೂ ನಾವು ಅನ್ಕೋತೀವಲ್ಲ, ಏನ್ರಿ ಎಂತ ನಸೀಬ್ ತಗೊಂಡ್ ಬಂದಿದೀವಿ ನಾವು ಅಂತ ಅನ್ಕೋತೀವಲ್ವ. ಸೊ ಅಂದ್ರೆ ನಾವು ಎಲ್ಲೋ ಒಂದ್ ಕಡೆ ನಮ್ಮ ಕಷ್ಟಗಳಿಗೆ ನಾವೇ ಕಾರಣ ಅಂತ ನಾವು ಒಪ್ಕೋತೀವಿ. ಆದ್ರೆ ಬಾಯಿಂದ ಹೇಳ್ತೀವಿ, ಅದ್ರ ತಲೆಯಿಂದ ನಾವ್ ಯಾವತ್ತೂ ಯೋಚನೆ ಮಾಡೇ ಇಲ್ಲ. ಅದನ್ನ ನಾವು ಬಾಯಿಂದ ಹೇಳ್ಕೊಂಡು ನಾವ್ ಎಂದೂ ಒಪ್ಕೊಂಡೇ ಇಲ್ಲ. ಅಂದ್ರೆ ನಮ್ಮ ಕೆಲವೊಂದು ಕಷ್ಟಗಳಿಗೆ ಕಾರ್ಪಣ್ಯಗಳಿಗೆ ಏನಂದ್ರೆ ನಮ್ಮ ಮಾತು ನಮ್ಮ ಕರ್ಮಗಳೇ ಕಾರಣ ಅಂತ ನಾವೆಲ್ಲರೂ ಇಲ್ಲಿ ಎಚ್ಚರವಾಗಿ ತಿಳ್ಕೊಬೇಕಾದಂತ ಮೊದಲನೇ ಪಾಯಿಂಟ್ ಮಾಸ್ಟರ್ಸ್. ಏನಂದ್ರೆ ನಾವು ಮಾತಾಡಿದಂತ ಮಾತು ಎಂತ ಒಂದು ಅದ್ಭುತವಾದ ಶಕ್ತಿ ಇದೆ ಅಂತಂದ್ರೆ ಅದನ್ನ ನಾವು ವಿವರಿಸಕ್ಕೆ ಸಾಧ್ಯವಿಲ್ಲ. ಹೇಗಂದ್ರೆ ಈಗ ನಾವ್ ಹೇಗ್ ಹೇಳ್ಬೋದು ಅಂತಂದ್ರೆ ನೋಡಿ, ನಾವೆಲ್ರಿಗೂ ಗೊತ್ತು ಮಂತ್ರಗಳು ಅಂತ ಅಂದ್ರೆ ನಮ್ಮ ಭಾರತದಲ್ಲಿ ಗೊತ್ತಿಲ್ಲದೆ ಇರುವಂತ ಮನೆಗಳಿಲ್ಲ, ಮಕ್ಕಳಿಲ್ಲ, ಯಾರು ಇಲ್ಲ ಅಂತ ನಾವ್ ತಿಳ್ಕೊಬೇಕು. ಮಂತ್ರಗಳು ನಮ್ಗೆಲ್ರಿಗೂ ಗೊತ್ತು, ಓಂ ನಮಃ ಶಿವಾಯ ಆಯ್ತು, ಅದಾಯ್ತು ಇದಕ್ಕೆ ನಮ್ಗೆ ಎಷ್ಟೊಂದು ಮಂತ್ರಗಳು ಗೊತ್ತು. ಯಾಕಂದ್ರೆ ನಾವು ಧ್ಯಾನಕ್ಕೆ ಬರೋದು ಅಂದ್ರೆ ಏನಂದ್ರೆ ನಮ್ಮದೆಲ್ಲರೂ ಒಂದು ಆಧ್ಯಾತ್ಮಿಕ ಬೇಸ್ ಇದೆ. ನಮ್ಮ ಭವ್ಯ ಭಾರತದ ಒಂದು ಬುನಾದಿ ಏನಂದ್ರೆ ಆಧ್ಯಾತ್ಮಿಕತೆ. ಸೊ ಹಾಗಾಗಿ ನಮ್ಮ ಋಷಿ ಮುನಿಗಳಿಗೆ ಇದ್ರದ್ದು ತುಂಬಾ ಗೊತ್ತಿತ್ತು. ಏನಂದ್ರೆ ಅವ್ರಿಗೆ ಗೊತ್ತಿತ್ತು ಮಾತಿನಲ್ಲಿ ಎಷ್ಟು ಪವರ್ ಇದೆ, ಮಾತಿಂದ ಏನೇನ್ ಮಾಡಕ್ ಸಾಧ್ಯ ಇದೆ, ಏನೇನ್ ಕ್ರಿಯೇಟ್ ಮಾಡ್ಕೊಳಕ್ ಸಾಧ್ಯ ಇದೆ ಅಂತ ಗೊತ್ತಿತ್ತು. ಇಸ್ ನಥಿಂಗ್ ಬಟ್ ಏನಂದ್ರೆ ಲಾ ಆಫ್ ಅಟ್ರಾಕ್ಷನ್ ಅಂತಾನು ಹೇಳ್ಬೋದು ಮಾಸ್ಟರ್ಸ್. ಏನಪ್ಪ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಮಾತುಗಳು. ಅಂದ್ರೆ ಗೊತ್ತಿದ್ದಂತ ನಮ್ಮ ಋಷಿ ಮುನಿಗಳದ್ದು ಎಷ್ಟು ಒಂದು ಶಾರ್ಪ್ ಇತ್ತಂದ್ರೆ, ಅವ್ರ ಜ್ಞಾನ ಅನ್ನೋದು ಎಷ್ಟಿತ್ತಂದ್ರೆ, ಯಾಕಂದ್ರೆ ನಮ್ಮ ಈ ಇಡೀ ಜಗತ್ತಿಗೆ ಧ್ಯಾನವನ್ನ ಪರಿಚಯ ಮಾಡಿದವರೇ ನಮ್ಮ ಋಷಿ ಮುನಿಗಳು. ನಮ್ಗೆ ಇವತ್ತು ಧ್ಯಾನ ಅನ್ನೋದು ಇವತ್ತಿನ ಬಂದಿದಲ್ಲ, ಕಾಲಾಂತರದಿಂದ ಸಾವಿರಾರು ವರ್ಷ ಅಂದ್ರೆ ಈ ಭೂಮಂಡಲಕ್ಕೆ, ಈ ಭೂಮಿಗೆ ಒಂದು ಕೊಡುಗೆಯನ್ನು ಕೊಟ್ಟವರು ನಮ್ಮ ಭಾರತೀಯ ಋಷಿಮುನಿಗಳು. ಧ್ಯಾನ ಅನ್ನೋದು ಮಾಡ್ಬೇಕು, ಮೆಡಿಟೇಷನ್ ಅಂದ್ರೆ ಏನು, ಮೆಡಿಟೇಷನ್ ಅನ್ನ ಕೊಡುಗೆಯನ್ನ ಕೊಟ್ಟವ್ರೆ ನಮ್ಮ ಋಷಿಮುನಿಗಳು. ಅವ್ರಿಗೆ ಗೊತ್ತಿತ್ತು, ಅವರ ಜ್ಞಾನ ಶಕ್ತಿ ಎಷ್ಟಿತ್ತಂದ್ರೆ ಈ ಮಾತಿನಲ್ಲಿ ಏನಿದೆ, ಆ ವೈಬ್ರೇಷನ್ ಅನ್ನೋದನ್ನ ಅವ್ರು ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡಿದ್ರು. ಯಾಕಂದ್ರೆ ಈ ಭೂಮಂಡಲ ನಡೆಯೋದೇ ಒಂದು ವೈಬ್ರೇಷನ್ ಅಲ್ಲಿ. ಆ ವೈಬ್ರೇಷನ್ ಅನ್ನ ಹೆಂಗ್ ಕ್ಯಾಚ್ ಮಾಡೋದಂದ್ರೆ ನಮ್ಮ ಮಾತಿನ ಮುಖಾಂತರ ನಾವು ಅದನ್ನ ಕ್ಯಾಚ್ ಮಾಡ್ಕೋಬಹುದು ಅಂತ ಅವ್ರಿಗೆ ಆ ಒಂದು ಪವರ್ ಗೊತ್ತಿತ್ತು. ಸೊ ಆ ಪವರ್ ಗೊತ್ತಿರೋದ್ರಿಂದ ಅವ್ರು ಏನ್ ಮಾಡಿದ್ರು ಅಂದ್ರೆ ಕೆಲವೊಂದು ಬೀಜ ಮಂತ್ರಗಳನ್ನ ಏನ್ ಮಾಡಿದ್ರು, ಕ್ರಿಯೇಟ್ ಮಾಡಿ ನಮಗೆಲ್ಲ ಅದನ್ನ ಹಂಚಿದಾಗ ನಾವೇನ್ ಮಾಡಿದ್ವಿ, ಆ ಮಂತ್ರಗಳನ್ನ ಪಠನೆ ಮಾಡಿ ನಮಗೆ ಏನ್ ಬೇಕು ಅದನ್ನ ನಾವು ಪಡ್ಕೊಂಡ್ವಿ. ಅಂದ್ರೆ ನಾವ್ ಅಲ್ಲಿ ಇದ್ರ ಹಿಂದೆ ಒಂದು ಸೈನ್ಸ್ ಇದೆ ಮಾಸ್ಟರ್ಸ್. ನಾವೆಲ್ಲ ಅನ್ಕೋತೀವಿ ನಾವು ತುಂಬಾ ಬುದ್ಧಿವಂತರು, ಈಗಿನ ಗೊತ್ತಿರೋ ನಮ್ಗೆಲ್ಲ ಟೆಕ್ನಾಲಜಿ ಗೊತ್ತು, ನಮ್ಗೆ ಸೈನ್ಸ್ ಗೊತ್ತು ಅಂತ.
ಇಲ್ಲಿ ಸೈನ್ಸ್ ನಿಂತ್ಕೊಳತ್ತಲ್ಲ ಅದ್ರ ಮುಂದಿನ ಸೈನ್ಸ್ ನಮ್ಮ ಋಷಿಮುನಿಗಳಿಗೆ ಗೊತ್ತು. ಯಾಕಂದ್ರೆ ಅಷ್ಟು ಟೆಕ್ನಾಲಜಿ ಅಲ್ಲಿ ಅವರು ಅಷ್ಟು ಪ್ರಬುದ್ಧತೆಯನ್ನು ಪಡೆದಿದ್ದಾರೆ. ನಾವು ಅನ್ಕೊಂಡ್ಬಿಡ್ತೀವಿ ಈ ಏನು ಈ ಭೂಮಂಡಲದಲ್ಲಿ ಸರ್ಟಿಫಿಕೇಟ್ ಇದೆಯಲ್ಲ, ಈ ಸರ್ಟಿಫಿಕೇಟ್ ಎದಕ್ಕೂ ಬರೋದಿಲ್ಲ ಮಾಸ್ಟರ್. ಅದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಅನ್ನ ಅವ್ರು ಪಡ್ಕೊಂಡಿದ್ದಾರೆ, ಅಂತ ನಾಲೆಜ್ ಅನ್ನ ಪಡ್ಕೊಂಡಿದ್ದಾರೆ. ಸೊ ಅದಕ್ಕಾಗಿ ಏನ್ ಮಾಡಿದ್ರು, ಕೆಲವೊಂದು ಬೀಜ ಮಂತ್ರ ಪಡ್ಕೊಂಡ್ರು. ಇದನ್ನ ಹೇಗಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಈಗ ನಮ್ಗೆ ಹಣ ಬೇಕಪ್ಪ, ಹಣ ಬೇಕಂದ್ರೆ ಯಾರನ್ನ ಕರಿತೀವಿ ನಾವು, ಯಾರನ್ನ ಆರಾಧಿಸ್ತೀವಿ? ಲಕ್ಷ್ಮೀ ದೇವಿಯನ್ನು ಅಲ್ವಾ? ನೀವೆಲ್ರೂ ಹೋಗ್ತೀರಾ, ಹೋಗ್ಲಿ. ನಮ್ಗೆ ವಿದ್ಯೆ ಬೇಕಂದ್ರೆ ಯಾರನ್ನ ಕೇಳ್ತೀವಪ್ಪ? ಸರಸ್ವತಿಯನ್ನ ಅಲ್ವಾ? ನೀವು ಹೋಗ್ತೀರಾ. ಸೊ ನಮ್ಗೆ ತುಂಬಾ ಧೈರ್ಯ ಬೇಕಪ್ಪ ಇವತ್ತು ಅಂತಂದ್ರೆ, ತುಂಬಾ ಭಯ ಆದಾಗ ಕಾಳಿ ಮಾತೆಯನ್ನ ನಾವು ಆರಾಧಿಸ್ತೀವಿ, ಕಾಳಿ ಮಾತೆ ಬೇಕು ಅಂತ. ಅದನ್ನ ಬಿಟ್ಬಿಟ್ಟು ನನ್ಗೆ ಧೈರ್ಯ ಬೇಕು ಅಂದಾಗ ನಾನು ಹೋಗಿ ಸರಸ್ವತಿ ಮಾತಾ, ಸರಸ್ವತಿ ಮಾತಾ, ಸರಸ್ವತಿ ಮಾತಾ ಅಂದ್ರೆ ನಮ್ಗೆ ಧೈರ್ಯ ಸಿಗತ್ತಾ? ಇಲ್ಲ. ನನ್ಗೆ ದುಡ್ಡು ಬೇಕಾದಾಗ ನನ್ ಕಾಳಿ ಮಾತಾ ಅಂದ್ರೆ ಕಾಳಿ ಮಾತಾ ಬಂದ್ ನಮ್ಗೆ ಇಲ್ಲ. ಅಂದ್ರೆ ಏನಂದ್ರೆ, ನಾವು ಯಾವ ವೈಬ್ರೇಷನ್ ಅನ್ನ, ಅಂದ್ರೆ ನಾವು ಯಾವ ಶಕ್ತಿಯನ್ನ ನಾವು ಆಕರ್ಷಣೆ ಮಾಡ್ಬೇಕಲ್ಲ, ಅದನ್ನ ನಾವು ಉಚ್ಚರಿಸ್ಬೇಕು, ಅದನ್ನ ನಾವು ಕರಿಬೇಕು. ಅದಕ್ಕೆ ನಾನು ಬಾ ತಾಯಿ ಬಾ ಅಂತ ಮಹಾಲಕ್ಷ್ಮಿನೇ ಕರಿಬೇಕು, ನಾನ್ ಸರಸ್ವತಿ ಮಾತೆ ಬಾ ಅಂತ ಕರಿಬೇಕು, ನಾನ್ ಬಾ ಅಂತ ಕಾಳಿ ಮಾತೆಯನ್ನ ಕರಿಬೇಕು ಅಂತ ಬೀಜ ಮಂತ್ರಗಳನ್ನ ನಮಗ್ ಕೊಟ್ರು ಯಾರು? ನಮ್ಮ ಋಷಿಮುನಿಗಳು. ಗೊತ್ತಿತ್ತು. ಅಂದ್ರೆ ಈ ಉಚ್ಚಾರಣೆಯಿಂದ, ಈ ಮಂತ್ರ ಶಕ್ತಿಯಿಂದ ನಾವು ಆ ಒಂದು ಎಕ್ಸಸ್ಗೆ, ಅಂದ್ರೆ ಆ ಒಂದು ಎನರ್ಜಿಗೆ, ಅಂದ್ರೆ ಇಲ್ಲಿ ದೇವರು ಮಂತ್ರ ಉಚ್ಚಾರಣೆ ಒಂದು ಎನರ್ಜಿ, ಆ ಎನರ್ಜಿಗೆ ನಾನು ಕನೆಕ್ಟ್ ಆಗ್ತೀನಿ. ಆ ವೈಬ್ರೇಷನ್ ಕನೆಕ್ಟ್ ಆದಾಗ ಅದನ್ನ ನಾನು ಅಟ್ರಾಕ್ಟ್ ಮಾಡ್ತೀನಿ. ಇದೇ ಏನಂದ್ರೆ ಲಾ ಆಫ್ ಅಟ್ರಾಕ್ಷನ್. ನಾವ್ ಏನಂತೀವಿ ಈಗ? ಲಾ ಆಫ್ ಅಟ್ರಾಕ್ಷನ್ ಅಪ್ಪ, ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ ಅಂದ್ರೆ ಏನಿರ್ಬೇಕಲ್ಲ ಅಂತೀವಿ. ಇದು ಹೊಸ ಮಾಡರ್ನ್ ಹೆಸರು. ನಮ್ಗೆಲ್ಲ ಅಜ್ಜಿ ಅಮ್ಮ ಎಲ್ಲ ಹೇಳ್ತಾರೆ, ಹರಕೆ ಕಟ್ಕೊಂಡ್ಬಿಡ್ತಿದ್ವಿ ನಾವು. ದೇವ್ರ ಮೇಲೆ ನಂಬಿಕೆ, ನಾನು ಇದನ್ನ ಕೇಳಿದ್ರೆ ದೇವ್ರು ಕೊಡ್ತಾನಪ್ಪ. ಇದೇ ಲಾ ಆಫ್ ಅಟ್ರಾಕ್ಷನ್ ಮಾಸ್ಟರ್ಸ್, ನಥಿಂಗ್. ಏನು ಬೇರೆ ಲಾ ಆಫ್ ಅಟ್ರಾಕ್ಷನ್ ಏನಂದ್ರೆ, ನಾವು ಏನು ಉಚ್ಚರಿಸ್ತೀವಿ, ನಾವ್ ಏನ್ ಬೇಕಂತೀವಿ ಅದೇ ನಮ್ಗೆ ಸಿಗತ್ತೆ. ಸೊ ಹಾಗಾದ್ರೆ ಮಾತು ಏನಾಯ್ತು ಮಾಸ್ಟರ್ಸ್? ಇಲ್ಲಿ ಮಂತ್ರವಾಯ್ತಲ್ವಾ? ಸೊ ಅಂದ್ರೆ ನಾನು ಏನ್ ಉಚ್ಚರಿಸ್ತೀನಿ ಅದು ಮಂತ್ರವಾಗಿ ಬರುತ್ತೆ ಅಂತ ನಾವು ಇದನ್ನ ಆಧ್ಯಾತ್ಮಿಕ ರೀತಿಯಲ್ಲಿ ತಿಳ್ಕೊಂಡ್ವಿ. ಇದು ಹೇಗೆ ನಮ್ಮ ಜೀವನದಲ್ಲಿ ಕ್ರಿಯೇಟ್ ಆಗತ್ತೆ? ಇದನ್ನ ಬರೀ ದುಡ್ಡು ತಗೊಳಕ್ಕೆ ಮಾತ್ರನಾ, ಅಥವಾ ನನ್ ವಿದ್ಯೆಗೆ ಮಾತ್ರನಾ, ಕಾಳಿ ಮಾತೆಗೆ ಮಾತ್ರನಾ ಕನೆಕ್ಟ್ ಆಗಿದೆನಾ? ಇಲ್ಲ ಮಾಸ್ಟರ್ಸ್. ನಮ್ಮ ಜೀವನದಲ್ಲಿ ನಡೆಯುವಂತ ಪ್ರತಿಯೊಂದು ಕರ್ಮಗಳ ಹಿಂದೆ ನಮ್ಮ ಮಾತೆ ಅಡಗಿದೆ ಅನ್ನೋದನ್ನ ನಾವು ತಿಳ್ಕೊಬೇಕು. ನಾವ್ ಅಂತೀವಿ, ಎಲ್ರು ಸಾಮಾನ್ಯವಾಗಿ ಮಾತಾಡ್ತೀವಿ ಏನಂದ್ರೆ, ಖಾಲಿ ಕೈಯಲ್ಲಿ ಬಂದ್ವಪ್ಪ, ಖಾಲಿ ಕೈಯಲ್ಲಿ ಹೋಗ್ತೀವಿ. ನೋ ಮಾಸ್ಟರ್ಸ್, ತಪ್ಪು. ನಮ್ ಕಲ್ಪನೆ ಒಂದ್ ರೀತಿಯಿಂದ ಕರೆಕ್ಟ್, ಆದ್ರೆ ಇನ್ನೊಂದು ನೋಡಿ, ನಾನ್ ಹೇಳ್ತೀನಿ, ನೀವೆಲ್ಲ ಜಡ್ಜ್ ಮಾಡಿ, ನೀವೇ ನಿರ್ಧಾರ ಮಾಡಿ. ನಾವು ಬರುವಾಗನು ಖಾಲಿ ಕೈಯಿಂದ ಬಂದಿಲ್ಲ, ಹೋಗುವಾಗ ಖಾಲಿ ಕೈಯಿಂದ ಹೋಗಲ್ಲ. ನಾವು ಬರುವಾಗ ಕರ್ಮಗಳ ಒಂದು ಗಂಟನ್ನ ತೆಗೆದುಕೊಂಡೇ ಬಂದಿದ್ದೀವಿ, ಹೋಗುವಾಗಲೂ ನಮ್ ಜೊತೆ ಕರ್ಮದ ಕಂಟುಗಳು ಖಂಡಿತ ನಮ್ ಜೊತೆ ಇರುತ್ತೆ ಮಾಸ್ಟರ್ಸ್. ಆ ಕರ್ಮಗಳಿಲ್ದೆ ನಾವಿವತ್ತು ಯಾವುದೇ ಒಂದು ಆಕ್ಷನ್ ಆಗ್ಲಿ, ಯಾವುದೇ ಒಂದು ಕರ್ಮವನ್ನ ಮಾಡ್ತಾ ಇಲ್ಲ. ನಮ್ಮ ಪಡೆದುಕೊಂಡ ಬಂದಂತಹ, ನಾವು ಹಣೆ ಬರ ಅಂತಾನು ಹೇಳ್ಬೋದು, ಅದನ್ನ ಏನ್ ಪಡ್ಕೊಂಡ್ ಬಂದಿವಲ್ಲ ಅದೇ ರೀತಿ ನಮ್ಮ ಜೀವನವನ್ನ ಮಾಡ್ಕೊಂಡ್ ಬಂದಿದೀವಿ. ಯಾಕಂದ್ರೆ ಇಲ್ಲಿ ಪ್ರಕೃತಿ ಅನ್ನೋದೇನು ಎಲ್ರಿಗೂ ಒಂದೇ ತರ ಇದೆ. ನನಗೊಂದ್ ರೂಲ್ಸು, ಸುಜಾತ ಮೇಡಮ್ಗೊಂದ್ ರೂಲ್ಸು, ಇಲ್ಲಿ ಉಮಾ ಮೇಡಮ್ಗೊಂದ್ ರೂಲ್ಸು ಅಂತ ಇಲ್ಲ. ನನಗೂ ಒಂದೇ ರೂಲ್ಸು, ಉಮಾ ಮೇಡಮ್ಗೂ ಒಂದೇ ರೂಲ್ಸು, ಸುಜಾತ ಮೇಡಮ್ಗೂ ಒಂದೇ ರೂಲ್ಸು. ಏನಂದ್ರೆ ಪ್ರಕೃತಿ ಒಂದೇ ಒಂದು ಅದ್ಭುತವಾದ ನೇಮ ಕೊಟ್ಟು ಕಳಿಸಿದೆ ಮಾಸ್ಟರ್ಸ್. ಕರ್ಮಗಳೇ ನಮ್ಮ ಕರ್ಮ ಫಲಗಳು. ಅಂದ್ರೆ ಹೇಗೆ ಅಂದ್ರೆ, ನಾವು ಏನಂದ್ರೆ ಪಾಪ ಕರ್ಮಗಳಿಂದ ನಾವು ರೋಗಿಗಳಾಗಿ ಹುಟ್ಟಿದ್ದೀವಿ, ಪುಣ್ಯ ಕರ್ಮಗಳಿಂದ ನಾವು ಭೋಗಿಗಳಾಗಿ ಹುಟ್ಟಿದ್ದೀವಿ. ಅಂದ್ರೆ ಪಾಪ ಕರ್ಮಗಳಿಗೆ ಕಬ್ಬಿಣದ ಸರಪಳಿಗಳು, ಪುಣ್ಯ ಕರ್ಮಗಳಿಗೆ ಚಿನ್ನದ ಸರಪಳಿಗಳು. ಚಿನ್ನ ಅಂದ್ರೆ ಎಲ್ಲರಿಗೂ ಇಷ್ಟನೇ, ಆ ಸರಪಳಿ ಆಗ್ಲಿ ಅದ್ ಏನೇ ಆಗ್ಲಿ. ಅಂದ್ರೆ ನಾವಂದ್ರೆ ಒಳ್ಳೆಯ ಕರ್ಮಗಳನ್ನ ಮಾಡಿದ್ರೆ ನಮ್ಗೆ ಒಳ್ಳೆಯದು ಸಿಗತ್ತೆ. ನಾವು ಮಾಡಿದಂತ ಪಾಪ ಕರ್ಮಗಳಿಗಾಗೆ ನಾವು ಇಲ್ಲಿ ಕಬ್ಬಿನ ಸರಪಳಿ, ಅಂದ್ರೆ ಇಲ್ಲಿ ಕಬ್ಬಿನ ಆಮೇಲೆ ಬಂಗಾರ ಅನ್ನೋದು ಇಲ್ಲಿ ಮೆಟಲ್ ಅಲ್ಲ. ಇಲ್ಲಿ ಏನಂದ್ರೆ ನಮ್ಮ ಶಕ್ತಿ ಏನು ಅಂತ ನಾವು ತಿಳ್ಕೊಳಕ್ ಹೇಳಿದ್ದಾರೆ. ಏನಂದ್ರೆ ನಾವು ಯಾವ ಕರ್ಮಗಳನ್ನ ಮಾಡಿ ಬಂದಿರ್ತೀವಲ್ಲ ಆ ರೀತಿಯಾದಂತ ಕರ್ಮಗಳನ್ನ, ರೋಗಗಳನ್ನ, ಚಿಕ್ಕ ಚಿಕ್ಕ ಪಾಪಗಳಿಗೆ ಚಿಕ್ಕ ಚಿಕ್ಕ ರೋಗಗಳು,
ದೊಡ್ಡ ದೊಡ್ಡ ಪಾಪಗಳಿಗೆ ದೊಡ್ಡ ದೊಡ್ಡ ರೋಗಗಳು. ಇದು ನಮ್ಗೆ ಎಲ್ರಿಗೂ ಗೊತ್ತಿದೆ. ಅದು ಹೇಗೆ ಅಂದ್ರೆ ನೋಡಿ ಮಾಸ್ಟರ್ಸ್, ಈಗ ನಮ್ಗೆ ಸಾಮಾನ್ಯವಾಗಿ ನಾವು ಇದನ್ನ ಹೆಂಗ್ ತಿಳ್ಕೊಬೇಕಂದ್ರೆ, ನನ್ಗೆ ಏನೋ ಒಂದ್ ತಲೆನೋವು ಬಂತಪ್ಪ, ಯಾರಿಗೆ ಒಬ್ರಿಗೆ ತಲೆನೋವು ಬಂದಿರುತ್ತೆ ನೋಡಿ. ಎಲ್ರು ನಾವು ಯೋಚನೆ ಮಾಡೋಣ, ಒಂದ್ಸರಿ ನಮ್ಮನ್ನ ನಾವು ಚೆಕ್ ಮಾಡ್ಕೋಣ. ನಮಗೆ ತಲೆನೋವು ಬಂದಿದೆ, ನಾವು ತಲೆನೋವು ಬಂದಿದೆಯಪ್ಪ, ಹೋಗಿ ಒಂದೇನೋ ಬೇಕಾ ನಮ್ ಕಷಾಯ ಅಂತ ಗೊತ್ತಿತ್ತಾ, ಕಷಾಯ ಮಾಡ್ಕೊಂಡು ಕೊಡ್ತೀವಿ. ಇಲ್ಲ ಒಂದ್ ಯಾವ್ದಾದ್ರು ಅಮೃತಾಂಜನ ಬೆಂಡು ಬಾಮ ಹಚ್ಕೋತೀವಿ, ಇಲ್ಲ ಒಂದ್ ಟ್ಯಾಬ್ಲೆಟ್ ತಗೋತೀವಿ. ಇಲ್ಲ ಆದ್ರೆ ಒಬ್ಬೊಬ್ರು ಇರ್ತಾರೆ, ಕೆಲವೊಬ್ರು ನನಗ್ ತಲೆನೋವು ಬಂದಿದೆ, ತಲೆನೋವು ಯಾಕೆ ಬಂತು, ಆಮೇಲೆ ನಾನು ಪ್ರತಿನಿತ್ಯ ಧ್ಯಾನ ಮಾಡ್ತೀನ್ರಿ, ಧ್ಯಾನ ಮಾಡ್ತೀನಿ ಅಂದ್ರೆ ನಂಗೆ ತಲೆನೋವು ಬರಬಾರ್ದು, ನಂಗೆ ಧ್ಯಾನ ಮಾಡ್ತೀನಿ ಈ ತಲೆನೋವು ಬಂದಿದೆ ಅಂದ್ರೆ ನನಗೆ ಏನಾದ್ರೂ ಆಗಿದೆನಾ, ಏನಾದ್ರು ನನಗೇನಾದ್ರೂ ಬ್ರೈನ್ ಅಲ್ಲಿ ಏನಾದ್ರು ಆಗಿದೆನಾ, ನನ್ ಕನ್ಸೈಟ್ಗೆ ನನ್ನ ಸೈಟ್ ಅಲ್ಲಿ ಏನಾದ್ರು ತೊಂದರೆ ಆಗಿದೆನಾ, ಅಥವಾ ನನ್ಗೆ ಸೈನಸ್ ಬಂದಿದೆನಾ. ನಾವೇನಾದ್ರೂ ಅದ್ರ ಹಿಂದೆ ಒಂದ್ ಸರಪಳಿ ಜೋಡಿಸ್ಬಿಡ್ತೀವಿ. ಸೊ ಅಲ್ಲಿ ನಾವೇನ್ ಮಾಡಿದೀವಿ ಮಾಸ್ಟರ್ಸ್, ನಾವೇ ಕ್ರಿಯೇಟ್ ಮಾಡಿದೀವಿ. ಅಂದ್ರೆ ಏನು, ನನ್ನಲ್ಲಿ ಇದು ಆಗಿದೆನಾ ಅಂತ ಆಮೇಲೆ ಮಾಡ್ತೀವಿ, ಸುಮ್ಮನೆ ಅನ್ಕೊಂಡು ಮತ್ತೆ ಎದ್ದು ಹೋಗಿ ಬಂದ್ಬಿಡ್ತೀವಿ. ಸೊ ಇಲ್ಲಿ ಏನಾಗತ್ತೆ, ನಾವು ಮಾಡಿದಂತ ಥಾಟ್ಸ್, ನಾವು ಬರೀ ಮಾತಲ್ಲ, ಈ ಮಾತು ಯಾವಾಗ ಇಲ್ಲಿ ಬಾಯಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಏನ್ ಬಂದಿರುತ್ತೆ ಅದೇ ಕ್ರಿಯೇಟ್ ಆಗತ್ತೆ. ಸೊ ಅಂದ್ರೆ ನಾವೇ ಏನಂದ್ರೆ ಒಂದ್ ಕಡೆ ಏನಂದ್ರೆ ಆ ಬ್ರಹ್ಮಾಂಡದಲ್ಲಿ ನಮ್ಮ ಶಕ್ತಿಯನ್ನು ಬಿಟ್ಬಿಟ್ವಿ. ನಮ್ಮ ಶಕ್ತಿ ಎಷ್ಟು ಪವರ್ಫುಲ್ ಆಗಿದೆ ಅಂದ್ರೆ, ನಾವು ಒಂದು ಗಾದೆ ಮಾತ ನಮ್ಗೆಲ್ರಿಗೂ ಗೊತ್ತಿದೆ, ಏನಂದ್ರೆ ಭಾವನೆ ಶುದ್ಧವಿದ್ದರೆ ಭಾಗ್ಯಕ್ಕೇನು ಕಡಿಮೆ. ಯಾರಿಗ್ ಗೊತ್ತಿಲ್ಲ ಹೇಳಿ ಇದು, ಅಲ್ವಾ? ನಮ್ಗೇನಂದ್ರೆ ನನ್ನ ಭಾವನೆ ಏನಾಯ್ತು, ನನ್ನ ಕಾಯಿಲೆಗಳ ಬಗ್ಗೆನೇ ಯೋಚನೆ ಮಾಡಿದೆ ಅಂದ್ರೆ ನನ್ನ ಭಾಗ್ಯ ಏನ್ ಅಟ್ರಾಕ್ಟ್ ಮಾಡ್ತು, ನಿನ್ನ ಕಾಯಿಲೆಯನ್ನೇ ಅಟ್ರಾಕ್ಟ್ ಮಾಡ್ತು. ಆಮೇಲೆ ನಾವೇನಂತೀವಿ, ಅದನ್ನ ಯೋಚನೆ ಮಾಡಿ ಬಿಟ್ಬಿಟ್ಟಿರ್ತೀವಿ, ಅಂದ್ರೆ ಆ ವೈಬ್ರೇಷನ್ ಹಾಕ್ಬಿಟ್ಟಿರ್ತೀವಿ. ಇನ್ನೊಂದ್ ದಿವ್ಸ ನಾರ್ಮಲ್ ಬಂದಿರುತ್ತೆ ತಲೆನೋವು, ಆದ್ರೆ ಅದೇನ್ ಅಟ್ರಾಕ್ಟ್ ಮಾಡತ್ತೆ, ನಾನು ಏನು ಯೋಚನೆ ಮಾಡಿ ಅಲ್ಲಿ ವೈಬ್ರೇಷನ್ ಅನ್ನ ಬಿಟ್ಟಿದ್ದೀನಲ್ಲ ಅದನ್ನೇ ಅಟ್ರಾಕ್ಟ್ ಮಾಡುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಏನ್ ತಿಳ್ಕೊಬೇಕಂದ್ರೆ, ನಾವು ನಮ್ ಜೀವನದಲ್ಲಿ ನಾವು ಬಂದಂತ ಕೆಲವೊಂದು ಕಷ್ಟಗಳಾಗ್ಬೋದು, ಕಾಯಿಲೆಗಳಾಗ್ಬೋದು, ಎಲ್ಲೋ ಒಂದ್ ಕಡೆ ನಾವೇ ಕಾರಣರು ಮಾಸ್ಟರ್ಸ್. ಯಾಕಂದ್ರೆ ಎಲ್ಲೋ ನಾವು ಹಿಂದಿನ ಜನ್ಮದಲ್ಲಿ ಈ ತರ ಒಂದು ದುಷ್ಕರ್ಮಗಳನ್ನ ಮಾಡಿ ಇಲ್ಲಿ ಬಂದಿರ್ತೀವಿ, ಇಲ್ಲ ಇಲ್ಲೇ ಕುತ್ಕೊಂಡು ಇದೇ ಜನ್ಮದಲ್ಲಿ 108 ಮಾತಾಡಿರ್ತೀವಿ, 108 ಯೋಚನೆ ಮಾಡ್ತೀವಿ. ಸೊ ಅದು ಹೇಗೆ ಅಂತ ನಾವು ಯೋಚನೆ ಮಾಡ್ಬೇಕಲ್ಲ. ಸೊ ಹಾಗಾಗಿ ನಾವ್ ಏನು ಮಾತಾಡಿರ್ತೀವಲ್ವಾ ಅದೇ ಅಟ್ರಾಕ್ಟ್ ಆಗತ್ತೆ, ಅದನ್ನೇ ನಾವು ಪಡ್ಕೋತಾ ಇದೀವಿ ಅಂತ ನಾವು ತಿಳ್ಕೊಬಹುದು. ಸೊ ಹಾಗಾದ್ರೆ ನಾವೀಗ ಏನ್ ತಿಳ್ಕೊಂಡ್ವಿ, ನಮ್ಮ ಮಾತಲ್ಲಿ ಅಂದ್ರೆ ತುಂಬಾ ಶಕ್ತಿ ಇದೆ. ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ನಾನು ಏನ್ ಮಾತಾಡ್ತೀನಲ್ಲ ನಾನು ಅದನ್ನ ಅಟ್ರಾಕ್ಟ್ ಮಾಡ್ತೀನಿ, ಅದೇ ನನಗೆ ಮಂತ್ರವಾಗತ್ತೆ ಅಂತ ನಾವು ತಿಳ್ಕೊಂಡ್ರೆ ನಮ್ಮ ಮಾತಲ್ಲಿ ಎಷ್ಟು ಪವರ್ ಇದೆ. ಅಂದ್ರೆ ನಾನು ಇದರಿಂದ ಏನಾದ್ರೂ ಮಾಡ್ಬಲ್ದು, ಅಂದ್ರೆ ನಮ್ಮ ಮಾತಿನಿಂದ ಏನೇನ್ ಆಗ್ಬೋದು, ಅದ್ರಲ್ಲಿ ಏನ್ ಶಕ್ತಿ ಇದೆ ಅಂತ ಅನ್ನೋದನ್ನ ನಾನ್ ನಿಮ್ಮ ಹತ್ರ ಅಂದ್ರೆ ನಮ್ಮ ಸಿದ್ದೇಶ್ವರ ಅಪ್ಪಾಜಿಯವರ ದೃಷ್ಟಿಯಂತೆ ದೃಷ್ಟಿಯಂತೆ ಸೃಷ್ಟಿ ಅನ್ನೋ ಒಂದು ಪುಸ್ತಕದಿಂದ ಆಯ್ದುಕೊಂಡಂತ ಕೆಲವು ಸಾಲುಗಳನ್ನ ನಾನ್ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಏನಂದ್ರೆ ಸಿದ್ದೇಶ್ವರ ಅಪ್ಪಾಜಿ ನಮ್ಮ ಬಿಜಾಪುರ ಸಿದ್ಧಾಶ್ರಮದ ಗುರುಜಿಯವರು ನಮ್ಗೆಲ್ರಿಗೂ ಪರಿಚಿತರಿದ್ದಾರೆ. ಅವರ ಬುಕ್ಕಿನಲ್ಲಿ ಆದ್ಕೊಂಡಂತ ಕೆಲವೊಂದು ನುಡಿಗಳನ್ನ ನಾನು ಇವತ್ತು ನಿಮ್ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ ಮಾಸ್ಟರ್ಸ್, ಇದು ಒಂದೊಂದು ಲೈನ್ ಅನ್ನ ನೀವು ಕೇಳಿಸ್ಕೊಂಡು ಹೋಗಿ, ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅಂದ್ರೆ ನೋಡಿ, ನಮ್ಮ ಗುರುಗಳು, ಹಿರಿಯರು, ಶರಣರು ಏನಾದ್ರು ಎಷ್ಟು ಒಂದು ಮಾತುಗಳನ್ನು ಹೇಳಿದ್ದಾರೆ. ಕೆಲವೊಬ್ರು ಶರಣರು ಮಾತಿನಲ್ಲಿ ಹೇಳಿದ್ದಾರೆ, ಕೆಲವೊಬ್ರು ವಚನದಲ್ಲಿ ಹೇಳಿದ್ದಾರೆ, ದಾಸರು ಕೀರ್ತನೆಯಲ್ಲಿ ಹೇಳಿದ್ದಾರೆ. ಅವ್ರು ಹೇಗೆ ಹೇಳಿದ್ದಾರೆ, ಆ ಮಾತಿನಲ್ಲಿ ಅವ್ರಿಗೆ ಗೊತ್ತಿತ್ತು ಏನಂದ್ರೆ ಏನ್ ವೈಬ್ರೇಷನ್ ಇದೆ, ಆ ಮಾತಿನಲ್ಲಿ ಏನ್ ಶಕ್ತಿ ಇದೆ, ಅದನ್ನ ಯೋಚನೆ ಮಾಡಿನೇ ಅವ್ರು ಎಲ್ಲವನ್ನ ಬರ್ದಿದ್ದಾರೆ, ಎಲ್ಲವನ್ನ ಹಾಡಿದ್ದಾರೆ, ಎಲ್ಲವನ್ನ ನಮ್ಗೆ ಕೊಟ್ಟಿದ್ದಾರೆ. ನಾವು ಆ ಒಂದೊಂದು ನಮ್ಗೆ ಗೊತ್ತಿರುವಂತ ದಾಸರ ಪದಗಳನ್ನ ಒಂದ್ಸರಿ ಕೇಳಿದ್ರೆ, ಒಂದ್ ಸರಿ ನಾವು ವಚನಗಳನ್ನ ಒಂದೊಂದು ಸಾಲನ್ನ ನಾವು ಆಲಿಸಿದ್ರೆ, ಇಂಥ ಸಿದ್ದೇಶ್ವರ ಅಪ್ಪಾಜಿಯವರ ಒಂದೊಂದು ನುಡಿಗಳನ್ನ ನಾವು ಕೇಳಿದ್ರೆ, ನಾವೆಲ್ಲರೂ ಏನಂದ್ರೆ ನಮ್ಮ ಜೀವನವನ್ನೇ ಸ್ವಾರ್ಥಕವನ್ನಾಗಿ ಮಾಡ್ಕೋಬಹುದು ಮಾಸ್ಟರ್ಸ್. ಆದ್ರೆ ನಾವೇನ್ ಮಾಡ್ತೀವಿ, ಓದ್ತೀವಿ, ನೋಡ್ತೀವಿ, ಬರಿತೀವಿ, ಹಾಡ್ತೀವಿ, ಕುಣಿತೀವಿ, ಆದ್ರೆ ಮತ್ತೆ ಎಲ್ಲೋ ಒಂದ್ ಕಡೆ ಮರ್ತ್ ಬಿಡ್ತೀವಿ, ಅದನ್ನೊಂದು ಮೂಲೆಯಲ್ಲಿ ಹಾಕ್ತಿವಿ. ಆದ್ರೆ ಆ ಮಾತಿಗೆ, ನಾವು ಆಡೋ ಮಾತಿಗೆ, ನಾವು ಕೇಳುವಂತ ಶಬ್ದಕ್ಕೆ ಏನು ಶಕ್ತಿ ಇದೆ ಅಂತ ಇವಾಗ ನಾನು ಸಿದ್ದೇಶ್ವರ ಅಪ್ಪಾಜಿಯವರ ಶ್ರೀವಾಣಿಯಲ್ಲಿರುವ ಕೆಲವು ಸಾಲುಗಳನ್ನ ನಿಮ್ಮ ಹತ್ರ ಹಚ್ಕೊಂತೀನಿ. ಸಿದ್ದೇಶ್ವರ ಅಪ್ಪಾಜಿಯವರು ಹೇಳ್ತಾರೆ, ನಾವು ಆಡುವ ಮಾತಿನಲ್ಲಿ ಶಬ್ದಕ್ಕೆ ಬ್ರಹ್ಮವೆಂದು ಕರೆಯುತ್ತಾರೆ. ನೋಡಿ ಮಾಸ್ಟರ್ಸ್, ಇದು ಒಂದೇ ಒಂದ್ ಸಾಲ್ ಸಾಕು ನಮ್ಗೆ. ಅಂದ್ರೆ ನಾವು ಆಡುವ ಮಾತಿನಲ್ಲಿರುವ ಶಬ್ದ ಬ್ರಹ್ಮ. ನಾವೇನಂತೀವಿ, ಏನಾದ್ರೂ ಸೃಷ್ಟಿ ಬಂದ್ರೆ ಸೃಷ್ಟಿಕರ್ತ ಯಾರು? ಬ್ರಹ್ಮ.
ಸೊ ಅಂದ್ರೆ ನಮ್ಮ ಮಾತೇ ನಮ್ಮ ಸೃಷ್ಟಿ. ನಾವೇನ್ ಮಾತಾಡ್ತೀವಲ್ಲ ಅದನ್ನೇ ನಾವು ಸೃಷ್ಟಿ ಮಾಡ್ಕೋತೀವಿ. ಅಂದ್ರೆ ನಮ್ಮ ಶಬ್ದವನ್ನ ಎಲ್ಲಿಗೆ ಹೋಲಿಸಿದ್ದಾರೆ ನಮ್ಮ ಸಿದ್ದೇಶ್ವರ ಅಪ್ಪಾಜಿ ಅಂದ್ರೆ, ನಾವು ಆಡುವ ಮಾತೆ ಒಂದು ಏನಂದ್ರೆ ಶಬ್ದವೇ ಒಂದು ಬ್ರಹ್ಮ ಅಂತ ಹೇಳಿದ್ದಾರೆ. ಆ ಶಬ್ದವು ಬ್ರಹ್ಮ ಸತ್ಯವಾದ ಒಂದು ನಾದ ರೂಪ, ಶ್ರವ್ಯ ರೂಪವೆಂದು ಹೇಳಬಹುದು. ನೋಡಿ, ಶಬ್ದ ಅನ್ನೋದೇನಂದ್ರೆ ಒಂದು ಬರೇ ಶಬ್ದ ಅಲ್ಲ, ಅದರಲ್ಲಿ ಸತ್ಯ ಅನ್ನೋದು ಅಡಗಿದೆ, ಆಮೇಲೆ ಅದರಲ್ಲಿ ಒಂದು ನಾದ ಅಡಗಿದೆ ಅಂತ ಹೇಳ್ತಾರೆ. ಅದು ಹೇಗೆ ಅಂದ್ರೆ ನೋಡಿ, ಈಗ ನಾನು ಇಷ್ಟೊತ್ತವರೆಗೂ ಎಲ್ಲ ಹೇಳದೆ, ಈಗ ನಾನು ಹೇಳ್ಬಿಟ್ಟು ಇಲ್ಲಪ್ಪ ನಾನು ಏನು ಹೇಳಿಲ್ಲ ಅಂತಂದ್ರೆ ಸಾಧ್ಯವೇ ಇಲ್ಲ. ಅದು ಸತ್ಯ. ಯಾಕಂದ್ರೆ ಶಬ್ದ ರೂಪದಲ್ಲಿ ಬಂದು ಹೋಗಿದೆ. ಅಂದ್ರೆ ನಾನು ಆಡಿಲ್ಲ ಅಂದ್ರೂ ಅದಕ್ಕೆ ಸುಳ್ಳು ಅನ್ನಕ್ಕಾಗಲ್ಲ. ಅದಕ್ಕೆ ನಾನು ಸಾರಿ ಅಪ್ಪ ಇಷ್ಟೊತ್ತೊಳಗೆ ಆಡಿದ್ ಸಾರಿ ರೀ ಅಂದ್ರೂ ಅದಿಲ್ಲ. ಅಂದ್ರೆ ಅದು ಆಡಿದ್ ಸರಿನೇ, ಅಲ್ಲಿ ಬೇಕಾದಿರ್ಲಿ, ಅಂದ್ರೆ ಅದು ಸತ್ಯ. ಶಬ್ದದಲ್ಲಿ ಏನ್ ಅಡಗಿದೆ ಅಂದ್ರೆ ಅದು ನಡೆದಿರುವಂತದ್ದು ಸತ್ಯ. ಅದನ್ನ ಅಳಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂದ್ರೆ ಶಬ್ದ ಅನ್ನೋದು ಸತ್ಯ, ನಾದ ರೂಪ. ಈಗ ನಾನು ಮಾತಾಡ್ತಾ ಇದ್ದೀನಿ, ಒಂದು ನಾದ ಅಲ್ವಾ ಮಾಸ್ಟರ್ಸ್? ಇದು ಒಂದು ವಾಯ್ಸ್ ಅನ್ನೋದು ಒಂದು ನಾದ. ಆ ನಾದ ಇರೋದ್ರಿಂದಲೇ ನಿಮ್ಗೆ ಕಿವಿಗೆ ಶಬ್ದ ಕೇಳ್ತಾ ಇದೆ. ಆದ್ರೆ ನನ್ನ ಭಾವನೆ ಯಾವುದೇ ಇರ್ಲಿ, ಈಗ ನಾನು ಒಂದು ಹಾಡು ಹಾಡ್ತಾ ಇದ್ದೀನಿ, ನಾನು ಹಾಡುಗಾರಳಲ್ಲ, ನನ್ಗೆ ಯಾವುದೇ ರಾಗಗಳು ಗೊತ್ತಿಲ್ಲ, ಏನೋ ಗೊತ್ತಿಲ್ಲ, ತಾಳ ಗೊತ್ತಿಲ್ಲ. ಆದ್ರೆ ನಾ ಭಗವಂತನ ಮೇಲೆ ತುಂಬಾ ಪ್ರೀತಿ ಇದೆ, ಒಂದ್ ಮನಸ್ಪೂರ್ವಕ ಸರೆಂಡರ್ ಆಗಿ ಹಾಡ್ತಾ ಇದ್ದೀನಿ ಅಂದ್ರೆ ಅದ್ರಲ್ಲಿ ಬರುವ ಒಂದು ನಾದ ಏನಿದೆ ಅಲ್ಲ ಮಾಸ್ಟರ್ಸ್, ಅದು ಕಿವಿಗೆ ಇಂಪಾಗೆ ಕೇಳಿಸುತ್ತೆ ಅಲ್ವಾ? ಅಲ್ಲಿ ಭಾವ ಮಿಕ್ಸ್ ಆಗಿರುತ್ತೆ. ಸೊ ಹಾಗಾಗಿ ಶಬ್ದ ಅಂದ್ರೆ ಏನದು? ಅದು ಒಂದು ಅಂದ್ರೆ ನಾದ ರೂಪವೇ ಆಗಿದೆ ಅಂತ. ಇಂಥ ಮಾತನ್ನ ನಾವು ಹದವಾಗಿ ಹದವನ್ನ ಅರಿತು ಬಳಸಬೇಕು ಅಂತ ಹೇಳ್ತಾರೆ. ಅಂದ್ರೆ ಹದವನ್ನ ಅರಿತು ಬಳಸಬೇಕು, ಇಲ್ಲದಿದ್ದರೆ ಕಷ್ಟವನ್ನ ಅನುಭವಿಸಬೇಕಾಗತ್ತೆ. ಇತಿಹಾಸ ಪುಟಗಳಲ್ಲಿ ಹದ ತಪ್ಪಿದ ಮಾತಿನಿಂದ ಹಲವಾರು ಕದನಗಳಾಗಿದ್ದು ನಾವೆಲ್ಲ ನೋಡಿದ್ದೇವೆ ಅಂತ ಹೇಳಿದ್ದಾರೆ ಅಲ್ವಾ ಮಾಸ್ಟರ್ಸ್? ನಾವು ಮಾತನ್ನ ಉಪಯೋಗಿಸ್ಬೇಕಾದ್ರೆ ತುಂಬಾ ಯೋಚನೆ ಮಾಡಿ ಮುಗಿಸ್ಬೇಕು. ನಾಲಿಗೆ ಕೊಟ್ಟಿದ್ದಾನೆ ಅಂತ ಹೇಗೋ ಹರಿಬಿಡಬಾರ್ದು. ಹೇಳ್ತೀವಿ ನೋಡಿ, ಕೆಲವೊಂದ್ಸರಿ ಕೋಪ ಬಂದಾಗ ನಾಲ್ಗೆ ಇದೆ ಅಂತ ಜಾಸ್ತಿ ಮಾತಾಡ್ಬೇಡ ಅಂತ ಹೇಳ್ತೀವಿ. ಯಾಕೆ ವಾರ್ನ್ ಮಾಡ್ತೀವಿ? ಅಲ್ಲಿ ನಾವು ಹೇಳ್ತಾ ಇದೀವಿ, ಒಂದು ಬೌಂಡ್ರಿ ಹಾಕ್ತಾ ಇದೀವಿ, ಜಾಸ್ತಿ ಮಾತಾಡ್ಬೇಡ, ನಿನ್ನ ನಾಲ್ಗೆ ಜಾಸ್ತಿ ಹರಿಬಿಡ್ತಾ ಇದೀಯಾ ಅಂತ ಅಲ್ಲಿ ವಾರ್ನ್ ಮಾಡ್ತಾ ಇದೀವಿ. ಏನಂದ್ರೆ, ಯಾಕಂದ್ರೆ ನಮಗ್ ಗೊತ್ತು ಇತಿಹಾಸದಲ್ಲಿ ಎಂತೆಂತ ದೊಡ್ಡ ದೊಡ್ಡ ಯುದ್ಧಗಳೇ ಆಗೋಗಿದೆ. ಬೇರೆ ಅಲ್ಲಿ ಯಾಕೆ ಮಾಸ್ಟರ್ಸ್, ನಮ್ಮ ಮನೆಗಳಲ್ಲೇ ತಗೊಳ್ಳಿ, ನಾವು ಆಡಿದಂತ ಮಾತುಗಳಿಂದ ಎಷ್ಟು ಜನರನ್ನ ನಾವು ಕಳ್ಕೊಂಡಿಲ್ಲ, ನಮ್ಮ ಸಂಬಂಧಗಳನ್ನ ಕಳ್ಕೊಂಡಿಲ್ವಾ, ನಮ್ಮ ಮಿತ್ರರನ್ನ ಕಳ್ಕೊಂಡಿಲ್ವಾ, ನಮ್ಮ ಅಕ್ಕಪಕ್ಕ ಮನೆಯವ್ರನ್ನ ಕಳ್ಕೊಂಡಿಲ್ವಾ? ಯಾಕಂದ್ರೆ ನಾವು ಆಡುವಂತ ಕೆಲವೊಂದು ಕೆಟ್ಟ ಮಾತುಗಳಾಗಿರ್ಬೋದು, ಕೆಲವೊಂದು ಕೆಟ್ಟ ನುಡಿಗಳಾಗಿರ್ಬೋದ್ರಿಂದ ಏನೇನ್ ಬೇಕಾದೆಲ್ಲ ಆಗಿದೆ. ಅದರಿಂದ ನಾವು ಪಡ್ಕೊಂಡಿದ್ದೀವಿ ಅಷ್ಟೇ, ಅದರಿಂದ ನಾವು ಕಳ್ಕೊಂಡಿದ್ದೀವಿ ಅಷ್ಟೇ. ಸೊ ಹಾಗಾಗಿ ನಮ್ಮ ಮಾತು ಅಂದ್ರೆ ಏನು? ಒಂದು ರಿಲೇಶನ್ ಬಿಲ್ಟ್. ಅಂದ್ರೆ ನಾನೇನ್ ಹೇಳ್ದೆ, ಎರಡು ಸಂಬಂಧಗಳ ಸೇತುವೆ ಏನಂದ್ರೆ ಮಾತೇ ಆಗಿದೆ. ಆ ಮಾತೇ ಆಗಿದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಇಲ್ಲಿ ನಾವು ಇನ್ನೇನ್ ತಿಳ್ಕೊಬೇಕಂದ್ರೆ, ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅನ್ನೋ ಗಾದೆ ಮಾತು ನಮ್ಗೆಲ್ಲ ಗೊತ್ತಿದೆ. ಯಾಕಂದ್ರೆ ನಾವು ಆಡೋ ಮಾತು ಚೆನ್ನಾಗಿದ್ರೆ ನಮ್ಗೆ ನಾಡೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ನಾನೇ ಚೆನ್ನಾಗಿಲ್ಲ ಅಂದ್ರೆ ಇನ್ನೊಬ್ರು ಹೆಂಗ್ ಚೆನ್ನಾಗಿ ಕಾಣಿಸ್ತಾರೆ? ಯಾಕಂದ್ರೆ ಅದ್ರ ತಕ್ಕಂತೆನೆ ನಮಗೆ ಮಾತು ಸಿಗತ್ತೆ. ಅಂದ್ರೆ ಅದ್ರ ತಕ್ಕಂತೆನೆ ನಮ್ಗೆ ಅದರದ್ದು ಒಂದು ಏನಂದ್ರೆ ರಿಸಲ್ಟ್ ಸಿಗತ್ತೆ ಅಂತ ನಾವು ತಿಳ್ಕೊಬೇಕು. ಅದಕ್ಕೆ ನಮ್ಮ ಹೇಳಿದ್ದಾರೆ, ಮಾಲಿಗೆಯನ್ನ ಹಾಗೆ ಹರಿಬಿಡ್ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾಲಿಗೆ ಏನಾದರೂ ತಪ್ಪಿ ನುಡಿದರೆ ನೋವನ್ನ ಅನುಭವಿಸ್ಬೇಕಾಗೋದು ಏನು ಮಾಸ್ಟರ್ಸ್? ನಮ್ಮ ನಾಲಿಗೆ ಯಾವತ್ತಾದ್ರೂ ನೋವಾಗತ್ತಾ? ಇಲ್ಲ. ಒಂದು ಪೆಟ್ಟು ಬೀಳೋದೇನಂದ್ರೆ ಬೆನ್ನಿಗೆ ವಿನಃ ನಾಲಿಗೆಗಲ್ಲ. ನೋಡಿ, ನಾವು ತಪ್ಪಾಗಿ ಇಷ್ಟೇ ಚಿಕ್ಕದ ನಾಲಿಗೆ ಇದೆ, ಈ ನಾಲಿಗೆಯಿಂದ ಆಡಿದಂತ ಮಾತು ಬಿಡುತ್ತೆ ಯಾರಿಗೆ ಅಂದ್ರೆ ಒಂದು ಏಟ್ ಬೀಳುತ್ತೆ, ಕೆನ್ನೆಗ್ ಬೀಳುತ್ತೆ, ಇಲ್ಲ ಬೆನ್ನಿಗ್ ಬೀಳುತ್ತೆ. ಸೊ ಹಾಗಾಗಿ ನಾಲಿಗೆಗ್ ಬೀಳಲ್ಲ. ಸೊ ಅದರ ನೋವನ್ನ ನಾವೇ ಅನುಭವಿಸ್ಬೇಕು, ಬೇರೆ ಯಾರು. ಯಾಕಂದ್ರೆ ನಮ್ಮ ನಾಲಿಗೆಯಿಂದ ಹೊರಟಂತ ಮಾತಿಗೆ ಆ ನೋವನ್ನ ನಾವೇ ಅನುಭವಿಸಬೇಕಾಗತ್ತೆ ಅಂತ ತಿಳ್ಕೊಬೇಕು ಮಾಸ್ಟರ್ಸ್. ಯಾಕಂದ್ರೆ ನಾವಿಲ್ಲಿ ತಿಳ್ಕೊಬೇಕಂದ್ರೆ, ನಾವು ಮಾಲ್ಗೆಯಿಂದ ಅಂದ್ರೆ ಯಾವುದೇ ಒಂದು ನೋವು ಆದಾಗ ಆ ನೋವನ್ನ ನಾವೇನಂದ್ರೆ ಗುಣಪಡಿಸ್ಕೊಂಡ್ಮೇಲೂ ಅಲ್ಲಿ ಒಂದು
ಒಂದು ಕಲೆ ಉಳಿಯುತ್ತೆ. ನಮ್ಗೆಲ್ರಿಗೂ ಗೊತ್ತು, ಆ ನೋವು ಹೋಗ್ಬೋದು, ಆದ್ರೆ ಆ ನೋವಿಂದ ಆದಂತ ಕಲೆ ಉಳಿಯುತ್ತೆ. ಹಾಗೆ ನಾವು ಮಾತಾಡಿದಂತ ಮಾತು ಎಷ್ಟೋ ದಿವಸ ಆಗಿರ್ಬೋದು, ಆದ್ರೆ ಅದರಿಂದ ನಾವು ಯಾರಿಗೆ, ನಮ್ಮ ಎದುರುಗಡೆ ಇರೋ ಮನುಷ್ಯನ್ಗೆ ನಾನು ಎಷ್ಟು ಡ್ಯಾಮೇಜ್ ಮಾಡಿದೀನಿ ಅಂತ ಯಾರಾದ್ರೂ ಅಳೆಯಕ್ ಸಾಧ್ಯನಾ ಮಾಸ್ಟರ್ಸ್? ಆ ಮನುಷ್ಯ ಎಷ್ಟು ಕುಗ್ಗೋಗಿದ್ದಾನೆ ಅಂತ ನಾವು ಅಳೆಯಕ್ ಸಾಧ್ಯನಾ? ನಾನು ಎಷ್ಟು ಅಲ್ಲಿ ತೊಂದರೆ ಮಾಡಿದ್ದೀನಿ ಅಂತ ಅಳೆಯಕ್ ಸಾಧ್ಯನಾ? ಸೊ ಹಾಗಾಗಿ ನಾನು ಕೊಟ್ಟಂತದೇನಲ್ಲಿ ನೋವು, ನಾನು ಏನ್ ಕೊಟ್ಟಿದ್ದೀನಿ, ನೋವು ಕೊಟ್ಟಿದ್ದೀನಿ ನನ್ನ ಮಾತಿನಿಂದ ಅಂದಾಗ ನಾನು ಏನ್ ಅಟ್ರಾಕ್ಟ್ ಮಾಡ್ತೀನಿ, ಇಲ್ಲಿ ನೋವನ್ನೇ ಅಟ್ರಾಕ್ಟ್ ಮಾಡ್ತೀನಿ. ಇವತ್ತು ನಾನು ಬಹಳ ತುಂಬಾ ಪವರ್ಫುಲ್ಲು, ನಾನು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ, ನಿನ್ ಮೇಲೆ ಸವಾರಿ ಮಾಡ್ತಾ ಇದ್ದೀನಿ, ಆದ್ರೆ ಕರ್ಮ ಅನ್ನೋವನ್ನ ಏಟು ಬೀಳುವಾಗ ನಿನ್ನ ಯಾವ ಪವರು ನಡೆಯಲ್ಲ ಅಂತ ನಾವಿಲ್ಲಿ ತಿಳ್ಕೊಬೇಕು. ಯಾಕಂದ್ರೆ ನಮ್ಮ ನಾಲಿಗೆಯನ್ನು ಅಷ್ಟು ಹದವಾಗಿ ಮಿದವಾಗಿ ನಾವು ಬಳಸ್ಕೋಬೇಕು ಅನ್ನೋದನ್ನ ತಿಳ್ಕೊಬೇಕು ಮಾಸ್ಟರ್ಸ್. ಏನಂದ್ರೆ ನಾವೆಲ್ಲ ಕುತ್ಕೊಂಡಿದೀವಿ ಇಲ್ಲಿ, ಜಾಸ್ತಿ ಜನ ಅಕ್ಕಂದಿರು ಕುತ್ಕೊಂಡಿದೀವಿ, ನಾವೆಲ್ಲ ಹೌಸ್ ವೈಫ್ಸ್ ನಮ್ಗೆಲ್ಲ ಗೊತ್ತಾದಾಗ ಅಡ್ಗೆ ಮಾಡುವಾಗ ನಾವೇನಂತೀವಿ, ಎಲ್ಲಾನು ಚೆನ್ನಾಗಿ ಹಾಕ್ತಿವಿ, ಖಾರ ಉಪ್ಪ ಎಲ್ಲ ಚೆನ್ನಾಗಿ ಹಾಕ್ತಿವಿ, ಆದ್ರೆ ಉಪ್ಪು ಬಂದಾಗ ನಾವೇನ್ ಹೇಳ್ತೀವಿ, ಹದವಾಗಿ ನಾಲಿಗೆ ರುಚಿಗೆ ತಕ್ಕಷ್ಟು ಅಂತ ಹೇಳ್ತೀವಿ. ಅಂದ್ರೆ ನಾಲಿಗೆ ರುಚಿಗೆ ತಕ್ಕಷ್ಟು ಅಂದ್ರೆ ಉಪ್ಪು ಜಾಸ್ತಿ ಆದ್ರೂನು ತೊಂದರೆ ಇದೆ, BP ಬರುತ್ತೆ ಅಂತ ಗೊತ್ತು, ಕಡಿಮೆ ಆದ್ರೂ ಲೋ BP ಆಗಿದೆ ಅಂತ ಗೊತ್ತು. ಅಂದ್ರೆ ಹಿತವಾಗಿ ಒಂದು ಬ್ಯಾಲೆನ್ಸ್ ಆಗಿ ಅದನ್ನ ನಾವು ಉಪಯೋಗಿಸ್ಬೇಕಂತ ನಮ್ಗೆಲ್ಲರಿಗೂ ಗೊತ್ತು. ಅಂತ ನಾಲಿಗೆ ಅನ್ನೋದೇನು, ಮಾತು ಅನ್ನೋದೇನಂದ್ರೆ ಮಾಸ್ಟರ್ಸ್, ನಮ್ಮ ಉಪ್ಪು ಇದ್ದಂಗೆ, ಅದು ಜಾಸ್ತಿನೂ ಆಗ್ಬಾರ್ದು ಕಡಿಮೆನೂ ಆಗ್ಬಾರ್ದು ಅಂತ ನಾವಿಲ್ಲಿ ತಿಳ್ಕೊಬೇಕು. ಅದಕ್ಕೆ ನಮ್ಮ ಬಸವಣ್ಣವರು ಹೇಳಿದ್ದಾರೆ, ತಿಳ್ಕೊಳ್ಳಿ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರ್ಗ. ನೋಡಿ, ಬೇರೆ ಏನ್ ಬೇಕು ಮಾಸ್ಟರ್ಸ್ ಇಲ್ಲಿ? ಎಷ್ಟು ಅಂದ್ರೆ ಸ್ವರ್ಗ ನರ್ಗ ಎಲ್ಲೂ ಇಲ್ಲೋ ಮನುಜ ಅಂತ ಒಂದು ಹಾಡು ನಮ್ಗೆ ಎಲ್ರಿಗೂ ಗೊತ್ತಿದೆ ನೋಡಿ. ಈ ಸಾಲು ಅದಕ್ಕೆ ಎಷ್ಟು ಒಂದು ಸಾಮಂಜಸ್ಯವಾಗಿದೆ. ಅಂದ್ರೆ ನಾವು ಅಯ್ಯ ಅಂದ್ರೆ ನಮ್ಗೆ ಜೀವನದಲ್ಲಿ ಎಲ್ಲಾ ಕೆಲಸ ಆಗ್ತವೆ, ನಾವು ಎಂತ ಕೆಲಸ ಯಾರಿಂದ ಬೇಕಾದ್ರೂ ಮಾಡಿಸ್ಕೋಬಹುದು. ಎಲೆ ಅಂದ್ರೆ ಯಾರು ಮಾಡ್ತಾರೆ ಹೇಳಿ ನೋಡೋಣ? ಹೌದಾ, ನೀನ್ ಇಷ್ಟು ನಿನ್ ಕೊಬ್ಬು ತೋರಿಸ್ತಾ ಇದೆಯಾ, ನಿನ್ನ ಮಾತಿನಲ್ಲಿ ಇಷ್ಟು ದುರಹಂಕಾರ ತೋರಿಸ್ತಾ ಇದೆ, ಬಾ ನಿನ್ ತೋರಿಸ್ತೀನಿ ಅಂತ. ನಾವ್ ಯಾವ್ದೋ ಒಂದ್ ಕೆಲಸ ಇದೆ, ಯಾವ್ದೋ ಒಂದು ಆಫೀಸಲ್ಲಿ ಹೋಗ್ತೀವಿ, ಆ ಕೆಲಸ ಅವನ ಹತ್ರನೇ ಆಗ್ಬೇಕು, ಅವನ ಹತ್ರ ಹೋಗಿ, ನಾನ್ ದೊಡ್ಡ ಆಫೀಸರು, ನನ್ನ ಹತ್ರ ದುಡ್ಡಿದೆ, ನಿನ್ನನ್ನು ಕಳ್ಕೊಳ್ಳೋಂತ ಶಕ್ತಿ ಇದೆ, ನಾನ್ ನನ್ನ ಬ್ರೋಬನ್ನ ತೋರಿಸಿ ಮಾಡ್ಕೊಡೋ ಅಂತ ಅಂತಂದ್ರೆ, ನನ್ಗೆ ಹಿಂಗಂತೆ, ನಿನ್ ಕೆಲಸ ನನ್ನಿಂದಲೇ ಆಗ್ಬೇಕು, ಹೋಗಂತಾನೆ, ನಾನು ನಿನಗೇನ್ ತೋರಿಸ್ತೀನಿ ಅಂತಾನೆ. ಆದ್ರೆ ಅದೇ ನಾವು ಮಾಡ್ಬೇಕಾದ್ರೆ ಯಾರ ಹತ್ರ ನಿಲ್ಲಿ, ಅವ್ರು ಚಿಕ್ಕವರು ದೊಡ್ಡವರು ಅಂತ ಏಜ್ ಫ್ಯಾಕ್ಟರ್ ಅಲ್ಲ ಇಲ್ಲಿ. ನೀವು ಏನಂದ್ರೆ ಯಾರ ಹತ್ರನು ಕೆಲಸ ಮಾಡಿಸ್ಕೋಬೇಕಾದ್ರೆ ನಾವು ಬೆಣ್ಣೆಯಂತೆ ಸಾಫ್ಟ್ ಆಗಿ ಮಾತಾಡ್ಸ್ಕೋಬೇಕು, ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಜನ ಯಾವಾಗ್ಲೂ ನೋಡಿ ಮಾಸ್ಟರ್ಸ್, ನಮ್ಮ ವಿಧೇಯತೆಗೆ, ನಮ್ಮ ವಿನಯಗೆ, ನಮ್ಮ ನಮ್ಮ ಭಾವನೆಗಳಿಗೆ ಸ್ಪಂದಿಸ್ತಾರೆ ಹೊರತಾಗಿ ನಿನ್ ದುಡ್ಡು ಎಷ್ಟಿದೆ, ನಿನ್ನ ಯಾವ ಅಧಿಕಾರದಲ್ಲಿದೆ ಕೆಲವೊಂದ್ರಲ್ಲಿ ನೋಡ್ಬೋದು. ಆದ್ರೆ ಕೆಲವೊಂದನ್ನ ನಾವು ಒಳ್ಳೆ ಮಾತುಗಳಿಂದ ಕಾರ್ಯಗಳನ್ನ ಮಾಡಿಸ್ಕೋಬೇಕಾಗತ್ತೆ. ಅಂದ್ರೆ ನಮ್ಮ ಮಾತು ಎಷ್ಟು ಮುಖ್ಯ ಇಲ್ಲಿ ಅಂದ್ರೆ, ನಮ್ಮ ಮಾತೇ ಮಂತ್ರವಾಗತ್ತೆ. ಪ್ಲೀಸ್ ಕಣ್ರಿ ಮಾಡ್ರಿ, ನಿಮ್ಮಷ್ಟು ಚೆನ್ನಾಗಿ ಯಾರು ಮಾಡ್ತಾರೆ, ಇವತ್ತು ನಾನು ಮಾಡಿಸ್ಕೋಬೇಕ್ರಿ ಅಂತ ಮಾಡಿದ್ರೆ ನೋಡಿ, ನಮ್ ಗಂಡನ ಕಡೆ ಏನಾದ್ರೂ ಒಂದ್ ಕೆಲಸ ಬೇಕಾದ್ರೆ ನಾವ್ ಹೆಂಗ್ ನೈಸಾಗಿ ಮಾತಾಡ್ತೀವಿ ಅವತ್ತು. ಅದೇ ನಮ್ಮ ಮಕ್ಕಳ ಜೊತೆ ಯಾವ್ದೇ ಮಾಡೋ, ನಾನ್ ಹೇಳ್ತಾ ಇದ್ದೀನಿ ಅಂತ ಆರ್ಡರ್ ಮಾಡ್ತೀವಲ್ವಾ ಕೆಲವೊಂದ್ಸರಿ. ನೋಡಿ, ನಾವು ಎಷ್ಟು ಇಲ್ಲಿ ಮ್ಯಾನಿಪುಲೇಟ್ ಮಾಡ್ತೀವಿ ಅಂದ್ರೆ, ಗಂಡ ಅಂದ್ರೆ ಸ್ವಲ್ಪ ಸಾಫ್ಟ್ ಆಗಿರ್ತೀವಿ, ಯಾಕಂದ್ರೆ ಅಲ್ಲಿ ನಮ್ ನಡೆಯಲ್ಲ ಅಂತ ಗೊತ್ತಿರುತ್ತೆ. ಮಕ್ಕಳಂದ್ರೆ ನಮ್ದು ಮಾತು ಕೇಳ್ತಾರೆ ಅನ್ನೋದು. ಅಂದ್ರೆ ಏನಂದ್ರೆ ನಮಗ್ ಗೊತ್ತಿದೆ ಎಲ್ಲಿ ಯಾವ ಮಾತಾಡ್ಬೇಕು, ಆ ಕಲೆಯನ್ನ ನಾವು ಬಲ್ಲಿವಿ ಅಂತ ಅಲ್ವಾ, ನಾವು ಆ ಕಲೆಗಾರ ಅಂತಲ್ವಾ. ಸೊ ಹಾಗಾಗಿ ನಮ್ಗೆಲ್ಲ ಗೊತ್ತಿದೆ ಮಾಸ್ಟರ್. ಸೊ ಹಾಗಾಗಿ ದೊಡ್ಡ ಮಾನವೀಯ ದೊಡ್ಡ ನಮ್ಮ ಈ ಹಿರಿಯರಿಗಾಗ್ಲಿ, ಈ ಸಂತರಿಗೆ, ಶರಣರಿಗೆ, ಅವ್ರಿಗೆ ಗೊತ್ತಿತ್ತು ಏನಂದ್ರೆ ಒಂದು ಮಾತಿನಲ್ಲಿ ಎಷ್ಟು ಒಂದು ಪವರ್ ಇದೆ ಅಂತ. ಸೊ ಹಾಗೆ ಮುಂದೆ ಹೋಗ್ತಾ ನಮ್ ಸಿದ್ದೇಶ್ವರಪ್ಪಾಜಿಯವರು ಒಂದು ಮಾತು ಹೇಳಿದ್ದಾರೆ, ಏನಂದ್ರೆ ಮಹಾನುಭಾವಿಗಳ ಮಾತನ್ನ ನಾವ್ ಯಾವತ್ತೂ ಮರಿಬಾರ್ದು, ಅದನ್ನ ನಾವ್ ಯಾವಾಗ್ಲೂ ಕೇಳ್ಬೇಕು ಅಂತ. ಇನ್ನೊಂದ್ ಮಾತು ಇಲ್ಲಿ ಹೇಳ್ತಾ ಹೇಳಿದ್ದಾರೆ ಮಾಸ್ಟರ್ಸ್. ನೋಡಿ, ಎಲ್ರಿಗೂ ನಮ್ಗೆ ಹೃದಯಕ್ಕೆ ತಟ್ಟುವಂತ ಮಾತೇನಂದ್ರೆ, ಮಾತೆಯರು ಮಕ್ಕಳನ್ನ ಮಲಗಿಸುವಾಗ ಸುಮಧುರವಾದ ಜೋಗುಳದ ಪದಗಳನ್ನ ಹೇಳ್ತಾರೆ ಹೊರತಾಗಿ ಬೈಗುಳ ಪದಗಳನ್ನ ಹೇಳ್ತಾರ ಅಂತ ಕೇಳಿದ್ರೆ, ಅಲ್ವಾ ಮಾಸ್ಟರ್ಸ್? ಇದನ್ನ ನಾವೆಲ್ಲ ತಾಯಂದ್ರು ಅನುಭವಿಸಿದೀವಿ. ಯಾರಿಗ್ ಗೊತ್ತಿಲ್ಲ ಹೇಳಿ? ನಮ್ಗೆ ರಾತ್ರಿ ತುಂಬಾ ನಿದ್ದೆ ಬಂದಿರುತ್ತೆ, ಆದ್ರೂ ನನ್ ಮಗು ಮಲ್ಕೊಳ್ಳಿಲ್ಲ, ಆವಾಗ ನಾನು ಏನ್ ಮಾಡ್ತೀನಿ, ಪೇಶನ್ಸ್ ಇಂದ ನಾನು ಏನ್ ಮಾಡ್ತೀನಿ, ಒಂದು ಮಧುರವಾದ ಜೋಗಳ ಪದವನ್ನ ಹಾಡಿ ನನ್ ಮಗುಗೆ ತಟ್ಟಿ ಮಲಗಿಸ್ತೀವಲ್ವಾ,
ಅದನ್ನ ಬಿಟ್ಟು ಏಯ್ ನೀನ್ ಮಲ್ಕೋತಿಲ್ವೋ ಅಂತ ರಪ್ಪ ರಪ್ಪ ಹೊಡೆದ್ ಮಲ್ಗಿದ್ರೆ ಆ ಮಗು ಒಂದ್ ರೀತಿಯಿಂದ ಹೆದರ್ಕೊಂಡು ಬಿಡತ್ತೆ. ಏನ್ ನಮ್ಮಮ್ಮ ರಾಕ್ಷಸಿಯಾಗಿ ಆಡ್ತಾ ಇದ್ದಾಳಲ್ಲ ಅನ್ಕೊತ್ತೆ ಮನಸ್ಸಿನಲ್ಲಿ, ಹೇಳಲ್ಲ ಅದು. ಆಮೇಲೆ ಇನ್ನೊಂದ್ ಏನಿಸುತ್ತೆ, 10 ನಿಮಿಷಕ್ಕೆ ಮಲ್ಕೊಳ್ಳೋ ಮಗು ಅರ್ಧ ಗಂಟೆಗೆ ಮಲ್ಕೊಳ್ಳುತ್ತೆ. ಸೊ ಅಂದ್ರೆ ನಮ್ಗೆಲ್ಲರಿಗೂ ಏನಂದ್ರೆ ಮಾಸ್ಟರ್ಸ್, ಆ ಜೋಗಳವನ್ನ ಪದಗಳನ್ನ ಬರೆದಂಥವ್ರು ಯಾರು ದೊಡ್ಡ ದೊಡ್ಡ ಯೂನಿವರ್ಸಿಟಿಯಲ್ಲಿ ಒಂದು ಸರ್ಟಿಫಿಕೇಟ್ ಅನ್ನು ತಗೊಳ್ಳೋರಲ್ಲ. ಅವ್ರಿಗೆ ಗೊತ್ತು ಈ ಸುಮಧುರವಾದ ನಾದ, ಈ ಶಬ್ದ ನನ್ನ ಮಗುವಿಗೆ ಮುದವನ್ನ ನೀಡುತ್ತೆ, ಆ ಹದವಾದ ಕೈಯಿಂದ ತಟ್ಟಿದಾಗ ನನ್ನ ಮಗು ಆನಂದವಾಗಿ ಮಲ್ಕೋತೆ ಅಂತ. ಅಂದ್ರೆ ನಾವು ಎಂಥದೇ ಪ್ರೆಷರ್ ಇಲ್ದೆ, ಎಂಥ ಪ್ರೆಷರ್ ಇಲ್ಲಿ ನಾನು ನಿದ್ದೆ ಬಂದು ನಾನು ತಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರು ನನ್ನ ಮಗು ಮಲ್ಕೋರ್ಗು ಪೇಶನ್ಸ್ ತಗೊಂಡು ನಾವು ತಟ್ಟಿ ಮಲ್ಗ್ತೀವಲ್ವಾ. ಸೊ ಹಾಗಾದ್ರೆ ಮಾಸ್ಟರ್ಸ್ ಏನಂದ್ರೆ, ನಾವು ಎಂಥದೇ ಪ್ರೆಷರ್ ಇರ್ಲಿ, ನನಗೆ ಇವತ್ತು ಎಂಥದೇ ಸಿಚುವೇಶನ್ ಇರ್ಲಿ ನೋಡಿ, ಈ ಜೋಗಳ ಹಾಡೋದ್ರಲ್ಲಿ ನಾವು ಏನ್ ಕಲ್ಕೋಬೋದಂದ್ರೆ, ನನ್ನ ಹತ್ರ ಎಂಥದೇ ಇವತ್ತು ಸಿಚುವೇಶನ್ ಯಾವುದೇ ಸಂದರ್ಭ ಇರ್ಲಿ, ನನ್ನತನವನ್ನ ನಾನು ಬಿಡಬಾರ್ದು. ಅಂದ್ರೆ ನನ್ನೆಲ್ಲ ಸ್ವಭಾವ ಏನಂದ್ರೆ, ನಾನು ಒಂದು ಕರುಣಾಮಯಿ, ನಾನು ಮಾತೆ ಅಂತ ನಿನಗೆ ಯಾಕೆ ದೈವಿ ಪಟ್ಟವನ್ನ ಕೊಟ್ಟಿದ್ದಾರೆ ಅಂದ್ರೆ, ನಿನ್ನಲ್ಲಿ ಆ ಶಕ್ತಿ ಇದೆ, ಆ ಶಕ್ತಿಯನ್ನ ನೀನು ಬಳಸ್ಕೋತೀಯಾ, ನೀನು ಅದನ್ನ ಮೀರಲ್ಲ ಅಂತಾನೆ ಜೋಗಳ ಪದವನ್ನ ಹಾಡಿ ನಾವೇನಂದ್ರೆ ನನ್ನ ಮಗುನ ಚೆನ್ನಾಗಿ ಹಾಡಿ ತಟ್ಟಿ ಮಲಗಿಸ್ತೀವಿ ಮಾಸ್ಟರ್ಸ್. ಅದನ್ನ ಬಿಟ್ಟು ಏಯ್ ಮಲಗ್ತಿಲ್ವಾ ಅಂತಂದ್ರೆ ಇಲ್ಲ. ಯಾಕಂದ್ರೆ ನಾವು ಎಲ್ಲೇ ಇರ್ಲಿ, ಎಂಥದೇ ನಮ್ಗೆ ಅಂದ್ರೆ ಏನಂದ್ರೆ ತುಂಬಾ ಇಕ್ಕಟ್ಟಾದ ಸಂದರ್ಭನೂ ಇದ್ರು ನಮ್ಮ ಮಾತು ಏನಿರ್ಬೇಕಂದ್ರೆ ಮಾಸ್ಟರ್ಸ್, ನಮ್ಮ ವ್ಯಕ್ತಿತ್ವವನ್ನ ರೂಪಿಸುವಂತ ಇರಬೇಕು, ಅಂತ ಅತ್ಯುತ್ತಮವಾದ ಮಾತುಗಳನ್ನೇ ಆಡ್ಬೇಕು. ಸೊ ಹೇಗೆ ನಾವು ಹಾಡುವಂತ ಜೋಳಕ್ಕೆ ಆ ಮಗು ಮಲ್ಕೊಂತಲ್ವ, ಸೊ ಹಾಗಂದ್ರೆ ನಮ್ಮ ಮಾತುಗಳು ಮಂತ್ರವಾಗಿ ನಮ್ಗೆ ಬೇಕಾದಂತ ವೈಬ್ರೇಷನ್ ಅನ್ನ ನಮ್ಗೆ ತಂದು ಕೊಡುತ್ತೆ. ನಮ್ಮ ಜೀವನದಲ್ಲಿ ಏನಂದ್ರೆ ಲಾ ಆಫ್ ಅಟ್ರಾಕ್ಷನ್ ಮಾಡುತ್ತೆ. ನನಗೆ ಏನ್ ಬೇಕಲ್ಲ ನಾವು ಅದನ್ನೇ ಏನಂದ್ರೆ ನಾವು ಅಟ್ರಾಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗೆ ಮುಂದೆ ಹೋಗ್ತಾ ನಮ್ಮ ಸಿದ್ದೇಶ್ವರ ಅಪ್ಪಾಜಿಯವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಮೃದುವಾಗಿ ಮಾತನಾಡುತ್ತಾ ಊಟಕ್ಕೆ ನೀಡಿದರೂ ಕೂಡ ತಂಗಳ ಅನ್ನವೂ ಕೂಡ ಬಿಸಿಯಾಗಿರುತ್ತಂತೆ. ಹಾಗೆ ಕಠೋರವಾಗಿ ಮಾತಾಡುವಂತ ಮಾತು ಏನಂದ್ರೆ ಬಿಸಿ ಅನ್ನಕ್ಕೂ ಸಮಾನ ಆಗಲ್ಲ ಅಂತಂದ್ರೆ, ಕಠೋರವಾಗಿ ನಾವು ಮಾತಾಡಿದ್ರೆ ಅದೇನಂದ್ರೆ ಬಿಸಿ ಅನ್ನವೂ ಕೂಡ ತಂಗಳವಾಗಿ ಪರಿವರ್ತನೆ ಆಗತ್ತಂತೆ. ನೋಡಿ, ನಮ್ಮ ಹಸ್ಬೆಂಡ್ಸು, ನಮ್ಮ ಮಕ್ಕಳು ಎಲ್ಲೋ ಬೆಳಗ್ಗೆ ಎಲ್ಲೋ ಹೋಗ್ತಿರ್ತಾರೆ, ನಾವು ಅಡಿಗೆ ಏನೋ ನೀಟಾಗಿ ಮಾಡಿರ್ತೀವಿ, ಬಡಿಸುವಾಗ ಅವ್ರಿಗೆ ಬೈದ್ ಏ ಅಪ್ಪ ಇವ್ರದ್ದು ಈ ಊಟನೂ ಬೇಡ ಏನು ಬೇಡ, ಸರಿ ಉಪವಾಸ ಹೋದ್ರು ಪರವಾಗಿಲ್ಲ ಅಂತ ಹೋಗ್ಬಿಡ್ತಾರೆ ಒಂದೊಂದ್ಸರಿ. ನಮ್ಮ ಮಕ್ಕಳು ಅಮ್ಮ ಹೋಗಲ್ಲಪ್ಪ. ನೋಡಿ, ನಾವು ಎಂತೆಂತ ತಪ್ಪು ಮಾಡ್ತೀವಿ ಮಾಸ್ಟರ್ಸ್. ಅಂದ್ರೆ ನಾನೇನೋ ಪ್ರೀತಿಯಿಂದ ಅಡಿಗೆ ಮಾಡಿದೀನಿ, ನನ್ನ ಗಂಡನ್ಗೆ ಮಾಡಿದೀನಿ, ನನ್ನ ಮಕ್ಕಳಿಗೆ ಮಾಡಿದೀನಿ, ಆದ್ರೆ ಬಡಿಸುವಾಗ ಏನ್ ಮಾಡಿದೆ, ನಾನು ಬೈದೆ, ಕಠೋರವಾಗಿ ಮಾತಾಡಿದೆ. ಅಂದ್ರೆ ಅದು ಅನ್ನ ಏನಾಯ್ತಂದ್ರೆ ಆ ಭಾವನೆಯಿಂದ ಕೂಡ್ತು. ಅಂದ್ರೆ ನೀನು ಯಾವ ಕಠೋರ ಮಾತಿನಿಂದ ಮಾತಾಡಿದ ಆ ಕಠೋರ ತತ್ವ ಆ ಅನ್ನದಲ್ಲಿ ಬಂತು. ಅಂದ್ರೆ ನಮ್ಮ ಮಾತೆ ಅಲ್ಲಿ ಏನ್ ಸೃಷ್ಟಿ ಮಾಡ್ತು, ಕಠೋರತನವನ್ನ, ಒಂದು ಹಾಡ್ತನವನ್ನ, ಹಾರ್ಷನ್ನ ಅಲ್ಲಿ ಸೃಷ್ಟಿಸ್ತು. ಹೊರತಾಗಿ ಅಲ್ಲಿ ಕುತ್ಕೊಂಡಂತ ಗಂಡ ಆಯ್ತು, ಮಕ್ಕಳಾಯ್ತು, ಅಮ್ಮ ಆಯ್ತು, ಅಪ್ಪ ಆಯ್ತು, ನಮ್ಮ ಯಾವ ಸಂಬಂಧಗಳು ಮಾಡಿಲ್ಲ. ನೋಡಿ, ಅದಕ್ಕೆ ಹೇಳ್ತಾರೆ ಹೋಟೆಲಲ್ಲಿ ದಿನ ಊಟ ಮಾಡೋನ್ ಸರ್ವಿಸ್ ಮಾಡೋನ್ ಏನಂದ್ರೆ ಅವನಿಗೇನು ನೀನ್ ತಿಂದ್ರೇನು ಬಿಟ್ರು ಹಾಕ್ ಬಂದ್ ಗ್ಲಾಸ್ ನೋಡಿ ಹೆಂಗ್ ಕುಕ್ಕರ್ಸಿಡ್ತಾರೆ ಅವರು. ನಾವು ಅದೇ ಇಡ್ತೀವ? ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಮಾತೃತ್ವ ಇದೆ, ನನ್ನ ಫ್ಯಾಮಿಲಿ ಅಂತ ಇದೆ. ಸೊ ಹಾಗಾಗಿ ನಮ್ಮ ಏನಂದ್ರೆ ಅಲ್ಲಿ ಏನ್ ತೋರಿಸ್ತೀವಿ ಅಂದ್ರೆ ಅದರ ಹಿಂದಿರುವಂತ ಒಂದು ಇಲ್ಲಿ ನೋಡಿ, ಒಂದು ಅದ್ಭುತವಾದ ಇಷ್ಟೊತ್ತವರೆಗೂ ಕೇಳಿದ ಒಂದು ಮಾಸ್ಟರ್ಸ್ ಈಗ ಹೇಳ್ತೀನಲ್ಲ ಈ ಸಾಲುಗಳನ್ನ ಎಲ್ಲರೂ ಇನ್ನೂ ನೀವು ದಯವಿಟ್ಟು ಕಿವಿಗೊಟ್ಟು ಕೇಳಿ ಅಂತ ನಾನು ಹೇಳ್ತೀನಿ. ಅಂದ್ರೆ ನಾವು ಏನಂದ್ರೆ ಸವಿಯಾಗಿ ಬರೀ ಮಾತನಾಡಿದರೆ ಸಾಲದು, ಅದರೊಳಗೆ ಹಿಂದೆ ಇರುವ ಭಾವನೆಯು ಮಧುರವಾಗಿರಬೇಕು ಅಂತ ಹೇಳಿದ್ದಾರೆ ನಮ್ಮ ಸಿದ್ದೇಶ್ವರ ಅಪ್ಪಾಜಿಯವರು. ಅಂದ್ರೆ ನಾನ್ ಮಾತಾಡ್ತೀನಿ ಅಷ್ಟೇ, ನಾನ್ ತುಂಬಾ ಚೆನ್ನಾಗೇ ಮಾತಾಡ್ತೀನಿ, ಈಗ ನಾನು ತುಂಬಾ ಚೆನ್ನಾಗೇ ಹೇಳ್ತಾ ಇದ್ದೀನಿ ನಿಮ್ಗೆ, ನನ್ಗೇನಂದ್ರೆ ತುಂಬಾ ಚೆನ್ನಾಗಿದೆ, ಆದ್ರೆ ನನ್ ಭಾವನೆನೇ ಸರಿ ಇಲ್ಲ. ನಾನೇನಂದ್ರೆ ಈಗ ನೋಡಿ, ಇದನ್ನ ನಾವ್ ಹೇಗ್ ತಿಳ್ಕೊಬಹುದುಪ್ಪ ಅಂತಂದ್ರೆ, ನಾವು ಈಗ ಯಾರಿಗಾದ್ರೂ ಒಂದು ಸಕ್ಸಸ್ ಆದಾಗ ನಮ್ಮ ರಿಲೇಟಿವ್ಸ್ ಅಲ್ಲೇ ಯಾರೋ ಒಬ್ರು ಮಕ್ಕಳಿಗೆ ತುಂಬಾ ಏನ್ ಬಂತ್ರಿ ಮಾರ್ಕ್ಸ್ ಬಂತು ಅಂತ ತಿಳ್ಕೊರಿ, ನಾವೆಲ್ಲರೂ ಕಾಲ್ ಮಾಡಿ ಹೇಳ್ತೀವಿ, ನಿಮ್ ಮಗುಗೆ ಮಾರ್ಕ್ಸ್ ಬಂದಿದೆ ಅಂದ್ರೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀವಿ. ನಮ್ ಫ್ರೆಂಡ್ಸ್ಗಳಿಗಾಗ್ಲಿ, ನಮ್ ರಿಲೇಟಿವ್ಸ್ಗಳಿಗಾಗ್ಲಿ ಏನೋ ಒಂದ್ ಚೆನ್ನಾಗಿರುತ್ತೆ ಅವ್ರಿಗೆ, ವೆರಿ ಕಂಗ್ರ್ಯಾಚುಲೇಷನ್ ನಿಮ್ಗೆ ಹಿಂಗಾಯ್ತು ಅಂತ ನಾವೆಲ್ಲರೂ ವಿಶ್ ಮಾಡ್ತೀವಿ, ಮೆಸೇಜ್ ಕಳಿಸ್ತೀವಿ. ಆಮೇಲೆ ದಿನಾ ನಮ್ದು ವಾಟ್ಸಪ್ಗಳಲ್ಲಿ ನೋಡ್ಬೇಕು, ಒಬ್ಬರಿಗಿಂತ ಒಬ್ಬರ ಸ್ಟೇಟಸ್ ಅಲ್ಲಿ ಬ್ಯೂಟಿಫುಲ್ ಮೆಸೇಜಸ್. ಏನಂದ್ರೆ ನಾನ್
ಹಿಂಗಿದ್ದೀನಿ, ನಾನ್ ನಿಮ್ಗೆ ಎಲ್ರಿಗೂ ಗುಡ್ ವಿಶ್ ಮಾಡ್ತಾ ಇದ್ದೀನಿ, ನಾನ್ ಹಿಂಗೆ ಅಂತ ಎಲ್ಲ ಪ್ರದರ್ಶಿಸ್ತೀವಿ. ಆಮೇಲೆ ಆ ಫೋನ್ ಇಟ್ಮೇಲೆ ನೋಡು ಅವ್ರ ಮಗುಗ್ ಬಂದಿದೆ ಅಂತೀರಿ, ಅವಳ ಮಗುಗೆ ನೋಡ್ರಿ ಇಷ್ಟು ಮಾರ್ಕ್ಸ್ ತಗೊಂಡಿದೆ ಅಂತ. ಆ ಮಗು ರೀ ಅದು ಏನು ಓದಕ್ ಬರಲ್ಲ, ಒಂದ್ ಮಾತಾಡಕ್ ಬರಲ್ಲ, ಏನು ಇಲ್ರಿ, ಆ ಮಗುಗ್ ಬಂದಿದೆ ಅಂತ. ನನ್ ಮಗುಗ್ ಏನಾಗಿದೆ ನೋಡು ಅಂತ ಒಂದು. ಇನ್ನೊಂದು, ಅವ್ರ ಅಪ್ಪ ಅಮ್ಮ ಓದೇ ಇಲ್ರಿ, 2ನೇ ಕ್ಲಾಸ್ ವರ್ಗ್ಲ 10th ಪಾಸ್ ಆಗಿದಾರ್ರಿ, ನಾನ್ ಡಿಗ್ರಿ ಹೋಲ್ಡರು, ನಾನ್ ಡಬಲ್ ಡಿಗ್ರಿ, ನಾನ್ ಸಾಫ್ಟ್ವೇರ್ ಇಂಜಿನಿಯರು, ನಾನ್ ಇಷ್ಟ ಐಶ್ವರ್ಯ, ನನ್ ಮಗು ಹಿಂಗಾಯ್ತಾ ಅಂತ ಹಿಂದೆ. ನೋಡ್ರಿ ಅವ್ರಿಗೆ ಈಗ ಬಂದಿದೆ, ಇನ್ ಮುಂದೆ ದೇವ್ರ ಹಂಗ ಅವ್ರಿಗೆ ಯಾಕೆ ಮಾಡಿದಾನೆ, ನನಗೇನ್ ಕಡಿಮೆ ಅಂತ ಒಂದು ಶಾಪ ಹಾಕುವ ಮನಸ್ಸಿರುತ್ತೆ, ಒಳಗಡೆ ದ್ವೇಷ ಇರುತ್ತೆ. ಅಂದ್ರೆ ಮುಂದೆ ಏನಂದ್ರೆ ತುಂಬಾ ಮೀಠಿ ಅಂದ್ರೆ ತುಂಬಾ ಸಕ್ಕರೆ ತರ ಮಾತಾಡಿ, ಹಿಂದೆ ನಮ್ಮ ಭಾವನೆ ಏನಿದ್ರೆ ಮಾಸ್ಟರ್ಸ್ ಏನಂದ್ರೆ ದ್ವೇಷದ ಭಾವನೆ ಇದೆ, ನಮ್ಮಲ್ಲಿ ಒಂದು ಕಾಂಪಿಟೇಷನ್ ಭಾವನೆ ಇದೆ, ಒಂದು ಹೊಟ್ಟೆ ಕಿಚ್ಚಿದೆ. ಅಂದ್ರೆ ಅಲ್ಲಿ ಏನಾಯ್ತು, ನಮ್ಮ ಭಾವನೆ ಶುದ್ಧವಿಲ್ಲ ಅಂತ ಅಂದಂಗಾಯ್ತು. ಸೊ ಆ ಭಾವನೆ ಶುದ್ಧಲ್ಲಿ ನೀವ್ ಏನ್ ಮಾಡ್ತಾ ಇದ್ದೀರಾ, ಅವರಿಗೆ ಶಾಪಿಸ್ತಾ ಇದ್ದೀರಾ, ಅವ್ರ ಬಗ್ಗೆ ನೀವು ಏನ್ ಮಾಡ್ತಾ ಇದ್ದೀರಾ, ಒಂದು ಅಸೂಯೆನ ಪಡ್ತಾ ಇದ್ದೀರಾ. ಅಂದ್ರೆ ಎಲ್ಲೋ ಒಂದ್ ಕಡೆ ಆ ಎನರ್ಜಿಯನ್ನ ನೀವೇ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ನೀವು ಅವ್ರ ಮಕ್ಳಿಗಂತ ಇಲ್ಲ, ಅವ್ರಿಗಂತ ಇಲ್ಲ, ನಿಮಗ್ ನೀವೇ ಅನ್ಕೋತಾ ಇದ್ದೀರಾ. ಅಂದ್ರೆ ನಿಮ್ಮ ಭಾವನೆನೇ ಶುದ್ಧ ಇಲ್ಲ ಅಂದ್ರೆ ನಿಮ್ಮ ನಸೀಬ್ ಹೆಂಗ್ ಚೆನ್ನಾಗಾಗತ್ತೆ, ನಿಮ್ ಮಕ್ಳು ಹೆಂಗೆ ಮಾರ್ಕ್ಸ್ ತಗೋತಾರೆ, ನಿಮ್ಮ ಮಕ್ಳು ಹೇಗೆ ಅದನ್ನ ಇದನ್ನ ಆ ವಿಷಯವನ್ನ ಗ್ರಾಸ್ಪ್ ಮಾಡ್ತಾರೆ. ಅಂದ್ರೆ ನಾವ್ ಎಲ್ಲೋ ಒಂದ್ ಕಡೆ ಯಾರಿಗೆ ಏನು ವಿಶ್ ಮಾಡ್ತೀವಲ್ಲ ಅದೇ ನಮಗ್ ಬರುತ್ತೆ. ಇದನ್ನ ನಾವ್ ಎಷ್ಟ್ ಜನ ಸ್ಟೇಟಸ್ ಅಲ್ಲಿ ಹಾಕೊಂಡಿಲ್ಲ ಮಾಸ್ಟರ್ಸ್. ನಮ್ ವಾಟ್ಸಪ್ ಈಗ ನಮ್ದು ಒಂದು ಕನ್ನಡಿ ಆಗಿದೆ. ನಾನ್ ನಿನಗೆ ವಿಶ್ ಮಾಡ್ತಾ ಇದ್ದೀನಿ, ಅದೇ ನನ್ಗೆ ವಾಪಸ್ ಬರುತ್ತೆ. ಕಲ್ಲು ಮೇಲೆ ಎಸಿದ್ರೆ ಅದು ಅಷ್ಟೇ ಜೋರಾಗಿ ಬರುತ್ತೆ, ಕರ್ಮ ಅನ್ನೋದು ನಮ್ಗೆ ಹೊಡೆಯುತ್ತೆ. ಎಲ್ರಿಗೂ ಗೊತ್ತು ನಾವ್ ಎಷ್ಟು ನಡ್ಕೋತೀವಿ ಅದರಲ್ಲಿ. ಇಲ್ಲ, ಯಾಕಂದ್ರೆ ಅದಕ್ಕೆ ನಾವ್ ಎಷ್ಟು ತೂಕವನ್ನ ನಾವು ಸರಿ ತೂಗಿಸ್ಕೊಡ್ತಾ ಇದ್ದೀವಿ. ಸೊ ಅಂದ್ರೆ ನಮ್ ಸೆಲ್ಫ್ ಚೆಕ್ ಇಲ್ಲಿ ತುಂಬಾ ಮುಖ್ಯ ಆಗಿದೆ. ಅಂದ್ರೆ ನನ್ನ ಮಾತು ಬರೀ ಬಾಯಿಂದ ಬರೋದಷ್ಟೇ ಅಲ್ಲ, ನನ್ನ ಮನಸ್ಸು ಅಂದ್ರೆ ನನ್ನ ಭಾವನೆಯನ್ನು ಶುದ್ಧವಾಗಿರ್ಬೇಕು. ಆವಾಗ್ಲೇ ನಾನು ನನ್ನ ಮಾತುಗಳೇ ನನ್ಗೆ ಮಂತ್ರವಾಗತ್ತೆ. ಅಂದ್ರೆ ನಾನು ಹೇಳಿದೆ ಆಗ್ಲೇ ಲಕ್ಷ್ಮೀನ್ ಕರೆದುವಾಗ ಇಲ್ಲಿ ನಾನು ಏನ್ ಕರೆದೆ, ದ್ವೇಷವನ್ನ ಕರೆದೆ, ಅಸೂಯೆಯನ್ನ ಕರೆದೆ. ಅಲ್ಲಿ ನಾನೇನಂದ್ರೆ ಬೇರೆಯವ್ರ ಕೆಟ್ಟದಾಗ, ಬೇರೆಯವ್ರಿಗೆ ಒಳ್ಳೇದಾದಾಗ ನನ್ನಲ್ಲಿ ಹೊಟ್ಟೆ ಉರಿ ಅಂದ್ರೆ ಅಸೂಯೆ ಬಂತು ಅಂದ್ರೆ ನನ್ನಲ್ಲಿ ಅದೇ ಭಾವನೆಗಳೇ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವಿಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನಮ್ಮೊಳಗಿನ ದ್ವೇಷ ಅಸೂಯ ಭಾವನೆ ಇಟ್ಟುಕೊಂಡು ಹೊರಗೆ ನಾವು ಎಷ್ಟೇ ಸವಿಯಾಗಿ ಮಾತನಾಡಿದರೂ ಅದರ ಪರಿಣಾಮ ಅಷ್ಟೇ ಕವಿಯಾಗಿರುತ್ತೆ. ನಾವು ಆಡುವ ಮಾತು ತೀರಾ ನಾಟಕೀಯವಾಗಿರದೆ ಸಹಜವಾಗಿ ಒಳ್ಳೆಯದಾಗಿರಬೇಕು ಅಂತ ಹೇಳಿದ್ದಾರೆ. ನೋಡಿ ಆಗ್ಲೇ ಒಬ್ರು ಇಲ್ಲಿ ಒಂದು ಇದನ್ ಮಾಡಿದ್ರು ಮೆಸೇಜ್, ಮುಖವಾಡ ಅಂತ. ಅದೇ ಮಾಸ್ಟರ್ಸ್ ಆಗ್ಲೇ ನಾನು ಅದಕ್ಕೆ ಯಾಕೆ ಹೇಳಿಲ್ಲ ಅಂದ್ರೆ ಇದಕ್ಕೆ ಹೇಳಿಲ್ಲ, ಮುಂದೆ ಅದೇ ಪಾಯಿಂಟ್ ಅನ್ನೇ ನಾನು ಹೇಳೋಳಿದ್ದೆ. ಏನಂದ್ರೆ ನಾವು ಎಷ್ಟೇ ಸವಿಯಾಗಿ ಮಾತಾಡಿ ಏನೇ ಮಾತಾಡಿ ನಾವು ನಾಟಕ ಮಾಡ್ತಾ ಇದೀವಲ್ಲ, ಅಂದ್ರೆ ಮುಖದಲ್ಲಿ ತುಂಬಾ ಚೆನ್ನಾಗಿದ್ದೀವಿ, ತುಂಬಾ ಅಂದ್ರೆ ನಾಟಕ ಮಾಡ್ತಾ ಇದೀನಿ, ನಾನು ತುಂಬಾ ಒಳ್ಳೆಯವಳು, ನನ್ನ ಸ್ಟೇಟಸ್ ಎವ್ರಿ ಡೇ ಪರ್ಫೆಕ್ಟ್, ನನ್ನ ಮಾತು ವೆರಿ ಪರ್ಫೆಕ್ಟ್, ನಾನ್ ನಿನ್ ಮುಂದೆ ಪರ್ಫೆಕ್ಟ್. ಆದ್ರೆ ಒಳಗಡೆ ನನ್ನ ಭಾವನೆ ಹೇಗಿದೆ ಅಂದ್ರೆ ತುಂಬಾ ಕೆಟ್ಟದಾಗಿದೆ. ಅಲ್ಲಿ ದ್ವೇಷ ತುಂಬಿದೆ, ಅಸೂಯೆ ತುಂಬಿದೆ. ಅಂದ್ರೆ ಏನಂದ್ರೆ ನಾವು ಅಲ್ಲಿ ಮಾತಾಡುವಂತದ್ರಲ್ಲಿ ಏನಿದೆ ತೀರಾ ನಾಟಕೀಯವಾಗಿದೆ. ನಾವು ಒಂದು ದಿವಸ ನಮ್ಮ ಮುಖವಾಡವನ್ನ ಧರಿಸಿ ನಾವು ಜೀವನವನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಾಸ್ಟರ್ಸ್, 1 ದಿವಸ ಚಂದ, 2 ದಿವಸ ಚಂದ. ಆದ್ರೆ ಅದೇ ನಮ್ಗೆ ಪ್ರಾಕ್ಟೀಸ್ ಆಗ್ಬಿಟ್ರೆ ನಾವು ಜೀವನ ಪೂರ್ತಿ ನಾವೇನಂದ್ರೆ ನಾವು ಮುಖವಾಡವನ್ನೇ ಹಾಕ್ಬೇಕಾಗತ್ತೆ. ನೋಡಿ, ನೀವು ಒಂದೊಂದ್ಸರಿ ಕೆಟ್ಟದಾಗಿ ಕೋಪ ಮಾಡ್ಕೊಳ್ಳಿ, ಅದು ನಿಜವಾಗಿರ್ಲಿ, ಆ ಕೋಪ ಕೂಡ ಕೆಟ್ಟಲ್ಲ, ನಿಜವಾಗ್ಲೂ ಹೇಳ್ತೀನಿ. ಯಾಕಂದ್ರೆ ಅದು ನೀನ್ ಏನ್ ಫೀಲ್ ಮಾಡ್ಕೊಂಡಿದ್ಯಾ ಅದನ್ನೇ ತೋರಿಸಿದ್ಯಾ ಅಲ್ಲಿ, ನೀನ್ ನಾಟಕ ಮಾಡಿಲ್ಲ. ನನ್ಗೆ ಕೋಪ ಬರಲ್ಲ. ಈಗ ನೋಡಿ, ನಮ್ಗೆಲ್ಲರಿಗೂ ಒಂದು ಕ್ವಶನ್ ಕೇಳ್ತಾರೆ, ಇದು ಎಲ್ರು ಧ್ಯಾನಿಗಳ ಏನ್ರಿ ನೀವು ಧ್ಯಾನ ಮಾಡ್ತೀರಂತ ಯಾಕೆ ಕೋಪ ಮಾಡ್ಕೋತೀರಾ, ಏನು ನಾವೇನು ಏನ್ ಫೀಲಿಂಗ್ಸ್ ಇಲ್ಲ ಹುಟ್ಟಿದೀವ ಧ್ಯಾನಿಗಳು, ನಮ್ಗೇನ್ ಫೀಲಿಂಗ್ಸೇ ಬರಬಾರ್ದಾ ಅಲ್ವಾ? ಸೊ ಅಂದ್ರೆ ಒಳ್ಳೆಯ ಕೋಪ ಕೂಡ ಒಳ್ಳೆಯದೇ ಅಂತ ಇಲ್ಲಿ. ಅಂದ್ರೆ ನಮ್ಮ ಭಾವನೆಗಳೇನಂದ್ರೆ ಕರೆಕ್ಟ್ ಆಗಿದ್ದಾಗ, ನನ್ನ ಭಾವನೆಯಲ್ಲಿ ಅಲ್ಲಿ ಕೋಪವನ್ನ ನಾನು ಎಕ್ಸ್ಪ್ರೆಸ್ ಮಾಡ್ಬೇಕಾಗಿರೋದು ನೈಜವಾಗಿದ್ದಾಗ ನಾನು ಎಕ್ಸ್ಪ್ರೆಸ್ ಮಾಡ್ಬೇಕು. ಅಂದ್ರೆ ನಾನಿಲ್ಲಿ ಮುಖವಾಡ ಹಾಕ್ತಾ ಇಲ್ಲ, ನಾನು ಧ್ಯಾನ ಆಡ್ತಾ ಇದ್ದೀನಿ, ನಾನು ಮೆಡಿಟೇಷನ್ ಮಾಡ್ತೀನಿ ಅಂದ್ರೆ ನನ್ ಕೋಪ ಬರಬಾರ್ದು ಅಂತ ಅಲ್ಲ. ಇಲ್ಲಿ ನಾವು ಮುಖವಾಡ ಹಾಕೋದು ಅವಶ್ಯಕತೆ ಇಲ್ಲ ಮಾಸ್ಟರ್ಸ್. ಅಂದ್ರೆ ನಮ್ಮ ಮುಖವಾಡಗಳ ಬದುಕು ನಮಗೆ ಬೇಕಾಗಿಲ್ಲ ಅಂತ ನಾವು ಅದಕ್ಕೆ ತಿಳ್ಕೋಬೇಕು. ಹಾಗಾಗಿ ನಾವೇನಂದ್ರೆ ಹೃದಯ ಶುದ್ಧವಾಗಿದ್ರೆ ಏನಂದ್ರೆ ನಮ್ಮ ಮಹಾನುಭಾವಿಗಳು ಏನಂದ್ರೆ ಅವರು ಸುಶಿಕ್ಷಿತರಿರ್ಲಿಲ್ಲ. ನಾನಾಗ್ಲೇ ಹೇಳಿದೆ, ನಾವು ದೊಡ್ಡ ದೊಡ್ಡ ಮಹನೀಯರು, ಇವಾಗ ಅಕ್ಕ ಮಹಾದೇವಿನ ತಗೋರಿ, ಬಸವಣ್ಣವ್ರನ್ನ ತಗೋರಿ, ಪುರಂದರ ದಾಸರನ್ನ ತಗೋರಿ, ಅವ್ರು ಯಾರು ದೊಡ್ಡ ಏನಂದ್ರೆ
ಡಿಗ್ರಿಗಳನ್ನ ತಗೊಂಡಿರೋರಲ್ಲ, ಸುಶಿಕ್ಷಿತರು ಅಂತ ಅವ್ರಿಗೆ ಯಾರಿಗೂ ಡಿಗ್ರಿ ಇರಲಿಲ್ಲ. ಆದರೆ ಅವರು ಮಹಾ ಅನುಭವದಿಂದ, ಅಂದ್ರೆ ಅವರು ಮಹಾನುಭಾವಿಗಳು ಯಾಕಾಗಿದ್ರೆ ಅಂದ್ರೆ ಹೃದಯದಿಂದ ಶುದ್ಧವಾದ ಮಾತುಗಳು ಅವ್ರಿಗೆ ಬರ್ತಾ ಇದ್ವು. ಸೊ ಹಾಗಾಗಿ ಏನಂದ್ರೆ ನಮ್ಮ ಮಾತು ಏನಂದ್ರೆ ಮಾಸ್ಟರ್ಸ್ ಯಾವಾಗ ಶುದ್ಧವಾಗಿ ಬರ್ತವೆ ಆವಾಗ ನಾವು ಮಾತೆ ಮಾತು ಮುಗ್ಧವನ್ನಾಗಿ ಮಾಡುತ್ತೆ ಅಂತ ಹೇಳ್ತೀವಲ್ವ. ಸೊ ಯಾವಾಗಂದ್ರೆ ನಾವು ಒಳ್ಳೆಯ ಭಾವನೆಯಿಂದ ಮಾತಾಡಿದಾಗ ಅಲ್ಲಿ ಏನಂದ್ರೆ ಎಲ್ಲರನ್ನು ನಾವು ಮಾತಿನಿಂದ ಏನಂದ್ರೆ ಅಟ್ರಾಕ್ಷನ್ ಮಾಡ್ಬೋದು. ದಿಸ್ ಈಸ್ ದ ಲಾ ಆಫ್ ಅಟ್ರಾಕ್ಷನ್. ಅಂದ್ರೆ ನಾವು ಬೇಕಾದನ್ನ ಅತಿ ಪ್ರೀತಿಯಿಂದ ಮಧುರವಾಗಿ ನನಗಿದ್ ಬೇಕಪ್ಪ ಅಂತ ನಾವು ಹೇಗೆ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಮಾಡ್ಕೋತೀವಲ್ವ, ಅದು ಬೇರೆ ಏನು ಅಲ್ಲ ಅಂದ್ರೆ ನಮ್ಮ ಸವಿಯಾದ ಮಾತು, ನಮ್ಮ ಮಾತೆ ಇಲ್ಲಿ ಏನಂದ್ರೆ ಮಂತ್ರವಾಗಿದೆ ಅಂತ ತಿಳ್ಕೋಬೇಕು. ಹಾಗೆ ಮಾಸ್ಟರ್ಸ್ ಇನ್ನೊಂದು ನಮ್ಮ ಸಿದ್ದೇಶ್ವರಪ್ಪಾಜಿ ಇನ್ನೊಂದು ಮುಂದೆ ಹೋಗಿ ಇನ್ನೊಂದು ಹೇಳ್ತಾರೆ, ಏನಂದ್ರೆ ಬೇರೆಯವರ ಮನೆಯಲ್ಲಿ ನಡೆಯುತ್ತಿರುವಂತ ಸನ್ನಿವೇಶಗಳನ್ನ ನಾವು ಯಾವ ದೃಷ್ಟಿಕೋನದಿಂದ ನೋಡದೆ, ನಾವು ಏನಂದ್ರೆ ಯಾರೋ ಮನೆಯಲ್ಲಿ ಒಂದು ಏನೋ ಜಗಳ ನಡೆಯುತ್ತೆ, ಏನೋ ನಡೀತಾ ಇರುತ್ತೆ, ಅದನ್ನೇನಂದ್ರೆ ದೃಷ್ಟಿಕೋನದಿಂದ ನೋಡದೆ ಗುಣದ ದೃಷ್ಟಿಯಿಂದ ನೋಡಬೇಕು ಅಂತ ಹೇಳ್ತಾರೆ. ನೋಡಿ, ಗುಣದ ದೃಷ್ಟಿ ಅಂದ್ರೆ ಏನ್ ಮಾಸ್ಟರ್ಸ್ ಇಲ್ಲಿ ಅಂದ್ರೆ, ಯಾರೋ ಮನೆಯಲ್ಲಿ ಒಂದು ಏನೋ ನಡೀತಾ ಇದೆ, ಅದನ್ನ ನಮಗ್ ಗೊತ್ತಾಯ್ತು. ಅದನ್ನ ಗೊತ್ತಾದಾಗ ನನ್ ಭಾವನೆ ಹೇಗಿದೆ ಅಂದ್ರೆ, ನಾನು ಮಾತಾಡ್ಬಹುದು, ನಾನು ಮಾತಾಡಿ ಅವ್ರಿಗೆ ಒಂದು ಸಮಾಧಾನವನ್ನು ಹೇಳ್ಬಹುದಾಗಿತ್ತಂದ್ರೆ ನನ್ನ ಭಾವನೆಯಂತೆ ನನ್ನ ದೃಷ್ಟಿಯಂತೆ ನಾನು ಅವ್ರಿಗೆ ಸಮಾಧಾನ ಹೇಳ್ಬಹುದು. ನನಗೇನಾದ್ರೂ ಸಹಾಯ ಮಾಡಕ್ ಆಗ್ತಾ ಇದೆನಾ, ಸಹಾಯ ಮಾಡ್ಬೋದು. ಅದು ಎರಡೂ ಆಗಿಲ್ಲ ಅಂದ್ರೆ, ಅಪ್ಪ ದೇವ್ರೆ ಅವ್ರಿಗೆ ಒಳ್ಳೇದನ್ನ ಮಾಡ್ಪ, ಈ ಕಷ್ಟದಿಂದ ಹೊರಗೆ ತಗೊಂಡ್ ಬಾ ಅಂತ ನನ್ನ ಗುಣದೃಷ್ಟಿ ಹೇಗಿರುತ್ತೆ ಆ ತರ ಮಾಡ್ಬೋದು. ಅದನ್ನ ಬಿಟ್ಟು ನಾವ್ ಏನ್ ಮಾಡ್ತೀವಿ ಮಾಸ್ಟರ್, ನಾವು ಕೆಲವೊಬ್ರು ಏನ್ ಮಾಡ್ತಾರೆ, ಆ ದೃಷ್ಟಿಯನ್ನ ಆ ಒಂದು ವಿಷಯವನ್ನ ತೆಗೆದುಕೊಂಡು 10 ಜನರತ್ತ ಹೇಳ್ತಾ ಹೋಗ್ತಾರೆ, ಅದನ್ನ ಆಡ್ಕೋತಾರೆ. ಆಮೇಲೆ ಕೆಲವೊಬ್ರು ಅದನ್ನ ಸಂತೋಷ ಪಟ್ಕೋತಾರೆ, ಕೆಲವೊಬ್ರು ಇನ್ನು ಮಸಾಲೆ ಹಚ್ಚಿ ಅದನ್ನ ಇನ್ನೂ ಚೆನ್ನಾಗಿ ಮುಂದೆ ಒರೆಸ್ಕೊಂಡು ಹೋಗ್ತಾರೆ. ಅದು ಏನ್ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಿಲ್ಲ, ಅಂದ್ರೆ ಅವರೇ ಒಂದು ಹಳ್ಳಕ್ಕೆ ಬೀಳ್ತಾ ಇದ್ದಾರೆ ಅಂತ. ನೀವು ಇವತ್ತು ಯಾರ ಮನೆಯ ರಾಡಿಯನ್ನ 10 ಜನರಿಗೆ ಕಿರ್ಚಾಡ್ತಾ ಹಚ್ತಾ ಇದ್ದೀರಾ, ಆ ಒಂದು ಸನ್ನಿವೇಶವನ್ನ ನೀನೇ ನಿನ್ನ ಮನೆಯಲ್ಲಿ ಒಂದು ದಿವಸ ಅಟ್ರಾಕ್ಟ್ ಮಾಡ್ಕೋತೀಯಾ ಅಂತ ನಾವು ಪ್ರತಿಯೊಬ್ರು ತಿಳ್ಕೊಳ್ಳೇಬೇಕು. ಅಂದ್ರೆ ಏನ್ ಹೇಳ್ತಾ ಇದ್ರೆ, ಯಾವದು ಗುಣದ ದೃಷ್ಟಿಯಿಂದ ನೋಡಿದೆಯಲ್ಲ ಅದೇ ದೃಷ್ಟಿ ನಿನ್ನ ಮನೆಗೂ ಬರುತ್ತೆ. ನಾವೇನ್ ಅನ್ಕೋತೀವಿ, ಅಯ್ಯೋ ನಾನು ಏನೂ ಮಾಡಿಲ್ರಿ, ನಾನು ಎಷ್ಟು ಒಳ್ಳೆಯದಿನ್ರಿ, ಯಾಕೋ ಗೊತ್ತಿಲ್ರಿ ನಮ್ ಸಂಸಾರದಲ್ಲಿ ಇವತ್ತು ಯಾಕೋ ಇಷ್ಟು ದಿವಸ ನಡೀತಾ ನಡೀತಾ ಇದೆ ರೀ ಅಂತಂದ್ರೆ ಕಾರಣ ಇದೆ ಮಾಸ್ಟರ್ಸ್. ನಾನು ಎಲ್ಲೋ ಒಂದ್ ಕಡೆ ಈ ಕೆಲಸವನ್ನ ಈ ಕರ್ಮವನ್ನ ಮಾಡಿ ಬಂದಿದ್ದೇನೆ ಅಂದ್ರೆ ಕರ್ಮ ಚಕ್ರ ಹಿಂಗ್ ತಿರುಗಿ ನಿನ್ನ ಹತ್ರ ಬಂದು ಹೊಡೆಯುತ್ತೆ ಅಂತ ನಾವಿಲ್ಲಿ ತಿಳ್ಕೋಬೇಕಾಗಿದೆ. ಅಂತೆ ಏನ್ ಹೇಳಿದ್ದಾರೆ, ಸಂತರು ಶರಣರು ಪರಿಶುದ್ಧವಾದ ಹೃದಯದಿಂದ ಹೊಮ್ಮಿದ ಮಾತು ಮಂತ್ರವಾಯಿತು. ಅಂದ್ರೆ ಅವರು ಮಾಡಿದ ಶರಣರು ಸಂತರು ಮಾತಾಡಿದಂತ ಮಾತೇನಾಯ್ತು, ಅವರ ಹೃದಯದಿಂದ ಹೊಮ್ಮಿದಂತ ಮಾತೇನಾಯ್ತು ಅಂದ್ರೆ ಮಂತ್ರವಾಯಿತು. ಅದೇ ಎದಕ್ಕೆ ದಾರಿ ಆಯ್ತು ಅಂತ ಹೇಳಿದರೆ ದೇವಲೋಕಕ್ಕೆ ದಾರಿಯಾಗಿದೆ ಅಂತ ನಮ್ಮ ಸಿದ್ದೇಶ್ವರ ಅಪ್ಪಾಜಿಯವರು ಹೇಳಿದ್ದಾರೆ. ಸೊ ನಾನು ಎಲ್ಲಿ ಸ್ಟಾರ್ಟ್ ಮಾಡಿದೆ ಮಾಸ್ಟರ್ಸ್ ಅಂದ್ರೆ, ನಾವು ಏನಂದ್ರೆ ಏನು ತಗೊಂಡ್ ಬಂದಿಲ್ಲ, ಏನು ಬಿಟ್ಟು ಬಂದಿಲ್ಲ ಅಂತ ಹೇಳಿದ್ವಲ್ವ. ಏನಂದ್ರೆ ಇಲ್ಲಿ ತಿಳ್ಕೊಳ್ಳಿ, ನಾವು ಏನಂದ್ರೆ ನಾವು ಆಡುವಂತ ಮಾತುಗಳೇ ನಮ್ಮ ದೇವಲೋಕಕ್ಕೆ ದಾರಿಯನ್ನ ಮಾಡತ್ತೆ. ಅದೇ ನಮ್ಮ ಕರ್ಮಗಳನ್ನು ಹೊತ್ಕೊಂಡು ಹೋಗ್ತೀವಿ. ಅಲ್ಲಿ ಹೋದಾಗ ನಾವು ಹೆಂಗೆ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಅಂತ ಕುತ್ಕೋತೀವಲ್ವಾ, ಹಾಗೇನೆ ಏನಂದ್ರೆ ನಾವು ಏನಂದ್ರೆ ಅಲ್ಲಿ ಹೋಗಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂದ್ರೆ ನಾವು ಮಾಡಿದಂತ ಕರ್ಮಕ್ಕೆ ತಕ್ಕಂತೆ ಕುತ್ಕೊಂಡು ಅದನ್ನೇ ತಗೊಂಡು ಇಲ್ಲಿ ಬಂದಿದೀವಿ. ನೋಡಿ, ಇನ್ನೊಬ್ರು ಇಲ್ಲಿ ಹಾಕಿದ್ದಾರೆ, ಮೆಸೇಜ್ ಹಾಕಿದ್ದಾರೆ, ನುಡಿದರೆ ಮುತ್ತಿನ ಹಾರದಂತೆ. ನಮ್ಗೆ ಎಷ್ಟು ಜನರಿಗೆ ಗೊತ್ತಿಲ್ಲ ಮಾಸ್ಟರ್ಸ್, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು. ಎಷ್ಟು ಚೆನ್ನಾಗಿ ಹೇಳ್ತೀವಿ, ಆದ್ರೆ ನಾವು ಮಾಡ್ತಾ ಇರೋದು ಎಲ್ಲಿ ತಪ್ಪಂದ್ರೆ ಇಲ್ಲೇನೆ ತಪ್ಪು ಮಾಡ್ತಾ ಇದ್ದೀವಿ, ಇಲ್ಲೇನೆ ತಪ್ಪು ಮಾಡ್ತೇವೆ. ಇಲ್ಲಿ ಎರಡು ಕನೆಕ್ಷನ್ ಬಂದ್ಬಿಟ್ರೆ ನಾವು ಏನ್ ಬೇಕಾದ್ರೂ ಸಾಧಿಸಬಹುದು. ಅದೇ ಲಾ ಆಫ್ ಅಟ್ರಾಕ್ಷನ್, ಅದೇ ಮ್ಯಾನಿಫೆಸ್ಟೇಷನ್, ಅದೇ ನಮ್ಮ ಮಂತ್ರದ ಶಕ್ತಿ, ಅದೇ ನಮ್ಮ ಬೀಜ ಮಂತ್ರದ ಶಕ್ತಿ. ಅಂದ್ರೆ ನಮ್ಮ ಮಾತೆ ನಮ್ಮ ಮಂತ್ರವಾಗಿ ಹೊರಪಡುತ್ತೆ. ಅಂದ್ರೆ ನಾವು ಮಾತಾಡುವಂತ ಮಾತು, ನಾವು ಮಂತ್ರಗಳಷ್ಟೇ ಅಲ್ಲ, ಬೀಜ ಮಂತ್ರಗಳಿಂದ ಮಾತ್ರ ಅಟ್ರಾಕ್ಷನ್ ಮಾಡ್ತಾ ಇಲ್ಲ, ಈ ಮಾತೆ ನಾವು ಆಡುವಂತ ಮಾತೆ ಮಂತ್ರವಾಗಿರುತ್ತೆ. ಸೊ ಹಾಗಾಗಿ ನಾವೆಲ್ಲರೂ ಧ್ಯಾನಕ್ಕೆ ಬಂದಿದೀವಿ ಅಂದ್ಮೇಲೆ ನಮ್ಗೆ ಇನ್ನೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ ಮಾಸ್ಟರ್ಸ್. ಯಾಕಂದ್ರೆ ನಾವು ಮಾತನ್ನ ತುಂಬಾ ಚೆನ್ನಾಗಿ ಮಾತಾಡ್ಬೇಕು, ತುಂಬಾ ಅಂದ್ರೆ ಅರಿವಿನಿಂದ ಮಾತಾಡ್ಬೇಕು. ಹಂಗೆ ಲೂಸ್ ಆಗಿ ಮಾಡಬಾರ್ದು. ಯಾಕಂದ್ರೆ ನಮ್ಮ ಮಾತುಗಳು
ಮಂತ್ರವಾಗಿ ಹೊರಬರುತ್ತೆ. ಅದಕ್ಕೆ ನಮ್ಮ ಪತ್ರಿಜಿ ಗುರುಗಳು ಎರಡು ಮಾತನ್ನ ಯಾವಾಗ್ಲೂ ಹೇಳ್ತಾರೆ. ಏನಂದ್ರೆ ಅವ್ರು ಹೇಳಿದ್ ಸಿಂಪಲ್, ಮೊದ್ಲು ಎಲ್ರು ಧ್ಯಾನಕ್ಕೆ ಬನ್ನಿ ಅಷ್ಟೇ. ಅವ್ರಿಗೆ ಗೊತ್ತು ಧ್ಯಾನಕ್ಕೆ ಬಂದ್ಮೇಲೆ ಅದ್ರ ಪವರ್ ಏನಿದೆ, ಇಲ್ಲಿ ಈ ಮನುಷ್ಯ ಹೇಗ್ ಬದಲಾಗ್ತಾನೆ ಅಂತ ಗೊತ್ತಿದ್ದಕ್ಕೆ ನಮ್ಮ ಪತ್ರಿಜಿ ಗುರುಗಳು ಏನ್ ಅವ್ರಿಗೆ ಗೊತ್ತಿತ್ತು. ಯಾಕೆ ಅವ್ರಿಗೆ ಗೊತ್ತಿಲ್ಲದೆ ಅವ್ರು ಅನುಭವಿಸಿಲ್ದೇ ಇರೋದನ್ನ ಏನು ಹೇಳಿಲ್ಲ, ಧ್ಯಾನಕ್ಕೆ ಬನ್ನಿ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಹೇಳಿದ್ದಾರೆ ಮಾಸ್ಟರ್ಸ್, ಎಲ್ರಿಗೂ ಗೊತ್ತು, ನೋ ಜಜ್ಮೆಂಟ್ ನೋ ಕಂಪ್ಲೇಂಟ್ಸ್ ಅಲ್ವಾ. ಅಂದ್ರೆ ಕಂಪ್ಲೇಂಟ್ಸ್ ಅಂದ್ರೆ ನಾವು ಬಾಯಿಂದ ಆಡ್ತೀವಲ್ವಾ. ಎಸ್, ಸೊ ಯಾಕೆ ಹೇಳಿದ್ರು ಮಾಸ್ಟರ್ಸ್, ಅವ್ರಿಗೆ ಗೊತ್ತಿತ್ತು ನಮ್ಮ ಪತ್ರಿಜಿ ಗುರುಗಳಿಗೆ, ಮಾತೆ ಮಂತ್ರ. ನೀನ್ ಏನಾದ್ರೂ ಬೇರೆಯವ್ರಿಗೆ ಕಂಪ್ಲೇಂಟ್ ಮಾಡಿದಿ ಅಂದ್ರೆ ಆ ಮನುಷ್ಯ ನಿನ್ನ ಮಧ್ಯೆ ಒಂದು ಸೇತುವೆ ರೆಡಿಯಾಗಿ ಅಲ್ಲಿ ನೀನು ಆ ಮನುಷ್ಯನನ್ನ ಅದೇ ರೀತಿಯಾಗಿ ಅಟ್ರಾಕ್ಟ್ ಮಾಡ್ಕೋತೀಯ. ಅವ್ನು ನಿನ್ ವೈರಿಯಾಗಿ ಕ್ರಿಯೇಟ್ ಆಗ್ತದೆ. ವೈರಿ ಅಲ್ಲ, ಇಲ್ಲಿ ನಾವು ವೈರಿ ಅನ್ನಂಗಿಲ್ಲ, ಡಿಫ್ರೆನ್ಸ್ ಆಫ್ ಒಪಿನಿಯನ್. ನಿನ್ನ ಭಾವನೆಗಳಿಗೆ ಏನಂದ್ರೆ ಅಲ್ಲಿ ಒಂದು ಬಿರುಕು ಬರುತ್ತೆ ಅಂತ ಗೊತ್ತಿದ್ದು. ಅದಕ್ಕೆ ನೋ ಕಂಪ್ಲೇಂಟ್ಸ್ ಅಂತ ಹೇಳಿ, ನೋ ಜಜ್ಮೆಂಟ್. ನಾನು ಏನ್ ಹೇಳ್ತೀನಿ, ಜಯಶ್ರೀ ಮೇಡಮ್ ಇಷ್ಟೇಪ್ಪ ಇವ್ರು ಹಿಂಗೆ ಅಂತ ನಾನು ಒಂದು ಜಜ್ಮೆಂಟ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ. ಆದ್ರೆ ನಿಮಗ್ ಗೊತ್ತಿಲ್ಲ ನಂದೇನ್ ಶಕ್ತಿ ಇದೆ ಅಂತ. ಅಲ್ಲಿ ನಮಗ್ ಗೊತ್ತಿಲ್ಲ, ಎದುರುಗಡೆ ಇರೋ ಮನುಷ್ಯನ್ ಗೊತ್ತಿಲ್ಲ. ನಾನು ಅನ್ಕೊಂಡು ಕುತ್ಕೊಂಡಿದ್ದೀನಿ ನನ್ಗೆ ಇಷ್ಟೇ ಗೊತ್ತು, ನಾನು ಇವತ್ತು ಇಷ್ಟೇ ಹೇಳ್ತೀನಿ ಅಂತ. ಬಟ್ ನಾನು ಇದೇ ಒಂದು ಸಬ್ಜೆಕ್ಟ್ ಅನ್ನ ಒಂದು ಸುಮಾರು ಇದ್ರಲ್ಲಿ ಹೇಳಿದೀನಿ, ಯೂಟ್ಯೂಬ್ ಅಲ್ಲಿ. ಆದ್ರೆ ಕಡೆ ಒಂದೊಂದು ಬೇರೆ ಕಡೆ ನನಗೆ ಅನ್ಸತ್ತೆ, ಹೌದಲ್ಲ ಇವತ್ತು ನಾನು ಡಿಫ್ರೆಂಟ್ ಆಗಿ ಹೇಳಿದ್ನಲ್ಲ, ನನ್ನ ಶಕ್ತಿ ನನ್ಗೆ ಗೊತ್ತಿಲ್ಲ ಮಾಸ್ಟರ್ಸ್. ಏನಂದ್ರೆ ನಾವು ಯಾವ್ದಕ್ಕೂ ಅಂದ್ರೆ ರಿಸ್ಟ್ರಿಕ್ಷನ್ ಹಾಕೋಬಾರ್ದು. ಅಂದ್ರೆ ನಾವೇಂದ್ರೆ ನೋ ಜಜ್ಮೆಂಟ್ ನೋ ಕಂಪ್ಲೇಂಟ್. ಇವ್ರು ಇಷ್ಟೇ ಅನ್ನುವಂತ ಒಂದು ಜಜ್ಮೆಂಟ್ ಅನ್ನ ಯಾರಿಗೂ ಕೊಡಬಾರ್ದು. ಯಾಕಂದ್ರೆ ಪರಿವರ್ತನೆ ಅನ್ನೋದು ಅಂದ್ರೆ ಏನು, ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗಕ್ಕೆ ನಾವೆಲ್ಲರೂ ರೆಡಿ ಇರ್ತೀವಿ. ಅದಕ್ಕೆ ನಮ್ಮ ಪತ್ರಿಜಿ ಸರ್ ಏನ್ ಹೇಳಿದ್ರೆ, ನೋ ಕಮೆಂಟ್ಸ್ ನೋ ಜಜ್ಮೆಂಟ್. ಅಂದ್ರೆ ಈ ವ್ಯಕ್ತಿ ಹೀಗೆಯಪ್ಪ ಅಂತ ಅನ್ಕೊಂಡು ಕುತ್ಕೋಬೇಡಿ. ಆ ವ್ಯಕ್ತಿಯನ್ನು ಧ್ಯಾನಕ್ಕೆ ಬಂದಾಗ ಅವನ್ ಪರಿವರ್ತನೆ ಆಗ್ಬೋದು, ಪರಿವರ್ತನೆ ಆಗ್ತಾ ಇದ್ದಾನೆ ಅಂತ. ಸೊ ಇಲ್ಲಿ ಬರೀ ಧ್ಯಾನಕ್ಕೆ ಅಂತಲ್ಲ, ನಾವು ಧ್ಯಾನಕ್ಕೆ ಬರ್ದೇ ಇರ್ಲಿ, ನಾರ್ಮಲ್ ಅವ್ರು ಇರ್ಲಿ, ಚಿಕ್ಕ ಮಕ್ಳು ಇರ್ಲಿ, ದೊಡ್ಡ ಮಕ್ಳು ಇರ್ಲಿ, ಎಲ್ಲರಿಗೂ ಒಂದೇ ಒಂದು ಟೂಲ್ ಏನಂದ್ರೆ ನಮ್ಮ ದೇವಲೋಕಕ್ಕೆ ಹೋಗುವ ಮಂತ್ರ ಯಾವ್ದಂದ್ರೆ ನಮ್ಮ ಮಾತೆ. ಸೊ ಹಾಗಾಗಿ ನಾವು ಧ್ಯಾನದಲ್ಲಿ ಬಂದಿದೀವ ಇವತ್ತು, ಓಕೆ. ಬಂದಿದ್ದಿಲ್ವಾ, ಓಕೆ. ಆದ್ರೆ ನಮ್ಮ ಮಾತು ಅನ್ನೋದೇ ಮಂತ್ರ ಅನ್ನೋದನ್ನ ನಾವಿವತ್ತೆಲ್ಲರೂ ತಿಳ್ಕೊಬೇಕು ಮಾಸ್ಟರ್ಸ್. ನಂದು ಇಷ್ಟು ಈ ಒಂದು ವಿಷಯವಾಗಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟದಂತ ಮಾವತಾರ್ ಬಾಬಾಜಿ ಫೌಂಡೇಶನ್ ಅವರಿಗೆ ಹಾಗೂ ಗೀತಾ ಮೇಡಮ್ಗೆ, ಹಾಗೂ ಇಲ್ಲಿ ಕೂತ್ಕೊಂಡು ನನ್ನ ಮಾತನ್ನ, ನನ್ನ ತೊದಲು ನುಡಿಗಳನ್ನ ಕೇಳ್ಕೊಂಡು ಇಷ್ಟೊಂದು ಪೇಷನ್ಸ್ ಇಂದ ನೀವೆಲ್ಲ ಕೇಳಿದಕ್ಕೆ ನಿಮಗೆಲ್ಲರಿಗೂ ಗ್ರಾಟಿಟ್ಯೂಡ್ ಮಾಸ್ಟರ್ಸ್. ನಾನು ಹೇಳಿದ್ರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ತಪ್ಪು ಆಗಿದ್ರೆ ನಿಮ್ಮೆಲ್ಲರ ಕಡೆಯಿಂದ ಒಂದು ಕ್ಷಮೆ ಖಂಡಿತ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ತುಂಬಾ ಅದ್ಭುತವಾಗಿತ್ತು. ಒಂದು ಮಾತನ್ನ ಹೇಳ್ಬೇಕಂದ್ರೆ, ನೀವು ಮಾತು ಮಂತ್ರವಾದಾಗ ನಿಮ್ಮ ಮಾತು ನಮ್ಮನ್ನೆಲ್ಲೂ ಮಂತ್ರ ಮುಗ್ಧರನ್ನಾಗಿಸಿತ್ತು ಮೇಡಮ್. ಅಷ್ಟು ಸುಂದರವಾಗಿ ಹೇಳಿದ್ರಿ. ಇಷ್ಟು ಹೊತ್ತು ಇಷ್ಟು ಬೇಡ ಮುಗೀತಾ, ಎಷ್ಟು ನಗನಗ್ತಾ, ಎಷ್ಟು ಖುಷಿ ಆಯ್ತು ಮೇಡಮ್ ನಿಮ್ಮ ಮಾತು ಕೇಳಕ್ಕೆ. ನಿಜವಾಗ್ಲು ಅಂದ್ರೆ ನಾವು ಏನ್ ಮಾತಾಡ್ತೀವಿ, ಏನ್ ಉಚ್ಚಾರ ಮಾಡ್ತೀವಿ ಅದೇ ಮಂತ್ರ. ಏನ್ ನಾವು ಕರ್ಮದ ಮೂಟೆ ಕಟ್ಕೊಂಡ್ ಬರ್ತೀವಿ, ಕರ್ಮದ ಮೂಟೆ ತಗೊಂಡ್ ಹೋಗ್ತೀವಿ. ಹಂಗಾಗಿ ನಮ್ಮ ಆಡುವ ಮಾತು ಮಿತವಾಗಿರ್ಬೇಕು, ಮನಸ್ಸು ಹಂಗೆ ಅಷ್ಟೇ ಮಧುರವಾಗಿರ್ಬೇಕು ಅಂತ ಹೇಳ್ತಾ, ಸಿದ್ದೇಶ್ವರ ಸ್ವಾಮೀಜಿಯವರ ನಮಗೂ ಬಹಳ ಇಷ್ಟ ಮೇಡಮ್. ಅವ್ರದ್ದು ಹಿತವನ್ನ ನೋಡ್ತೀನಿ ಆಗಾಗ. ತುಂಬಾ ಚೆನ್ನಾಗಿ ಇರ್ತದೆ ಅವ್ರದ್ದು. ಆದ್ರೆ ಅವ್ರು ನಮ್ ಜೊತೆ ಇಲ್ಲ ಅನ್ನೋದೊಂದು ಇದು. ಆದ್ರೆ ನೀವು ಅವ್ರ ಜೊತೆ ಕಳೆದಿದ್ದೀರಿ ಅನ್ನೋದು ಒಂದು ಭಾಗ್ಯ ನೋಡಿ ಮೇಡಮ್. ನಿಮ್ಮಂತವ್ರು ನಾವು ನೋಡ್ತಾ ಇರೋದು ನಮ್ ಭಾಗ್ಯ. ಅಷ್ಟು ಸುಂದರವಾಗಿತ್ತು ಮೇಡಮ್. ಅವ್ರು ಹಿತವಚನವನ್ನು ಮಾಡಿದ್ರೆ, ಮತ್ತೆ ಪತ್ರಿಜಿ ಅವರ ಕೆಲವೊಂದು ವಾಕ್ಯವನ್ನ ಇಲ್ಲಿ ತಿಳಿಸಿದ್ರಿ ಮೇಡಮ್. ನಿಮಗೆ ತುಂಬಾ ಧನ್ಯವಾದಗಳು. ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಮೇಡಮ್, ನಾನು ಇನ್ನರ್ ಪವರ್ ಅವೇಕನಿಂಗ್ ನಲ್ಲಿ ನಿಮ್ಮ ಸ್ಪೀಚ್ ಕೇಳಿದ್ದೆ ಮೇಡಮ್. ನಾವು ಆ ಗ್ರೂಪ್ ನಲ್ಲಿ ಇದ್ದೀನಿ, ಶ್ರೀಕಾಂತಿ ಮೇಡಮ್ ಇದ್ರಲ್ಲಿ 9 to 10 ಕರ್ಮ ಸಿದ್ಧಾಂತ ಬಗ್ಗೆ ಏನು ಹೇಳ್ತೀನಿ ಅನ್ಸುತ್ತೆ. ಆವಾಗಲೇ ಅನ್ಕೊಂಡೆ ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ ಮೇಡಮ್ ಅಂತ. ಇವತ್ತು ಮತ್ತೆ ನಿಮ್ಮನ್ನು ನೋಡೋ ಭಾಗ್ಯ ಸಿಕ್ತು ಮೇಡಮ್. ತುಂಬಾ ಧನ್ಯವಾದಗಳು. ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು. ಗ್ರಾಟಿಟ್ಯೂಡ್ ಮೇಡಮ್, ಗ್ರಾಟಿಟ್ಯೂಡ್. ಎಸ್ ಮೇಡಮ್. ಮಾಸ್ಟರ್ ಮೇಡಮ್ ಕೆಲವು ಅವ್ರ ಅನಿಸಿಕೆಗಳನ್ನ ಹೇಳ್ತಾರೆ. ಎಸ್ ಮಾಸ್ಟರ್ಸ್ ಹೇಳ್ತಾರೆ. ಸುಧಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ. ಜಯಶ್ರೀ ಮೇಡಮ್ ನಮಸ್ತೆ. ನಮಸ್ತೆ ಸುಧಾ ಮೇಡಮ್, ನಮಸ್ತೆ. ತುಂಬಾ ಚೆನ್ನಾಗಿ, ಅಂದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ನಾವು ಧ್ಯಾನ ಮಾಡ್ತಿರುವಾಗ ಮನೇಲಿ ಹೆಂಗ್ ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ತಾರೆ ಅಂದ್ರೆ ಪೂರ್ತಿ ಎಲ್ಲದಕ್ಕೂ ಅಕ್ಸೆಪ್ಟ್ ಮಾಡ್ಕೊಂತೀವಿ ಅಂತ. ಅವಾಗೆಲ್ಲ ಹೆಂಗ್ ಹೇಳ್ತಾರೆ ಅಂದ್ರೆ, ಇಷ್ಟ್ ಮೆಡಿಟೇಷನ್ ಮಾಡ್ತೀಯಾ, ಶಾಂತಿ ಇಲ್ವಾ ನಿನ್ಗೆ ಅಂತಿರ್ತಾರೆ. ಅದ್ ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಂದ್ರೆ, ಯಾವ್ದೇ ಆಗ್ಲಿ ಇತಿಮಿತಿಲಿ ಇರ್ಬೇಕು. ನಮ್ಮ ಕೋಪ ಅನ್ನೋದು ಮೇಲೆ ಭಾವನೆ ಇರ್ಬೇಕಷ್ಟೇ ಹೊರತು ಒಳಗಿನ ಭಾವನೆಯಲ್ಲಿ ಇರ್ಬಾರ್ದು, ಇನ್ನರಲ್ಲಿ ಇರ್ಬಾರ್ದು. ಆ ಕೋಪ ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್.
ಮತ್ತಿದು ಸಿದ್ದೇಶ್ವರ ಅಪ್ಪಾಜಿ ಅವ್ರದ್ದು ಅದನ್ನು ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರಿ. ಮತ್ತೆ ಆಮೇಲೆ ಈ ಲಾಸ್ಟಿಗೆ ಹೇಳಿದ್ದು ಆ ಟಾಪಿಕ್ ತುಂಬಾ ಚೆನ್ನಾಗಿತ್ತು ಮೇಡಮ್. ಬಹಳ ಚೆನ್ನಾಗಿ ಹೇಳಿದ್ರಿ. ನಾನ್ ನಿಮ್ಮನ್ ಸ್ಪಿರಿಚುವಲ್ ಟ್ಯಾಬ್ಲೆಟ್ಸ್ ಅಲ್ಲಿ ನೋಡಿದ್ದೆ, ತುಂಬಾ ಚೆನ್ನಾಗಿ ಮಾತಾಡ್ತಿದ್ರಿ ಅಲ್ಲೂ ತುಂಬಾ ಚೆನ್ನಾಗಿ. ಈಗ ಒಬ್ರು ಮೆಸೇಜ್ ಕಳ್ಸಿದ್ರು, ಮಾತು ಬೆಳ್ಳಿ ಮೌನ ಬಂಗಾರ, ನಂಗೆ ಅದು ತುಂಬಾ ಚೆನ್ನಾಗಿದೆ. ಇನ್ನರ್ ಇದ್ರಲ್ಲಿ ಮೌನವಾಗಿರ್ಬೇಕು ಅನ್ನೋದು ತುಂಬಾ ಚೆನ್ನಾಗಿತ್ತು ಮೇಡಮ್ ಕ್ಲಾಸ್. ನೋಡಿ, ಥ್ಯಾಂಕ್ ಯು. ನಾನು ಇವಾಗ ಯಾರು ನೀವು ಕಳ್ಸಿದಿರ ಮಾತು ಬೆಳ್ಳಿ ಮೌನ ಬಂಗಾರ, ನಾನು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ನಾನು ಇದನ್ನ ಅಟ್ರಾಕ್ಷನ್ ಮಾಡ್ತಾ ಇದ್ದೆ. ಕ್ಲಾಸಿಗೆ ಕೂತಾಗ ನನ್ಗೆ ಇದು ಒಂದು ಇರುತ್ತೆ, ಯಾರ ಕಡೆ ಆದ್ರೂ ಈ ತರ ಒಂದು ಕಾಂಪ್ಲಿಮೆಂಟ್ಸ್ ಬರ್ಬೇಕು ಅಂತ. ಅದು ಬಂತು ನೋಡಿ. ಏನಂದ್ರೆ ಈಗ ನಾವ್ ಹೇಳ್ತೀವಿ, ಹಿಂದೆ ಎಲ್ಲ ಏನೇನೋ ಕೇಳಿದ್ವಿ ನಾವು, ಮಾತು ಬೆಳ್ಳಿ ಮೌನ ಬಂಗಾರ. ಅದನ್ನ ಹಿಂದೆ ಹೇಳಿದ್ರು. ಇವಾಗಿನ ಕಾಲಕ್ಕೆ ನಾವು ಇದನ್ನ ಹೆಂಗ್ ತಗೋಬೇಕಂದ್ರೆ, ಮಾತು ಬೆಳ್ಳಿ ಮೌನ ಬಂಗಾರ. ಯಾಕಂದ್ರೆ ಗೊತ್ತಂದ್ರೆ ಒಂದ್ ರೇಟ್ ಹೆಚ್ಚು ಒಂದ್ ರೇಟ್ ಕಡಿಮೆ. ಅಂದ್ರೆ ಮಾತಾಡಿದ್ರೆ ಬಂಗಾರ, ಅಂದ್ರೆ ನಿಮ್ದು ಘನತೆನೋ ಜಾಸ್ತಿ ಇರುತ್ತೆ. ಅದಕ್ಕೆ ಇವತ್ತು ನಾನು ಇನ್ನೊಂದು ಹೇಳ್ತೀನಿ, ಗೆಜ್ಜೆ ಮಾಡುವ ಅಂದ್ರೆ ಶಬ್ದ ಮಾಡುವ ಗೆಜ್ಜೆಯನ್ನ ಕಾಲಲ್ಲಿ ಹಾಕ್ತಾರೆ, ಮೌನವಾಗಿರುವ ಬಂಗಾರದ ಸರವನ್ನ ಕೊರಳಲ್ಲಿ ಹಾಕ್ತಾರೆ. ಅಂದ್ರೆ ನಮ್ಮ ಮಾತಿಗೆ ಏನಂದ್ರೆ, ಸೌಂಡ್ ಮಾಡಿದ್ರೆ ನಮ್ಮ ಕಾಲ್ ಕೆಳಗಿರ್ತೀವಿ, ನಾವು ಎಷ್ಟು ಮೌನವಾಗಿರ್ತೀವಿ ಅಂದ್ರೆ ಅಷ್ಟು ಘನತೆಯಾಗಿರ್ತೀವಿ ಅಂತ. ಈ ಮೆಸೇಜ್ ಅನ್ನ ಕೊಟ್ಟಂತ ಅವ್ರಿಗೆ ನಾನು ಗ್ರಾಟಿಟ್ಯೂಡ್ ಹೇಳ್ತೀನಿ. ನಾನು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಯಾರಾದ್ರೂ ಈ ಗ್ರೂಪ್ ಅಲ್ಲಿ ಹಾಕ್ಲಿ ಅಂತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಸಣ್ಣಗೌಡ ಸರ್. ಎಸ್ ಮ್ಯಾಮ್. ಥ್ಯಾಂಕ್ ಯು ಸುಧಾ ಮೇಡಮ್. ಯೂನಿವರ್ಸ್ ಅಂತ ಇದೆ, ಯೂನಿವರ್ಸ್ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ನಾನು ಮೈಸೂರಿಂದ ಲೀಲಾವತಿ ಅಂತ ಮಾತಾಡ್ತಿರೋದು. ಇದೇ ಫಸ್ಟ್ ಟೈಮ್ ಮೇಡಮ್ ನಿಮ್ಮ ಮಾತು ಕೇಳಿದ್ದು ನಾನು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್. ಪ್ರತಿಯೊಂದು ಈ ಲಾಸ್ಟ್ ಅಲ್ಲಿ ಒಂದು ಮಾತು ಹೇಳಿದ್ರಿ, ಗೆಜ್ಜೆದು ಮತ್ತೆ ಸರದ್ದು. ನಿಜವಾಗ್ಲು ಎಷ್ಟು ಚೆನ್ನಾಗಿದೆ. ನಾವು ಇನ್ನೂ ಒಬ್ರಿಗೆ ಈ ತರ ಮಾತುಗಳನ್ನ ಹೇಳಕ್ಕೆ ಒಂಥರ ಅರ್ಥಗರ್ಭಿತವಾಗಿದೆ. ಇವತ್ತು ನಾನು ಆಕ್ಚುಲ್ ಆಗಿ ಈ ಮೆಡಿಟೇಷನ್ ಮುಗಿದ್ಮೇಲಿಂದ ನಾ ಹೊರಗಡೆ ಹೋಗ್ಬೇಕಾಗಿತ್ತು, ನೋಡೋಣ ಅಂತ ಕೂತ್ಕೊಂಡೆ. ಈಗ ನೀವು ಮಾಡಿದ್ದು 3/4 ಗಂಟೆ ಮಾತುಗಳು ಒಂದು ನಿಮಿಷನೂ ವೇಸ್ಟ್ ಮಾಡ್ದಂಗ್ ನಾವು ಕೇಳಿದೀವಿ ಮೇಡಮ್. ಅಷ್ಟು ಚೆನ್ನಾಗಿ ಮಾತಾಡಿದೀರಾ. ನೀವ್ ಎಲ್ಲಿಯವರು ಮೇಡಮ್ ನೀವು? ನಾನ್ ಬೆಂಗಳೂರು ಮೇಡಮ್. ಓ, ಓಕೆ ಓಕೆ. ತುಂಬಾನೇ ಚೆನ್ನಾಗಿತ್ತು ಮೇಡಮ್. ನೀವು ಆಕ್ಷನ್ ಮಾಡ್ಕೊಂಡು ಹೇಳ್ತಾ ಇದ್ದಿದ್ದಂತುವೆ ನಾನು ಒಂಥರ ನೋಡ್ತಾನೆ ಇದೆ. ಒಂದು ನಿಮಿಷನು ಆ ಕಡೆ ಈ ಕಡೆ ಹೋಗ್ದಂಗೆ ನೋಡ್ತಾನೆ ಇದ್ದೆ. ಏನ್ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್. ಖುಷಿ ಆಗ್ತಾ ಇದೆ ಮೇಡಮ್ ನಿಜವಾಗ್ಲೂ. ಇನ್ನು ಏನ್ ಹೇಳಿ ನಾನು ನಿಮ್ಮ ಮಾತುಗಳು ಕೇಳಿ ತುಂಬಾನೇ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಗ್ರಾಟಿಟ್ಯೂಡ್ ಮೇಡಮ್, ಗ್ರಾಟಿಟ್ಯೂಡ್. ಯದ್ಭಾವಂ ತದ್ಭವತಿ ಅಂತಿರಲ್ಲ ಮೇಡಮ್, ನಿಮ್ಮಲ್ಲಿರುವ ಆ ಪ್ರೀತಿಯ ಹೊನಲೆ ನನ್ನಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಅಷ್ಟು ಪ್ರೀತಿಯಿಂದ ನೀವು ಕೇಳಿದಿರಂತೆ, ನಿಮ್ಗೆ ಆ ಪ್ರೀತಿಯ ಒಂದು ಮಾಧುರ್ಯ ನಿಮ್ಗೆ ಸಿಗ್ತಾ ಇದೆ. ಸೊ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಇದೇನಿದ್ರು ಎಲ್ಲ ಮಾಸ್ಟರ್ಸ್ಗೆ ನೀವು ಇವತ್ತು ಮೆಚ್ಕೊಂಡಿದ್ದೀರಾ ಅಂದ್ರೂ ಅದು ಮಾಸ್ಟರ್ಸ್ಗೆ ಸೇರ್ಬೇಕು ಮೇಡಮ್. ನಾನ್ ಅನ್ಕೊಂಡೆ, ನಾನೇನಾದ್ರು ಇದು ಬಿಟ್ಬಿಟ್ಟು ನಾನು ಹೊರಟೋಗಿದ್ರೆ ನಿಜ ನಾನು ಕಳ್ಕೊತಾ ಇದ್ದೆ ಅನ್ನಿಸ್ತು. ಏನೇ ಆದ್ರೂ ಅದು ಡೈರೆಕ್ಟ್ ಕೇಳೋದೇ ಒಂದು ಖುಷಿ ಆಗಿರುತ್ತೆ. ರೆಕಾರ್ಡಿಂಗ್ ಕೇಳೋದಕ್ಕಿಂತನೂ ಡೈರೆಕ್ಟ್ ಆಗಿ ನಾವು ಕೇಳ್ತೀವಿ ನೋಡಿ ಮೇಡಮ್, ಅದು ನಮ್ಗೆ ಇದಾಯ್ತು. ನಿಜ ಇವತ್ತು ಎಂತ ಇದನ್ನ ಕಳ್ಕೊಂಡ್ಬಿಡ್ತಾ ಇದ್ನಲ್ಲ ಅಂತ ಅನ್ನಿಸ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಎಸ್ ಮ್ಯಾಮ್. ಥ್ಯಾಂಕ್ ಯು ಲೀಲಾವತಿ ಮೇಡಮ್, ನಿಮ್ಮ ವಿಷಯ ಹೇಳ್ಕೊಂಡಿದ್ದಕ್ಕೆ. ಉಮಾ ಕುಲಕರ್ಣಿ ಮೇಡಮ್. ಉಮಾ ಮೇಡಮ್. ಧನ್ಯವಾದ ಮೇಡಮ್. ಧನ್ಯವಾದ ಮೇಡಮ್, ತಮಗೂ ಧನ್ಯವಾದಗಳು. ನಾನು ತಮ್ಮ ಮುಖ ಪರಿಚಯ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಕೇಳಿದ್ದೆ. ಆದ್ರೆ ಈ ರೀತಿಯಿಂದ ನೀವೆಲ್ಲ ಇಷ್ಟು ಚೆನ್ನಾಗಿ ಹೇಳ್ತೀರಿ ಅಂತ ಗೊತ್ತಿದ್ದಿಲ್ಲ. ತುಂಬಾ ಸಂತೋಷ. ಥ್ಯಾಂಕ್ ಯು. ಆದ್ರೆ ತಾವು ಸಿದ್ದೇಶ್ವರ ಸ್ವಾಮೀಜಿಯವ್ರದ ಉದಾಹರಣೆಗಳನ್ನ ತೆಗೆದುಕೊಂಡು ಹೇಳಿದಿರ, ತುಂಬಾ ಚೆನ್ನಾಗಿ ಹೇಳಿದಿರ. ಈಗ 5-6 ವರ್ಷ ಕೆಳಗೆ ನಮ್ಮ ಧಾರವಾಡದಲ್ಲಿ ಅವರು ಶ್ರಾವಣ ಮಾಸ 1 ತಿಂಗಳ ಪೂರ್ತಿ ಇಟ್ಟಿದ್ರು. ಟೈಮ್ಗೆ ಬಹಳಷ್ಟು ಮಹತ್ವ. ಕರೆಕ್ಟ್ 6 ಗಂಟೆ ಅಂದ್ರೆ 6 ಗಂಟೆ, 6:15 ಕ್ಲೋಸ್ ಮಾಡ್ಬಿಡೋದು, ಅಷ್ಟು ಟೈಮಿಗೆ ಮಹತ್ವ. ಹಾಗೆ ಪ್ರತಿಯೊಂದು ಕೇಳಿದೆ. ಇವತ್ತು ಮತ್ತೆ ಕೆಲವು ಸಿದ್ದೇಶ್ವರ ಸ್ವಾಮೀಜಿಯವರ ನುಡಿಗಳನ್ನ ತಮ್ಮ ಬಾಯಿಯಿಂದ ಕೇಳಿದೆ, ಮುತ್ತಿನಂತ ಮಾತುಗಳು ಕೇಳಿದೆ. ಮತ್ತೆ ಹೇಳ್ತಾರೆ, ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತಂತೆ. ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂದ್ರೆ ಅದು ನಮ್ಮ ಜೀವನಕ್ಕೆ ಪರಿಪಾಠ. ಹಾಗಾಗಿ ಕೊನೆಗೆ ತಾವೇನ್ ಹೇಳಿದ್ರೆ ಅಂದ್ರೆ, ಮುಕ್ತಿಗೆ ಮಾರ್ಗವೇ ಕೊನೆ ನಮ್ಮ ಧ್ಯಾನ ಶಕ್ತಿ ಅಂತ ಹೇಳಿದ್ರಿ. ಅನಂತರ ಇನ್ನೊಂದು ಹೇಳಿದ್ರಿ, ಇದು ಅವ್ರು ಸಿದ್ದೇಶ್ವರ ಸ್ವಾಮೀಜಿಯವರೇ ಹೇಳಿದ್ರು,
ಗೆಜ್ಜೆ ಕಾಲಲ್ಲಿ ಶಬ್ದ ಮಾಡುವಂತಹ ಗೆಜ್ಜೆ ಕಾಲಲ್ಲಿ ಇರ್ಬೇಕು. ಅಂದ್ರೆ ಯಾಕೆ ಕಾಲಲ್ಲಿ ಇರ್ಬೇಕಂದ್ರೆ ಗೃಹಿಣಿ ಮನೆಯಲ್ಲಿದ್ದಾಳೆ, ಲಕ್ಷ್ಮಿ ಮನೆಯಲ್ಲಿದ್ದಾಳೆ ಅಂತ ಸೌಂಡ್ ಮಾಡತ್ತೆ ಅಂತ ಹೇಳಿದ್ರು ಅವರು. ಆಮೇಲೆ ಕೊರಳಲ್ಲಿ ಮಾಂಗಲ್ಯ, ಇದು ಮಾಂಗಲ್ಯ ಸ್ತ್ರೀಗೆ ಸೌಭಾಗ್ಯದ ಲಕ್ಷಣ. ಅದು ಯಾವತ್ತೂ ಮೇಲ್ಗಡೆ ಇರಬಾರ್ದು. ಕೆಲವರೆಲ್ಲ ಏನ್ ಮಾಡ್ತಾರಂದ್ರೆ ಅದನ್ನ ಹಾಕೊಂಡು ಆ ಕಡೆ ಈ ಕಡೆ ತೋರಿಕೆಗಿರ್ತಾರೆ. ಆದ್ರೆ ತೋರಿಕೆಗಲ್ಲ ಅದು. ಯಾವತ್ತೂ ಅದು ನನ್ನ ಸೌಭಾಗ್ಯವನ್ನ ನಾನು ನನ್ನ ಅಂತರಾತ್ಮದಲ್ಲಿ ಶಾಂತಿಯಾಗಿ ಇರ್ಬೇಕು ಅಂತ ಅವ್ರು ಹೇಳಿದ್ರು. ಅದಕ್ಕೆ ಇವತ್ತು ಗೆಜ್ಜೆ ಕಾಲಲ್ಲಿ, ಬಂಗಾರ ಕೊರಳಲ್ಲಿ ಅಂತ ಹೇಳಿದ್ರಿ. ಇದು ಮುತ್ತಿನಂತ ಮಾತು. ಅವ್ರ ಮಾತೆ ಇವತ್ತು ಮತ್ತೆ ತಾವು ಮನನ ಮಾಡಿದ್ರಿ. ಕೇಳಿ ಬಹಳಷ್ಟು ಸಂತೋಷವಾಯ್ತು. ಬರೀ ನೀವು ಹೇಳ್ತೀರಿ ಅಂತ ಅಷ್ಟ ಕೇಳಿದ್ದೆ. ಇವತ್ತು ತಮ್ಮ ವಾಣಿ ಕೂಡ ಕೇಳಿದೆ. ತಾವು ಇಷ್ಟು ಚೆನ್ನಾಗಿ ಹೇಳ್ತೀರಿ, ನಗುಮುಖದಿಂದ ಹೇಳಿದ್ರಿ. ಇದನ್ನ ಕೇಳಿ ಬಹಳಷ್ಟು ಸಂತೋಷವಾಯ್ತು. ನಿಜವಾಗೂ ನಮ್ಮಲ್ಲಿ ಸ್ವಲ್ಪ ಎಲೆಕ್ಟ್ರಿಕಲ್ ವರ್ಕ್ ನಡೀತಾ ಇತ್ತು. ಮಧ್ಯಾಹ್ನದ ಅವಧಿ ನನಗೆ ಕೇಳಲಿಕ್ಕೆ ಸಿಗ್ಲೇ ಇಲ್ಲ. ಇವತ್ತು ನನ್ನ ಹಣೆಬರನಲ್ಲಿದೆ ಕೇಳುವಂತಹ ನಿಮ್ಮ ಮಾತುಗಳನ್ನ ಕೇಳುವಂತದ್ದು ನನ್ನಲ್ಲಿದೆ. ಅದಕ್ಕೆ ಇವತ್ತು ಕೇಳಿದ್ದೀನಿ. ಧನ್ಯವಾದ ಮೇಡಮ್, ಧನ್ಯವಾದ. ಗೀತಾ ಮೇಡಮ್ ಅವರಿಗೂ ನಮಸ್ಕಾರ. ಆಮೇಲೆ ನಮ್ಮ ಸಹೋದರಿಯಾದಂತ ಸುತೇಜಾ ಭಟ್ ಅವರಿಗೂ ನಮಸ್ಕಾರ. ಎಲ್ಲಾ ಧ್ಯಾನಾರ್ಥಿಗಳಿಗೂ ನಮಸ್ಕಾರ. ಸನ್ನೇಗೌಡ್ರೆ, ನಮಗೂ ಕೂಡ ಹುಣಸೆಹಣ್ಣು ಬಡಿತಾ ಇದ್ದೀರಾ, ಎಲ್ಲರಿಗೂ ಕೊಡಿ ಹುಣಸೆಹಣ್ಣು ರುಚಿ, ನಾವು ಕೂಡ ನೋಡೋಣ. ಧನ್ಯವಾದ, ಎಲ್ರಿಗೂ ಧನ್ಯವಾದ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಅಮ್ಮ. ನಿಮ್ಗೆ ಇನ್ನೂ ನಾನು ಗ್ರಾಟಿಟ್ಯೂಡ್ ಹೇಳ್ತೀನಿ. ಯಾಕಂದ್ರೆ ನೋಡಿ, ಅದೇ ಒಂದು ಸಾಲನ್ನ ತಗೊಂಡು ನಾನು ಇಲ್ಲಿ ಹಿಂಗೆ ಹೇಳಿದೆ. ಅದು ಸಿದ್ದೇಶ್ವರ ಅಪ್ಪಾಜಿ ಅವ್ರದೇ ಒಂದು ಗೊತ್ತಿತ್ತು. ಆದ್ರೆ ಅದ್ರ ಹಿಂದೆ ಈ ಒಂದು ಭಾವದಲ್ಲಿ ಅಪ್ಪಾಜಿ ಹೇಳಿದಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಆ ಭಾವವನ್ನ ನೀವು, ಯಾಕಂದ್ರೆ ನಾನು ಅಲ್ಲಿಂದನೇ ತಗೊಂಡಿದ್ದು. ನಾನು ಇವೆರಡು ಸಬ್ಜೆಕ್ಟ್ ಅನ್ನ ತಗೊಂಡಿದ್ದು ನಾನು ಅಲ್ಲಿಂದೆ, ಸಿದ್ದೇಶ್ವರ ಅಪ್ಪಾಜಿಂದೆ. ನಾನು ಇದನ್ನ ಈ ತರ ನನ್ನ ಇದಕ್ಕೇನ್ ಬಂತಂದ್ರೆ ನನಗೆ ಗೊತ್ತಾಯ್ತಂದ್ರೆ ನಾನು ಇದನ್ನ ಈ ತರ ಯೂಸ್ ಮಾಡ್ಕೋಬಹುದು ಅಂತ ನಾನು ಇಲ್ಲಿ ತಗೊಂಡೆ ಅದನ್ನ, ಈ ಒಂದು ಸಂದರ್ಭಕ್ಕೆ. ಆದ್ರೆ ನೀವು ನಿಜವಾದ ಅರ್ಥವನ್ನ ಹೇಳಿದ್ರಲ್ಲ, ಇದನ್ನ ನಾವೆಲ್ಲರೂ ತಿಳ್ಕೊಬೇಕು ಅಂತ ಅದ್ಭುತವಾದನ್ನ ನನಗೆ ಇನ್ನೊಂದು ಹೊಸ ಕ್ಲಾಸಿಗೆ ಒಂದು ಹೊಸ ಪಾಯಿಂಟ್ ಕೊಟ್ಟಂತ ಉಮಾ ಅಮ್ಮ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದ. ನಾನು ಹಿಂದೆನೂ ಮಾವತರ್ ಬಾವಾಜಿ ಇದ್ರಲ್ಲಿ ಮಾಡಿದೀನಿ. ಸೊ ಸುಮಾರು ದಿವಸಗಳ ಹಿಂದೆ ಮಾಡಿದೀನಿ ಅಮ್ಮ. ಹೀಗಾಗಿ ನಿಮ್ಗೆ ಯಾರಿಗೂ ಹಾಗಲ್ಲ, ನಾನು ಸುಮಾರು ಈ ಸೆಷನ್ಗೆ ನಾನು ರಾಮಕೃಷ್ಣ ಪರಮಹಂಸರ ಅದರಲ್ಲಿ ಕೂಡ ಮಾಡ್ತೀನಿ. ಓಕೆ. ಹೈದರಾಬಾದ್ ಸಿಕಂದ್ರಾಬಾದ್ ಇದೆಯಲ್ಲ, ಅದು ಕೂಡ ಮಾಡ್ತೀನಿ. ಆಮೇಲೆ ಇದಕ್ಕೆ ಸೇರ್ಕೊಂಡು ಈಗ 1.5 ವರ್ಷ ಆಯ್ತು ನಾನು ಇಲ್ಲೇ ಇದನ್ನು ಮಾಡ್ತೀನಿ, ಎರಡು ಕೂಡ ಮಾಡ್ತೀನಿ. ಆಮೇಲೆ ಸಿದ್ದೇಶ್ವರ ಸ್ವಾಮೀಜಿ ಅವ್ರದ್ದು ಪೇಪರ್ಸ್ ನಲ್ಲಿ ಬರ್ತಾವಲ್ಲ ಕಟಿಂಗ್ಸ್, ಆ ಎಲ್ಲ ಕಟಿಂಗ್ಸ್ ಗಳು ಕಲೆಕ್ಟ್ ಮಾಡ್ಕೊಂಡಿರ್ತೀನಿ. ಆಮೇಲೆ ರವಿಶಂಕರ್ ಗುರುಜಿ ಅವ್ರ ಜೊತೆಗೆ ನಾನು 21 ದಿವಸ ಮಾಡಿದ್ದೀನಿ. ಡ್ಯೂಟಿಯಲ್ಲಿದ್ದಾಗ ನಮ್ಗೆ ಟ್ರೈನಿಂಗ್ ಹಾಕಿದ್ರಲ್ಲಿ 21 ದಿನ ರಜಾ ಹಾಕೊಂಡು ಅವ್ರದ್ದು ಮಾಡಿದೆ. ಇವ್ರಿಬ್ಬರದು ಪ್ರವಚನ ಕೇಳಲಿಕ್ಕೆ ಅತ್ಯುತ್ತಮವಾಗಿರುತ್ತೆ, ಬಹಳಷ್ಟು ಚೆನ್ನಾಗಿರುತ್ತೆ. ಧನ್ಯವಾದ ಮೇಡಮ್, ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಪ್ರಭಾ ಮೇಡಮ್ ಮಾತಾಡಿ. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ ಹೇಳಿದ್ರು. ಒಳ್ಳೇದು. ಮಾತು ಮೃದುವಾಗಿರಬೇಕು ಹಾಗೂ ಇನ್ನೊಬ್ಬರ ಮನಸ್ಸು ನೋಯಿಸಲಾರ್ದಂಗೆ ಮಧುರವಾಗಿರಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ ಅಂದಂತೆ ತಮ್ಮ ಮಾತುಗಳಲ್ಲಿ ತುಂಬಾ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳ್ಬೋದು. ಧನ್ಯವಾದಗಳು. ವಂಡರ್ಫುಲ್. ನೋಡಿ, ಎಂತ ಒಂದು ಧ್ಯಾನಿಗಳ ಸತ್ಸಂಗ ಅಂದ್ರೆ ಎಂತ ಒಂದು ಅದ್ಭುತವಾದ ಮುತ್ತು ರತ್ನಗಳು ಎಲ್ರ ಬಾಯಿಂದ ಬರ್ತಾ ಇರೋದ್ರೆ ನೋಡಿ, ಇದೇ ನಮ್ಮ ಮಾತಿಗಿರುವಂತ ಶಕ್ತಿ. ಎಲ್ರ ಮಾತಲ್ಲಿ ಆ ಶಕ್ತಿ ಹೊರಹೊಮ್ತಾ ಇದೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಾರಾಯಣ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಈ ದಿನ ನಿಮ್ಮ ಕ್ಲಾಸು ತುಂಬಾ ಅದ್ಭುತವಾಗಿತ್ತು. ಕೇಳಲಿಕ್ಕೆ ಮತ್ತು ಆಚರಣೆ ಮಾಡಲಿಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನ ತಾವು ತಿಳಿಸಿದ್ರಿ. ಇದು ನಮ್ಮ ಈ ಕ್ಲಾಸ್ ವಿದ್ಯಾರ್ಥಿಗಳಿಗೆಲ್ರಿಗೂ ತುಂಬಾ ಹರ್ಷವನ್ನು ಉಂಟು ಮಾಡಿದೆ. ಹಾಗಾಗಿ ತಮಗೆ ಮತ್ತು ಈ ದಿನದ ವಿಚಾರವನ್ನ ಆಲಿಸಿದಂತ ಎಲ್ಲಾ ಶಿಕ್ಷಣಾರ್ಥಿಗಳಿಗೂ ಸಹ
ನಾನು ಧನ್ಯವಾದಗಳು 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 ಅಂತ ತಿಳಿಸ್ತೇನೆ ಮೇಡಮ್. ಗ್ರಾಟಿಟ್ಯೂಡ್ ಸರ್, ಗ್ರಾಟಿಟ್ಯೂಡ್. ಎಸ್, ನಮಸ್ತೆ ಮ್ಯಾಮ್. ನಮಸ್ತೆ ಗೀತಾ ಮ್ಯಾಮ್. ನಮಸ್ತೆ. ಅವ್ರು ನಮ್ಮ ಮಾವನವರು ಮಾತಾಡಿದ್ದು. ವಾವ್, ನಾನು ಅನ್ಕೊಂಡೆ ಇಲ್ಲಿ ಏನ್ 2 ಕಾಂಬಿನೇಷನ್ ಬರ್ತಾ ಇದೆ, ಏನ್ ಎಲ್ಲಿ ಎತ್ತ ಅಂತ ಅದೇ ಅನ್ಕೋತಾ ಇದ್ದೆ ನಾನು. ಚೂರ್ ಮೊಬೈಲ್ ಯಾಕ ನನ್ ಪ್ರಾಬ್ಲಮ್ ಇತ್ತು, ಹಾಗಾಗಿ ನಮ್ಮ ಮಾವನವ್ರದ್ದು ಇಸ್ಕೊಂಡೆ. ಇರ್ಲಿ ಪರವಾಗಿಲ್ಲ. ಕ್ಲಾಸ್ ಮಾತ್ರ ತುಂಬಾ ಚೆನ್ನಾಗಿ ಮೂಡಿ ಬಂತು. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ಬಟ್ ನಿಮ್ಮ ನಗುಮುಖದಿಂದ ಎಲ್ಲಾ ಮಾತುಗಳನ್ನ ಕೇಳಿಸ್ಕೊಂಡ್ವಿ. ನಾನು ಸಹ ಹಿರಿಯರ ಮಾತುಗಳನ್ನ ಹೇಳುವುದಾದ್ರೆ, ಬಾಯಿಲಾಡಿದ್ದು ಬೆನ್ನಿಗೆ ಮೂಲ ಅಂತಾರೆ. ನಾವು ಯಾವ ರೀತಿ ಮಾತಾಡ್ತೀವೋ ಅದು ನಮಗೇನೆ ಮೂಲ ಅನ್ನೋದು. ನನಗೆ ಒಂದು ಚಿಕ್ಕ ಅನುಭವ ಹೇಳ್ಬೇಕಂದ್ರೆ, ನನಗೊಂದು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಏನೋ ಕಿವಿಯಲ್ಲಿ ನನಗೆ ಸಿಕ್ತಿದೆ ಅಂತೇಳಿ ನೋಡ್ಕಂತ ಇದ್ದೆ. ಅದು ನನ್ಗೆ ಬುದ್ಧಿ ಅಜ್ಞಾನದಲ್ಲಿ ಅಂತ ಹೇಳ್ತಾರಲ್ಲ, ಆ ರೀತಿಯಿಂದ ಏನೋ ಒಂದು ಇಟ್ಕೊಂಡು ಬಡ್ಸ್ ಇಂದ ಇಟ್ಕೊಂಡ್ಲಾರ್ದೆ ಬೇರೆ ಏನೋ ಒಂದು ಯೂಸ್ ಮಾಡ್ಕೊಂಡು ಕಿವಿ ಪರದೆ ನನಗೆ ಸ್ವಲ್ಪ ಎಫೆಕ್ಟ್ ಆಗಿ ಕಿವಿ ಆಪರೇಷನ್ ಸಹ ನನ್ಗೆ ಆಯ್ತು. ಯಾಕೆ ಇದನ್ನೇ ಹೇಳ್ತಿದ್ದೀನಿ ಅನ್ನೋದಾದ್ರೆ, ನಾನ್ ಚಿಕ್ಕವಳಿದ್ದಾಗ ಅಂತ ಇದ್ದೆ, ನನ್ಗೇನೋ ಕೈ ಸಿಗ್ತದೆ ನನ್ ಕಿವಿಲಿ, ನನ್ ಕೈಯಲ್ಲಿ ಏನೋ ಸಿಗ್ತಿದೆ ಅಂತ ಹೇಳಿ ಅದನ್ನ ನಾನು ಅಲ್ಲಿಗೆ ಬಿಟ್ಬಿಟ್ಟಿದ್ರೆ ಏನೋ ಇದೆ ಅನ್ಕೊಂಡು ಸಹಜವಾಗಿ ಬಿಟ್ಟಿದ್ರೆ ಅದು ಏನೋ ಒಂದ್ ರೀತಿ ಒಳ್ಳೇದಾಗ್ತಿತ್ತೇನೋ ಗೊತ್ತಿಲ್ಲ. ಬಟ್ ನನಗೆ ಅದು ಕಿವಿಲಿ ಇಟ್ಕೊಂಡು ಏನೋ ಒಂದನ್ನ ಇಟ್ಕೊಳೋದು ಆಗಿರ್ಬೋದು, ಎಲ್ಲ ಒಂದು ಲೋಕಲ್ ಆಗಿ ಹಾಸ್ಪಿಟಲ್ ತೋರ್ಸೋದಾಗಿರ್ಬೋದು, ಅವ್ರು ಯಾವ್ದೋ ಒಂದು ಕೊಡೋದಾಗಿರ್ಬೋದು, ಕಿವಿಲಿ ಹಾಕಿ ಅದು ನನಗ್ ಯಾವ ರೀತಿ ಎಫೆಕ್ಟ್ ಆಯ್ತಂತ ಒಂದು ಚಿಕ್ಕದಾಗಿ ಹೇಳಕ್ ಇಷ್ಟಪಡ್ತಿದೀನಿ. ಹಾಗಾಗಿ ಬಾಯಿಲಾಡಿದ್ದು ಬೆನ್ನಿಗೆ ಮೂಲ ಅಂತಂದೇಳಿ ಮಾತು ಮಂತ್ರವಾದಾಗ ಅಂತ ಇವತ್ತು ತರಗತಿ ಅಂತೂ ತುಂಬಾನೇ ಅದ್ಭುತವಾಗಿ ಮೂಡಿ ಬಂತು ಮ್ಯಾಮ್. ನೀವು ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡಿದ್ರಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಮಗೆ ಮತ್ತೆ ವೇದಿಕೆಗೆ ಬರಬೇಕಂತ ಇವಾಗ ರಿಕ್ವೆಸ್ಟ್ ಮಾಡ್ಕೊಂತಿದೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಗ್ರಾಟಿಟ್ಯೂಡ್ ಗೀತಾ ಮೇಡಮ್. ಇಲ್ಲಿ ರಿಕ್ವೆಸ್ಟ್ ಏನಿಲ್ಲ ಮೇಡಮ್, ಇಲ್ಲಿ ಏನಂದ್ರೆ ನೀವು ಒಂದು ನನಗೆ ಸೇವೆ ಮಾಡಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ. ಸೊ ಸೇವೆ ಸಿಕ್ಕಾಗ ನನ್ಗೆ ಅದೇ ಒಂದು ಅಹೋಭಾಗ್ಯ. ನಾನು ಅದನ್ನ ಅದೇ ಒಂದು ನನ್ಗೆ ಒಂದು ಏನಂದ್ರೆ ಸಂತೋಷ. ನನ್ಗೆ ಸೇವೆ ಸಿಕ್ಕಾಗ ಎಲ್ಲಿ ಸಿಗ್ಲಿ ಎಲ್ಲ ಕಡೆ ಮಾಡ್ತೀನಿ, ನಾನು ಎಲ್ಲೂ ಇಲ್ಲ ಅನ್ನೋದಿಲ್ಲ. ನನ್ನ ಯೂಟ್ಯೂಬಲ್ಲೂ ನಾನು ಮಾಡ್ತೀನಿ, ಅಲ್ಲೂ ಹೇಳ್ತೀನಿ, ಇಲ್ಲೂ ಹೇಳ್ತೀನಿ. ಯಾಕಂದ್ರೆ ನಾನು ಎಲ್ರಿಗೂ, ಯಾಕಂದ್ರೆ ನಮ್ಮ ಪತ್ರಿಜಿ ಗುರುಗಳು ಅಷ್ಟೇ ಹೇಳಿದ್ದಾರೆ, ಕಲಿತಂದ್ರೆ ಏಕೆ ಹೇಳು ಅಂತ. ಸೊ ನಾನು ಕಲಿತಾ ಇದ್ದೀನಿ, ತಿಳಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಕುತ್ಕೊಂಡು ಅಂತಾರೆ ದಿಗ್ಗಜರಿದ್ದಾರೆ, ಒಬ್ರಕ್ಕಿಂತ ಒಬ್ರು ದಿಗ್ಗಜರಿದ್ದಾರೆ. ಆದ್ರೆ ಯಾರು ಏನಂದ್ರೆ ನನ್ಗೆ ಗೊತ್ತು ಅಂತ ಯಾರು ಕುತ್ಕೊಳ್ಳಿಲ್ಲ. ಏನೋ ಇನ್ನೊಂದು ಕಲಿಯೋದಿದೆಯಪ್ಪ, ಏನೋ ಕಲಿಬೇಕು, ಏನೋ ತಿಳ್ಕೊತೀನಿ ಅಂತ ಬಂದು ಕುತ್ಕೊಂಡಿದ್ದಾರೆ. ಸೊ ಹಾಗಾಗಿ ಯಾವಾಗ ಅವಕಾಶ ಸಿಗತ್ತೆ, ನೀವು ಯಾವಾಗ ಅವಕಾಶ ಕಲ್ಪಿಸಿಕೊಡ್ತೀರ ಅವಾಗ ಖಂಡಿತ ನಾನು ಸೇವೆಯನ್ನು ಕೊಡ್ತೀನಿ. ಈ ಸೇವೆಯನ್ನು ಕಲ್ಪಿಸಿಕೊಟ್ಟಂತ ನಿಮ್ಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಒಂದೇ ಮಾತಿಗೆ ಒಪ್ಕೊಂಡು ತುಂಬಾ ಬ್ಯುಸಿ ನೀವು ಒಂದು ಸ್ವಂತ ವೇದಿಕೆ ಶಿವಶಕ್ತಿ ಧ್ಯಾನ ಮಂದಿರ ಅಂತೇಳಿ ಅಲ್ದಲೆ ಬೇರೆ ಬೇರೆ ವೇದಿಕೆಯಲ್ಲಿ ಸಹ ಕ್ಲಾಸ್ ಕೊಡ್ತಾ ನನಗೆ ಈ ಡೇಟಿಗೆ ಕೊಡಿ ಪ್ಲೀಸ್, ಬೇರೆ ಬೇರೆ ಕ್ಲಾಸ್ ಇದೆ ಅಂತ ಹೇಳಿ ನಮ್ ಮಾತಿಗೆ ಅಂದ್ರೆ ಇದೇ ಮಾತು ಮಂತ್ರವಾದ ಅಂತ ಅಂದಾಗ ಇದೇ ಮಾತಿಗೆ ನೀವು ಬೆಲೆ ಕೊಟ್ಟು ಈ ವೇದಿಕೆಗೆ ಬಂದು ಎಷ್ಟು ಅದ್ಭುತವಾಗಿ ಕ್ಲಾಸ್ ಮಾಡ್ಕೊಟ್ರಿ. ತುಂಬಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ನಾನು ಕನ್ನಡ ಹಿಂದಿ ಎರಡೂ ಇದರಲ್ಲಿ ಕ್ಲಾಸ್ ಕೊಡ್ತೀನಿ ಮಾಸ್ಟರ್ಸ್. ಎರಡೂ ಭಾಷೆಯಲ್ಲೂ ಕೊಡ್ತೀನಿ. ನೀವು ಯಾವಾಗಾದ್ರೂ, ನೀವು ಎಲ್ಲೇ ಆದ್ರೂ ಎಕ್ಸೆಸ್ ಇದ್ದಾಗ ಹೇಳಿ, ನನ್ನ ಸೇವೆಯನ್ನ ಖಂಡಿತವಾಗಿ ಕೊಡ್ತೀನಿ. ಥ್ಯಾಂಕ್ ಯು. ಅಶ್ವಿನಿ ಅವರು. ಅಶ್ವಿನಿ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ. ಮಂತ್ರವಾದಾಗ ಅಲ್ಲ, ಮಂತ್ರ ಆಗ್ಲೇ ಆಗ್ಬಿಟ್ಟಿದೆ. ಇವ್ರ ಮಂತ್ರಕ್ಕೆ ನಾನು ತಂತ್ರ ಆಗ್ಬಿಟ್ಟೆ. ಮೇಡಮ್ ಬೆಳಗಿನ ಕ್ಲಾಸ್ ಅಲ್ಲಿ ಅಟೆಂಡ್ ಮಾಡಿ, ಮತ್ತೆ ಮಧ್ಯಾಹ್ನದ ಕ್ಲಾಸ್ ಅಲ್ಲಿ ಅಟೆಂಡ್ ಮಾಡಿ, ಸಾಯಂಕಾಲದ ಕ್ಲಾಸ್ ಅಟೆಂಡ್ ಮಾಡಕ್ ಆಗಲ್ಲ ಅಂತ ಹಂಗಿದ್ದೆ. ಇವ್ರು ಗೀತಾ ಮೇಡಮ್ ಮೆಸೇಜ್ ಹಾಕಿದ್ರು, ಮೇಡಮ್ ಜಾಯ್ನ್ ಆಗಿ ಅಂತ. ಹೇಳಿದಾರಲ್ಲ ಅನ್ಬಿಟ್ಟು ಜಾಯ್ನ್ ಆದೆ. ಜಾಯ್ನ್ ಆದ್ಮೇಲೆ ಇವ್ರ ಮಾತು ನಿಜಕ್ಕೂನು ಮತ್ತೆ ಲೆಫ್ಟ್ ಆಗಕ್ ಮನ್ಸೇ ಬರ್ಲಿಲ್ಲ. ಹಂಗೂ ಸ್ವಲ್ಪ ನಿದ್ದೆ ಹೊಡೆದಿದ್ದೆ, ಆದ್ರೂನು ನನ್ ಮಗ ಬಂದು ಎಬ್ಬರಿಸ್ತಾ ಕಾಲೇಜಿಂದ. ಎಷ್ಟ್ ಚೆನ್ನಾಗಿತ್ತಲ್ಲ, ಕಳ್ಕೊಂಡ್ನಲ್ಲ ಅಂತ ಅನ್ನಿಸ್ತು. ಆದ್ರೂನು ಯೂಟ್ಯೂಬ್ ನಲ್ಲಿ ಮತ್ತೆ ನಿಮ್ಮ ಸ್ಪೀಚ್ ಕೇಳಲೇಬೇಕು ಮೇಡಮ್. ನಿಮ್ಮ ನಗು ಮೊಗ, ನಿಮ್ಮ ಕೊಟ್ಟಂತಹ ಶೈಲಿ ಎಲ್ಲವೂ ಕೂಡ ಬಹುಶಃ ಇವತ್ತು ತುಂಬಾ ಹ್ಯಾಂಡ್ ರೈಸ್ ಆಗಿತ್ತು ಅಂತ ಅನ್ಕೊಂತೀನಿ ನಾನು. ಎಲ್ಲರ ಮನಸ್ಸೊಳಗಡೆ ಕೈ ಹಾಕ್ಬಿಟ್ಟಿದ್ದೀರಾ ನೀವು ಇವಾಗ. ನೋಡಿ ಮಧುರ ಮೇಡಮ್, ನಮ್ಮ ಸೀನಿಯರ್ ಮಾಸ್ಟರ್ ಬಂದಿದ್ದಾರೆ, ಅವರು ಕೂಡ ಹ್ಯಾಂಡ್ ರೈಸ್ ಮಾಡ್ಬಿಟ್ಟಿದ್ದಾರೆ ಇವತ್ತು, ಬಂದು ಕೆಲಸ ಮುಗಿಸ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಸ್ಮೈಲಿಂಗ್ ಫೇಸೇ ನೋಡಿದ್ರೆ ಸಾಕು ನಮ್ಗೆ, ನಾವೇ ಒಂದು ದೊಡ್ಡ ಮಾಸ್ಟರ್ ಆಗ್ಬಿಡ್ತೀವಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಮಧುರ ಮೇಡಮ್. ಎಸ್
ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಧುರ ಮೇಡಮ್. ನಮಸ್ತೆ ಜಯಶ್ರೀ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಸೂಪರ್ ಮೇಡಮ್. ನೋಡಕ್ ತುಂಬಾ ಖುಷಿ ಆಯ್ತು, ಆಫ್ಟರ್ ಲಾಂಗ್ ಟೈಮ್ ಸಿಗ್ತಾ ಇದ್ದೀರಾ. ನಾನು ಯಾವಾಗ್ಲೂ ಅಟೆಂಡ್ ಆಗಲ್ಲ ಈ ಸೆಷನ್, ಜಯಶ್ರೀ ಮೇಡಮ್ ಅಂತ ಹೇಳಿದ್ದಕ್ಕೆ ನಾನು ಇವತ್ತು ಬಂದೆ ಮೇಡಮ್. ನನಗೆ ಆಗಲ್ಲ ಈ ಟೈಮಿಂಗ್ಸ್, ಎಲ್ಲಿ ಕಳ್ಕೊಂಡ್ಬಿಡ್ತೀನಾ ಅಂತ ಲಾಸ್ಟ್ ಮೂಮೆಂಟ್ ಅಲ್ಲಿ ಮಗಳನ್ನ ಕರ್ಕೋಗ್ಬೇಕು. ಈ ಟೈಮ್ ನನಗೆ ಆಗಲ್ಲ ಸೆಷನ್ ಅಟೆಂಡ್ ಮಾಡಕ್ಕೆ. ಅಟ್ಲೀಸ್ಟ್ ಒಂದ್ ಸ್ವಲ್ಪನಾದ್ರೂ ಮಾತು ಕೇಳೋಣ ನಮ್ಮ ಜಯಶ್ರೀ ಮೇಡಮ್ ಇಂದು ಅಂತ ಅರ್ಜೆಂಟ್ ಆಗಿ ಬಂದು ಜಾಯಿನ್ ಆದೆ. ನನ್ಗೆ ನೋಡಿ ಎಷ್ಟು ಭಾಗ್ಯ ಅಂತ. ನನ್ಗೊಂದ್ 20 ನಿಮಿಷ ಸಿಕ್ತು ಮೇಡಮ್ ನಿಮ್ಮ ಒಂದು ಸ್ಪೀಚ್ ಕೇಳಲಿಕ್ಕೆ. ಅದ್ಭುತವಾದ, ನಾವು ನಿಮ್ಮನ್ನ ದಿನ ಕೇಳ್ತಾನೆ ಇರ್ತೀವಿ, ನನಗೆ ಏನು ಹೊಸದಲ್ಲ. ಬಟ್ ಇವತ್ತು ನಮ್ಮ ಒಂದು ಇದ್ರಲ್ಲಿ ಮಹಾವತಾರದಲ್ಲಿ ಹೇಳ್ತಾ ಇದ್ದೀರಲ್ಲ, ನನ್ಗೆ ಒಂಥರ ವಿಶೇಷ ಅನಿಸ್ತು. ಅಂದ್ರೆ ತುಂಬಾ ನಿಮ್ ಮಾತು ಕೇಳೋದೇ ನಮ್ಗೆ ಯಾವಾಗ್ಲೂ ಒಂಥರ ಖುಷಿ ಇರುತ್ತೆ. ಪ್ರತಿದಿನ ಕ್ಲಾಸಲ್ಲಿ ಕೇಳ್ತಾ ಇರ್ತೀವಿ ನಿಮ್ಮ ಶಿವಶಕ್ತಿ ಇದ್ರಲ್ಲಿ. ಮತ್ತೆ ನೈಟ್ ಮಂಗಳವಾರ ನೈಟ್ ಹಿಂದಿಯಲ್ಲಿ ಬರುತ್ತಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ ಸೆಷನ್. ಮತ್ತೆ ಒಂಥರ ಅದ್ಭುತ ಜ್ಞಾನಿಗಳು ಮೇಡಮ್ ನೀವೆಲ್ಲ. ಒಂಥರ ನಮ್ಗೆ ಒಂಥರ ಇನ್ಸ್ಪೈರ್. ನಾವು ಅಂದ್ರೆ ಯಾವಾಗ ಈ ತರ ಮಾತಾಡ್ತೀವೋ ಅನ್ನೋದೇ ಒಂಥರ ಇರುತ್ತೆ. ಅಷ್ಟು ಚೆನ್ನಾಗಿ ಮಾತಾಡಿದ್ರಿ ಇವತ್ತಂತೂ, ತುಂಬಾ ಖುಷಿ ಆಯ್ತು ಮೇಡಮ್. ಅಂದ್ರೆ ಒಂಥರ ಏನೋ ಒಂಥರ ಹೇಳ್ಕೊಳಕ್ ಆಗಲ್ಲ, ಅಷ್ಟು ಒಳ್ಳೆ ಫೀಲ್ ಬರ್ತಾ ಇದೆ ನಂಗೆ. ಥ್ಯಾಂಕ್ ಯು ಮೇಡಮ್, ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿತ್ತು. ಸ್ವಲ್ಪ ಅರ್ಧ ಕೇಳಲಿಲ್ಲ, ನಾನು ವಿಡಿಯೋ ನೋಡಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಮೇಡಮ್. ಮತ್ತೆ ಸೆಷನ್ ಕೊಡ್ತಾ ಇರಿ ಈ ತರ ವೇದಿಕೆಯಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾತು ಮಂತ್ರವಾದಾಗ ಆ ಟಾಪಿಕ್ ತುಂಬಾ ಅದ್ಭುತ ಮೇಡಮ್. ಅಂದ್ರೆ ಅದ್ರಲ್ಲೇ ಅಷ್ಟು ಒಳಾರ್ಥ ಇದೆ. ಅದನ್ನ ನೀವು ಅಷ್ಟು ಅದನ್ನ ನಮಗೆ ಒಂಥರ ಮಗುಗೆ ಅರ್ಥ ಆಗೋ ತರ ನಮ್ಗೆ ಹೇಳಿದ್ರಿ. ಅದನ್ನ ಇಷ್ಟೇ ಕೇಳಿಸ್ಕೊಂಡ್ರೆ ಆಗಲ್ಲ, ಮನನ ಮಾಡ್ಕೊಳ್ತಾ ಇದ್ರೆ ನಾವು ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟ. ಥ್ಯಾಂಕ್ ಯು ಮೇಡಮ್, ತುಂಬಾ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಧುರ ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ನಿಮ್ದು ಒಂದ್ ಪಾಯಿಂಟ್ ನೋಡಿ ಮಾಸ್ಟರ್ಸ್, ಇಲ್ಲಿ ನಾನು ಹೇಳಿದ್ ಮುಖ್ಯ ಅಲ್ಲ, ಯಾಕಂದ್ರೆ ನೀವು ಅಷ್ಟು ಪ್ರೀತಿಯಿಂದ ಆಲಿಸಿದ್ದೀರಾ. ನಾನು ಅಷ್ಟೇ ಇಷ್ಟಪಟ್ಟು ಹೇಳಿದೀನಿ, ನೀವೇ ಅಷ್ಟೇ. ಅಂದ್ರೆ ನಮ್ಮ ಭಾವನೆಗಳದ್ದು ಒಂದು ಸಮ್ಮಿಳನ ಆಗಿದೆ ಇಲ್ಲಿ, ಅದಕ್ಕೆ ಅದು ಎಲ್ರಿಗೂ ಖುಷಿ ಆಗ್ತಾ ಇದೆ. ಆದ್ರೆ ಇದನ್ನ ನಾವೇನಂದ್ರೆ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಮನನ ಮಾಡ್ಕೊಂಡಾಗ್ಲೇ ಇದಕ್ಕೆಲ್ಲ ಸಕ್ಸಸ್. ಯಾಕಂದ್ರೆ ಇಂಥದ್ದು ಹಲವಾರು ನಮ್ಗೆ ಪತ್ರಿಜಿ ಗುರುಗಳ ಒಂದು ಆಶೀರ್ವಾದದಿಂದ ಎಷ್ಟೋ ಇಂಥ ವೇದಿಕೆ ಸಿಕ್ಕಿದೆ. ನಾವು ಎಷ್ಟು ದಿನಕ್ಕೆ ಒಂದು ಹೇಳಿದ್ರಿ, ನಾವು ಬೆಳಗ್ಗೆ ಒಂದಿರ್ತೀವಿ, ಮಧ್ಯಾಹ್ನ ಇರ್ತೀರ, ಹೀಗೆಲ್ಲ ವೇದಿಕೆಯಲ್ಲಿ ಇರ್ತೀವಿ. ಆದ್ರೆ ನಾವ್ ಏನ್ ಕಲ್ಕೋತಾ ಇದೀವಿ ಅನ್ನೋ ಅದು ಮುಖ್ಯ ಮಾಸ್ಟರ್ಸ್. ಅಲ್ಲಿ ನನ್ನಲ್ಲಿ ಏನ್ ಬದಲಾವಣೆ, ಒಂದು ಯಾವುದೇ ಒಂದು ವೇದಿಕೆಯಲ್ಲಿ ನಾನು ಕುಳಿತಾಗ ಅಲ್ಲಿ ಒಂದು ಕಲ್ಕೊಳ್ಳೋದು ಏನಾದ್ರೂ ಇರುತ್ತೆ. ಸೊ ಹಾಗಾಗಿ ನಾವು ಎಲ್ಲದಕ್ಕಿಂತ ಮುಖ್ಯ ಅಂದ್ರೆ ನಮ್ಮ ಮಾತು. ಅದಕ್ಕೆ ನಮ್ಮ ಪತ್ರಿಜಿ ಗುರುಗಳು ಹೇಳಿದಂತ ಕೆಲವೊಂದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು, ಬಹಳ ಬೇಡ. ನಾನು ದೊಡ್ಡ ಬುಕ್ಗಳನ್ನು ಓದ್ಕೋದ್ ಬೇಡ, ಒಂದ್ 4-5 ಪಾಯಿಂಟ್ ನಮ್ ಜೀವನದಲ್ಲಿ ಕಲ್ಕೊಂಡ್ಬಿಟ್ರೆ ತುಂಬಾ ಮುಖ್ಯ ಆಗತ್ತೆ. ಈ ಕ್ಲಾಸ್ ಮಾಡಿದಕ್ಕೂ ನನ್ಗೆ ಸಾರ್ಥಕ ಆಗತ್ತೆ ಮಾಸ್ಟರ್ಸ್. ಮತ್ತೆ ನಿಮ್ದು ಕರ್ಮಚಕ್ರದ್ದು ಧ್ಯಾನ ಮತ್ತೆ ಇದು ಹೇಳ್ತಿರಲ್ಲ, ಅಂದ್ರೆ ಸ್ಪೀಚ್ ಕೊಡ್ತಿರಲ್ಲ, ಅದ್ರ ಮುಂದೆ ಯಾವ್ದೂ ಇಲ್ಲ ಬಿಡಿ ಮೇಡಮ್. ನಾನಂತೂ ಒಂಥರ ಎಷ್ಟು ಯಾವಾಗ್ಲೂ ಮಾಡ್ಕೊಳ್ತಿರ್ತೀನಿ ಮೈಂಡ್ ಅಲ್ಲಿ. ಅಂದ್ರೆ ಯಾವ್ದೋ ಒಂದ್ ಕೆಲಸ ಮಾಡ್ಬೇಕಾದ್ರೂ ನಿಮ್ ಹೇಳಿರೋ ಥಾಟೆ ನೆನ್ಪಾಗ್ತಾ ಇರತ್ತೆ ನಂಗೆ ಕರ್ಮಚಕ್ರದ್ದು. ತುಂಬಾ ನೆನ್ಪು ಮಾಡ್ಕೊಳ್ತಾ ಇರ್ತೀನಿ. ಯಾಕಂದ್ರೆ ಜಯಶ್ರೀ ಮೇಡಮ್ ಹಂಗೆ ಹೇಳಿದ್ರು ಅಂದ್ರೆ ನನಗ್ ಗೊತ್ತಿರ್ಲಿಲ್ಲ ಕರ್ಮಚಕ್ರ ಇಷ್ಟು ಕೆಲಸ ಮಾಡುತ್ತೆ, ಈ ತರ ನಮ್ಮ ಮೇಲೆ ವರ್ಕ್ ಆಗುತ್ತೆ ಅಂತ. ನನಗೆ ನಿಜವಾಗ್ಲೂ ಕರ್ಮದ ಬಗ್ಗೆನೇ ಗೊತ್ತಿರ್ಲಿಲ್ಲ, ನಾನೇನೋ ಅನ್ಕೊಂಡಿದ್ದೆ. ಅದು ನಿಮ್ ಕ್ಲಾಸ್ ಫುಲ್ ಅಟೆಂಡ್ ಮಾಡಿ ಒಂದು ಫುಲ್ ಸೆಷನ್ ತಗೊಂಡಲ್ಲ, ತುಂಬಾ ಚೆನ್ನಾಗಿ ಪ್ರತಿಯೊಂದು ನಾವು ಮಾಡ್ಬೇಕಾದ್ರೂ, ಮಾತಾಡ್ಬೇಕಾದ್ರೆ, ಹೆಜ್ಜೆ ಇಡ್ಬೇಕಾದ್ರೂ ನಮ್ ಕರ್ಮ ಅದು ಕಾಣಿಸ್ತಾ ಇರುತ್ತೆ. ನಾನು ಮುಂದೆ ಇದನ್ ಮಾಡಿದ್ರೆ ಇದಾಗ್ಬಿಡುತ್ತೆ ಅನ್ನೋ ಒಂದು ಇದ್ರಲ್ಲಿ ಫೀಲ್ ಬರ್ತಾ ಇರುತ್ತೆ. ಅದಂತೂ ನಾವು ಬುಕ್ಸ್ ಅಂತೂ ಓದ್ತಾನೆ ಇರ್ತೀವಿ ಮೇಡಮ್. ನಂಗೆ ಅಷ್ಟು ಇಷ್ಟ ಆಗ್ಬಿಟ್ಟಿದೆ ಆ ಕರ್ಮಚಕ್ರ. ತುಂಬಾ ಚೆನ್ನಾಗಿ ಮಾಡಿದ್ರಿ ಆ ಸೆಷನ್ ಅಂತೂ. ಅದ್ಭುತ ಮೇಡಮ್, ಅದ್ಭುತ. ಥ್ಯಾಂಕ್ ಯು ಮೇಡಮ್. ವಂಡರ್ಫುಲ್, ಥ್ಯಾಂಕ್ ಯು. ಅದೇ ರೀತಿ ಮೇಡಮ್, ಕಲಿ ಹನುವಾನಿ ಅಂತ ಒಂದು ಬುಕ್ ಇದೆ, ನಿಮ್ಗೆಲ್ಲ ಗೊತ್ತಿದೆ, ಇಮೋರ್ಟಲ್ ಟಾಕ್ಸ್ ಅಂತ. ಅದನ್ನು ಎಷ್ಟು ಯಾರಿಗೆ ಸಾಧ್ಯ ಆಗತ್ತೆ ಅದು ಓದಕ್ ಟ್ರೈ ಮಾಡಿ. ಯಾರಿಗೆ ಓದಕ್ ಸಾಧ್ಯ ಇಲ್ಲ, ನಮ್ಮ ಯೂಟ್ಯೂಬ್ ಅಲ್ಲೇ ನಡೀತಾ ಇದೆ ಆ ಸ್ವಾಧ್ಯಾಯವನ್ನ ಇದಾಗಿ. ಯಾಕಂದ್ರೆ ನಾನು ಪರ್ಸನಲ್ ಆಗಿ ಹೋದಾಗ ಯಾವ ಗ್ರೂಪ್ ಅಲ್ಲೂ ನನ್ನ ಯೂಟ್ಯೂಬ್ ಬಗ್ಗೆ ನಾನು ಹೇಳಲ್ಲ, ಅಲ್ಲಿ ಜಾಯಿನ್ ಆಗಿ ಅಂತ ನಾನು ಯಾವತ್ತೂ ಹೇಳಲ್ಲ. ನಾನು ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಅದು ಅಷ್ಟು ಮುಖ್ಯವಾದದಿದೆ, ತುಂಬಾ ಎಲ್ರಿಗೂ ಬೇಕಾದದಿದೆ ಕಲಿ ಹನುವಾನಿ ಅಂತ. ಅದನ್ನೆಲ್ಲರೂ ನೀವು ಸಾಧ್ಯವಾದಷ್ಟು ಕೇಳಿ ಅಂತ ಹೇಳ್ತಾ ಇದ್ದೀನಿ ಮಾಸ್ಟರ್ಸ್. ನಾನು ಇವತ್ತು ಯಾರಾದ್ರೂ ತಪ್ಪು ತಿಳ್ಕೊಬೇಡಿ, ನಾನು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಬಗ್ಗೆ ನಾನು ಹೇಳಿದ್ದು, ಇಂಟ್ರೊಡಕ್ಷನ್ ಮಾಡಿದ್ದು, ಒಂದು ಕ್ಷಮೆ ಇರ್ಲಿ ಮಾಸ್ಟರ್ಸ್. ಇಲ್ಲ ಮೇಡಮ್, ಅದ್ರಲ್ಲೂ ಒಳ್ಳೊಳ್ಳೆ ವಿಡಿಯೋ ಇದೆ, ಎಲ್ಲ ನೋಡ್ಕೊಳ್ಳಿಕ್ಕೆ ಆಗತ್ತೆ. ಅದ್ರಲ್ಲಿ ಏನು ಇದಿಲ್ಲ ಮೇಡಮ್, ನೀವೇನು ಆತರ ಹೇಳ್ಕೊಳ್ಳೋದು ಬೇಡ. ಥ್ಯಾಂಕ್ ಯು ಮೇಡಮ್. ಎಲ್ರಿಗೂ ಒಂಥರ ಯೂಟ್ಯೂಬ್ ನೋಡಿ ನಿಮ್ದು ಚಾನಲ್ ಅಂತ ಹೇಳಿದ್ರಲ್ವಾ, ನೋಡ್ಲಿಕ್ಕೆ ಅನುಕೂಲ ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮಧುರ ಮ್ಯಾಮ್, ಲಿಂಕ್ ನ ಶೇರ್ ಮಾಡಿ ನಿಮ್ದು ಇಂಟರ್ನೆಟ್. ಮಾಸ್ಟರ್ಸ್ ಅಷ್ಟೊತ್ತಿಗೆ ನೀವು ಶೇರ್ ಮಾಡೋದಕ್ಕೆ ಸುಧಾ ಮ್ಯಾಮ್ ಮಾತಾಡ್ತಾರ ಅಷ್ಟೊತ್ತಿಗೆ. ಸುತೇಜ ಮ್ಯಾಮ್.
ಮ್ಯಾಮ್ಗೆ ಅನ್ಮ್ಯೂಟ್ ಮಾಡಿ, ಯಾರಿಗೆ? ಸುಧಾ ಮ್ಯಾಮ್ಗೆ. ಮೇಡಮ್ ಸುಧಾ ಅದು ಮೇಡಮ್ ಗ್ಲೋಬಲ್ ಟಾಕ್ಸ್ ಕನ್ನಡದ ಇದು ಇದೆನಾ, ಕನ್ನಡ ಬುಕ್ ಇದೆನಾ? ಇಲ್ಲ ಮೇಡಮ್, ಇಲ್ಲ ಕನ್ನಡ ಇಲ್ಲ. ನಾನು ಅದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ದೀನಿ. ಅದು ಯಾವಾಗ ಬರುತ್ತೆ ಮೇಡಮ್, ಯಾವ ಟೈಮಿಂಗ್? ಎವ್ರಿ ಡೇ 11:30 ಇರುತ್ತೆ ಮೇಡಮ್. ಹಿಂದಿಯಲ್ಲಿ ಸ್ವಾಧ್ಯಾಯ ನಡೆಯುತ್ತೆ, ಅದನ್ನೇ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ದೀನಿ. ನಮಗೆ ಲಿಂಕ್ ಕಳಿಸ್ತೀರಾ? ಓಕೆ, ಗೀತಾ ಮೇಡಮ್ ನಂಬರ್ ಪರ್ಸನಲ್ ಇದಕ್ಕೆ ಪರ್ಸನಲ್ ಕಳಿಸ್ತಾರೆ ತಗೊಳ್ಳಿ. ಗೀತಾ ಮೇಡಮ್ ಗೊತ್ತು, ಇಲ್ಲ ಮಧುರಾ ಮೇಡಮ್ ನ ಕಾಂಟ್ಯಾಕ್ಟ್ ಮಾಡಿ, ಅವ್ರಿಗಿಬ್ಬರಿಗೆ ಗೊತ್ತು. ನಮ್ಮ ಕ್ಲಾಸ್ ಅಲ್ಲಿ ಅವ್ರು ರೆಗ್ಯುಲರ್ ಆಗಿ ಅಟೆಂಡ್ ಆಗ್ತಾ ಇರ್ತಾರೆ. ಒಂದು ಅದ್ಭುತವಾದದಿದೆ ಅಷ್ಟೇ ಮಾಸ್ಟರ್ಸ್. ಅದ್ ಬಿಟ್ರೆ ನಾನು ಯೂಶುವಲಿ ನನ್ನ ಯೂಟ್ಯೂಬ್ ಬಗ್ಗೆ ಆಗ್ಲಿ, ನನ್ನ ಲಿಂಕ್ ಗಳ ಬಗ್ಗೆ ಆಗ್ಲಿ ನಾನು ಯಾವತ್ತೂ ಶೇರ್ ಮಾಡಲ್ಲ. ಇದು ಒಂದು ಲೋಕ ಕಲ್ಯಾಣಾರ್ಥವಾಗಿ ಒಂದು ತುಂಬಾ ಮೆಸೇಜ್ ಮುಟ್ಬೇಕಾಗಿದೆ ಅನ್ನೋದಕ್ಕೆ ನಾನು ಹೇಳಿದೀನಿ. ಯಾರು ಅನ್ಯತಾ ಭಾವಿಸ್ಬೇಡಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಮ್ಯಾಮ್, ಇನ್ನೊಂದು ಮೇಡಮ್. ಪ್ರತಿದಿನ ಮಾಸ್ಟರ್ಸ್ ಏನ್ ಕ್ಲಾಸ್ ಮಾಡ್ತಾರೋ ಇವತ್ತು ಮಾಡಿರೋ ವಿಡಿಯೋ ನಾಳೆ ಬರುತ್ತೆ. ನಾಳೆ ಕ್ಲಾಸ್ ಮಾಡುವಾಗ ಆ ವಿಡಿಯೋನ ಶೇರ್ ಮಾಡ್ತೀವಿ ಮ್ಯಾಮ್ ಝೂಮ್ ಅಲ್ಲಿ. ಈ ತಿಂಗಳಿಂದ ಹೊಸದನ್ನ ಆಚರಣೆಗೆ ತರ್ತಾ ಇದೀವಿ. ಅದನ್ನ ಲೈಕ್ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದ, ತುಂಬಾ ಜನ ಲೈಕ್ ಮಾಡೋದ್ರಿಂದ ಏನಿರ್ಬೋದು ಅಂತ ಹೇಳಿ ಬೇರೆಯವ್ರಿಗೆ ಪ್ರೋತ್ಸಾಹ ಆಗುತ್ತೆ. ನೋಡೋಣ, ತುಂಬಾ ಜನ ಲೈಕ್ ಮಾಡಿದಾರಲ್ಲ ಅನ್ನೋದಕ್ಕೋಸ್ಕರ ಈ ದಿನ ಒಂದು ಪ್ರಯತ್ನ. ಮಧುರಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಸುತೇಜ ಮ್ಯಾಮ್ ಅವ್ರಿಗೆ ಅನ್ಮ್ಯೂಟ್ ಕೊಡಿ. ಮಾಡ್ತೀನಿ. ಎಸ್ ಮ್ಯಾಮ್. ಕೊಟ್ಟಿದ್ದೀನಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಮಾಡ್ತಾ ಇದ್ದೀನಿ. ಎಸ್ ಎಸ್. ನಮಸ್ತೆ ಮೇಡಮ್. ಎಸ್ ಮೇಡಮ್ ಅವರು ಮೆಸೇಜ್ ಪ್ರಿಂಟ್ ಮಾಡೋದ್ರೊಳಗೆ ಒಂದೆರಡು ತೊದಲು ನುಡಿಗಳನ್ನ ನುಡಿತೀನಿ ನಾನು ಕೂಡ. ಎಸ್ ಖಂಡಿತ. ಜಯಶ್ರೀ ಮೇಡಮ್ ಅವರು ಬಹಳ ತುಂಬಾಗಿ ಅವ್ರ ಮುಖ ನೋಡ್ತಾ ಇದ್ರೆ ಬಹಳ ಹರ್ಷ ಆಗ್ತಾ ಇತ್ತು. ಆ ಮುಖದಲ್ಲೇ ಒಂದು ಎಕ್ಸ್ಪ್ರೆಸ್ ಕಾಣ್ತಾ ಇತ್ತು. ವಾವ್, ಈ ತರ ಹೇಳ್ಬೇಕಲ್ಲ ಯಾರೇ ಕ್ಲಾಸ್ ಲೆಸನ್ ಕೊಡ್ತಾ ಇದ್ರು ಅಂತ ಕೂಡ. ಎಸ್, ನೋಡಿ ಸ್ನೇಹಿತರೆ, ಹೇಳ್ಬೇಕು ಅಂತಂದ್ರೆ ರಾಜಕೀಯದವರು ಮಾತಿನಿಂದಲೇ ಮನೆ ಕಟ್ಟಿ ದುಡ್ಡು ಮಾಡ್ಕೊಳ್ತಾರೆ. ಅದೇ ತರ ಸುಮಾರು ಜನ ಬೇರೆ ಬೇರೆ ರಂಗದಲ್ಲಿ ಕೆಲವೊಬ್ರು ಮಠಾಧೀಶರು ಮಾತಿನಲ್ಲೇ ಮಠನೇ ಕಟ್ಟಿ ಬಿಡ್ತಾರೆ. ಅವರು ಭಕ್ತರಿಗೆ ಮಾತಾಡಿ ಹಂಗೆ ಅದೇ ಮಾತಿನಿಂದ ಯಾರೆಲ್ಲ ಏನೆಲ್ಲ ಸಂಪಾದನೆ ಮಾಡ್ತಾ ಇದಾರೆ. ಆದ್ರೆ ಒಂದೆರಡು ವೃತ್ತಿಯವರು ಮಾತಾಡಿದ್ರೆ ಅವ್ರ ಪ್ರಾಣನೇ ಹೋಗುತ್ತೆ. ಉದಾಹರಣೆಗೆ ಗಡಿಯಲ್ಲಿ ಕಾಯ್ತಕ್ಕಂತ ಯೋಧ ಮೌನವಾಗಿದ್ದೆ ಅಲ್ಲಿ ವೈರಿನ ಹುಡುಕ್ಬೇಕಾಗತ್ತೆ. ಅಲ್ಲಿ ಏನಾದ್ರು ಮಾತಾಡಿದ್ರೆ ವೈರಿಗೆ ಗೊತ್ತಾಗುತ್ತೆ, ಗುಂಡು ಹೊಡ್ಬಿಡ್ತಾನೆ. ಅಲ್ಲಿ ಮೌನವಾಗಿದ್ದೆ ಅವನು ದೇಶದ ರಕ್ಷಣೆ ಮಾಡ್ಬೇಕಾಗತ್ತೆ. ಹಂಗೆ ಕೆಲವೊಂದು ರಂಗದಲ್ಲಿ ನಾವು ಮೌನವಾಗಿರ್ಬೇಕಾಗತ್ತೆ. ಪತ್ರಿಜಿ ಗುರುಗಳು ಹೇಳಿದ್ದಾರೆ, ಮೌನವಾಗಿರಿ, ಧ್ಯಾನ ಮಾಡಿ, ಜೀವನದಿಂದ ಮುಕ್ತಿ ಹೊಂದಿ ಅಂತ ಹೇಳ್ಬಿಟ್ಟು. ವಾವ್, ಏನ್ ಸೂಪರ್ ಆಗಿ ಹೇಳಿದ್ರಿ ಮೇಡಮ್. ತುಂಬಾ ಅಭಿನಂದನೆಗಳು ನಿಮಗೆ. ಮತ್ತೆ ನಿಮ್ಮ ಸೆಷನ್ ಗಳನ್ನ ನಮಗೆ ಸಿಗ್ತಾ ಇರ್ಲಿ ಅನ್ನೋದೇ ನಮ್ಮ ಆಶಯ. ಧನ್ಯವಾದ ಮೇಡಮ್. ಧನ್ಯವಾದ ಸರ್, ತಮಗೂ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಮೇಡಮ್ ನಿಜ ಹೇಳ್ತೀನಿ, ಇವತ್ತು ಅಶ್ವಿನಿ ಮೇಡಮ್ ಹೇಳ್ದಂಗೆ ಇವತ್ತು ಹ್ಯಾಂಡ್ ರೈಸ್ ಆದಷ್ಟು ಇವತ್ತು ಅವರ ಅನುಭವಗಳನ್ನ ನಿಮ್ಮ ಹತ್ರ ಹಂಚ್ಕೊಂಡಷ್ಟು ಯಾರು ಇಲ್ಲಿವರೆಗೆ ಹಂಚ್ಕೊಂಡಿದ್ದಿಲ್ಲ ಮೇಡಮ್. ಮತ್ತೆ ಇಷ್ಟು ಟೈಮ್ ಆಗಿದೆ, ಇನ್ನೂ ಒಂದ್ ಸ್ವಲ್ಪ ಹೊತ್ತು ನೀವು ಮಾತಾಡಿದ್ರು ಕೇಳಿಸ್ಕೊಳ್ಬೇಕು ಅನ್ನುವಷ್ಟು ಖುಷಿ ಇತ್ತು, ಉತ್ಸಾಹ ಇತ್ತು ನಿಜವಾಗ್ಲು. ಇನ್ನು ಮತ್ತೆ ಬರ್ತಾ ಇರಿ ಮೇಡಮ್. ನಾನು ಕೇಳ್ಬೇಕಂತ ನಿಮ್ದು ಯೂಟ್ಯೂಬ್ ಹೆಸರೇನು ಅಂತ ನೀವು ಹೇಳಿದ್ರಿ, ಏನು ಅನ್ಕೋಬೇಡಿ ಮೇಡಮ್, ನಾನು ಕೇಳ್ತೀನಿ. ನನ್ಗದು ಐಡಿಯಾ ಇದ್ದಿಲ್ಲ. ನಾನು ಸಮೇತ ಶಿವಶಕ್ತಿ ಪಿರಮಿಡ್ ಧ್ಯಾನ ಮಂದಿರ ಮೇಡಮ್. ಶಿವಶಕ್ತಿ ಪಿರಮಿಡ್ ಧ್ಯಾನ ಮಂದಿರ. ಇಲ್ಲಿ ಈ ಯೂಟ್ಯೂಬ್ ಹೋಗಿ ಲಿಂಕ್ ನಿಮ್ಗೆ ಸಿಗತ್ತೆ. ಎಲ್ಲ ನಮ್ಮ ವಿಡಿಯೋಸ್ ನಿಮ್ಗೆ ಸಿಗ್ತವೆ. ಓಕೆ ಮೇಡಮ್, ನೋಡ್ತೀನಿ. ಶಿವಪುತ್ರ ಮ್ಯಾಮ್ ಹ್ಯಾಂಡ್ ರೈಸ್ ಮಾಡಿದ್ರು ನೋಡಿ, ಅವ್ರಿಗೆ ಅನ್ಮ್ಯೂಟ್ ಆಪ್ಷನ್ಸ್ ಕೊಡಿ. ಕೊಟ್ಟಿದಾರಾ? ಮಧುರಾ ಮ್ಯಾಮ್ ಏನಾಯ್ತು? ಅದೇ ಏನೋ ತಗೊಳ್ತಾ ಇಲ್ಲ ಮೇಡಮ್, ಹಾಕಿದ್ರು ತಗೊಳ್ತಾ ಇಲ್ಲ, ಏನೋ ಪ್ರಾಬ್ಲಮ್ ಆಗಿದೆ. ನೋಡ್ತಾ ಇದ್ದೀನಿ. ಶೈಲಜಾ ಮೇಡಮ್ ಮಾತಾಡಿ. ಶೈಲಜಾ ಮೇಡಮ್. ಹಾ, ನಮಸ್ತೆ ಮೇಡಮ್. ಇವತ್ತಿನ ಎಲ್ಲ ನಮಸ್ತೆ ಮಾಸ್ಟರ್ಸ್, ಎಲ್ಲರಿಗೂ ನಮಸ್ತೆ. ಆಮೇಲೆ ಇವತ್ತಿನ ಒಂದು ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ, ಅದು ನಮ್ಮ ಇದರಲ್ಲಿ ಇವತ್ತು ಸಿದ್ದೇಶ್ವರ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳನ್ನ ನೆನೆಸ್ಕೊಂಡು ಮಾತಿನ ಬಗ್ಗೆ ತುಂಬಾನೇ ಮೇಡಮ್ ಬಹಳ ಚೆನ್ನಾಗಿ ಹೇಳಿದ್ರು ಮೇಡಮ್. ಬಹಳ ಖುಷಿ ಆಗ್ತಾ ಇದೆ ಕೇಳಕ್ಕೆ. ಯಾವ ತರ ಮಾತಾಡ್ಬೇಕು, ಹೆಂಗಿರ್ಬೇಕು, ಅದು ಒಂದ್ ಎಲ್ಲ ಪ್ರತಿಯೊಂದು ಅದರದ ವರ್ಣನೆ ಮಾಡ್ತಾ ಹೋದ್ರೇನೆ ಅದು ಎಷ್ಟು ಮಾಡಿದ್ರು ಸಾಲದು ಅಂತಾರೆ. ಮಾತು ಯಾವಾಗ ಮಾತಾಡ್ಬೇಕು, ಯಾವಾಗ ಮಾತಾಡ್ಬಾರ್ದು ಅನ್ನೋದಕ್ಕೆ ತುಂಬಾ ಎಲ್ಲರೂ ಬಹಳ ಒಳ್ಳೆ ಮಾಸ್ಟರ್ಸ್ ತುಂಬಾ ಚೆನ್ನಾಗಿ ಹೇಳ್ತಾ ಇದಾರೆ. ಬಹಳ ಖುಷಿ ಅನಿಸ್ತಾ ಇದೆ ಮೇಡಮ್. ತುಂಬಾ ನಿಮ್ಗೆ ಎಷ್ಟು ನಾವು ಕೃತಜ್ಞತೆ ಹೇಳಿದ್ರು ಸಾಲದು ಅನಿಸ್ತು ನನಗೆ. ಅಷ್ಟು ಚೆನ್ನಾಗಿತ್ತು ಟಾಪಿಕ್. ಥ್ಯಾಂಕ್ ಯು ಮೇಡಮ್. ಪ್ರತಿಯೊಬ್ಬರಿಗೂ ಧನ್ಯವಾದಗಳು, ತುಂಬಾ ಧನ್ಯವಾದಗಳು. ಜಯಶ್ರೀ ಮೇಡಮ್, ನೀವು ಮಾತಾಡುವ ಮುಖದಲ್ಲಿ ನಿಮ್ಮ ಕಳೆ ಇದೆಯಲ್ಲ, ಅಲ್ಲೇ ಗೊತ್ತಾಗ್ತಾ ಇದೆ ನಮ್ಗೆ. ನಿಜ ಹೇಳ್ತಾ ಇದೀನಿ ನಾನು. ಖಂಡಿತ ಇವಾಗ ಕೆಲಸದಲ್ಲಿ ಇದ್ದೆ, ಆದ್ರೂ ನನಗೆ
ನನ್ನ ಅನಿಸಿಕೆ ಹೇಳ್ಬೇಕು ಅಂತ ಅನಿಸ್ತು. ಅಷ್ಟು ನನಗೆ ಒಂಥರ ಇದು ಹೃದಯ ತುಂಬಿ ಬಂತು ಮೇಡಮ್. ಬಹಳ ಚೆನ್ನಾಗಿತ್ತು ನಿಮ್ ಥ್ಯಾಂಕ್ ಯು ಹೇಳಿರೋ ಮೇಡಮ್. ಎಲ್ಲಾ ಸೆಷನ್. ನಿಮ್ ಸೆಷನ್ ಗಳಿಗೆ ಅಟೆಂಡ್ ಆಗ್ಬೇಕು ಅಂತ ಒಂದು ಇದು ಬಂದ್ಬಿಡ್ತು ಇವತ್ತು ಮೇಡಮ್. ಖಂಡಿತ ನಿಜವಾಗ್ಲೂ ಮೇಡಮ್, ಖಂಡಿತ ಎಲ್ರು, ಯಾಕಂದ್ರೆ ನಾವು ಮೇಡಮ್ ಕ್ಲಾಸು ಮಾಡಿ ಎಲ್ಲರೂ ಹೆಚ್ಚಿನ ಜನಗಳಲ್ಲಿ ಭಾಗವಹಿಸೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾ, ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಹಾ ಧನ್ಯವಾದ. ಮೇಡಮ್ ಬಂದಿದೆ ನೋಡಿ, ಎಸ್ ಮ್ಯಾಮ್, ಖಂಡಿತ ಬಂದಿದೆ. ಒಂದ್ಸತಿ ಚೆಕ್ ಮಾಡಿ ನೀವು. ಆಗ್ತಿದೆ ಮ್ಯಾಮ್. ಓಕೆ. ಗೀತಾ ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ರು ಮೇಡಮ್, ಮಾತಾಡ್ತೀರಾ ಇಲ್ಲ? ಗೀತಾ ಶಿವಪುತ್ರ ಅಂತ ಹೇಳಿ ಮ್ಯಾಮ್. ಇದು ಎಸ್ ಮ್ಯಾಮ್, ಎಸ್. ಸುತೇಜ ಮ್ಯಾಮ್. ಹೌದು. ಮ್ಯಾಮ್ ನೀವೇ ಕೊಡಿ ಮ್ಯಾಮ್, ಗೀತಾ ಶಿವಪುತ್ರ ಅವ್ರಿಗೆ. ಗೀತಾ ಶಿವಪುತ್ರ ಅಂತನಾ? ಕಾಣ್ತಾ ಇಲ್ಲ ಇಲ್ಲಿ. ಅವ್ರ ಹ್ಯಾಂಡ್ ರೈಸ್ ಮಾಡಿದ್ರಲ್ಲ? ಮಾಡಿದ್ರು, ಯಾಕಂದ್ರೆ ಹ್ಯಾಂಡ್ ರೈಸ್ ಮಾಡಿ. ಇಲ್ಲ, ಅವ್ರ ಹೆಸರು ಕಾಣ್ತಾ ಇಲ್ವಲ್ಲ, ಗೀತಾ ಶಿವಪುತ್ರ ಅಂತ. ಇದೆ ಇದೆ, ಕಾಣಿಸ್ತಿದೆ ನನಗೆ. ಎಸ್ ಮಾಸ್ಟರ್ಸ್, ಆದಷ್ಟು ಇವತ್ತು link ಕಳಿಸಿದ್ದಾರೆ. ಟಾಸ್ಕ್ ಅನ್ಮ್ಯೂಟ್ ಕೊಟ್ಟಿದ್ದೀನಿ ನೋಡಿ. ಮಾತಾಡಿ ಮೇಡಮ್, ಮಾತಾಡಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಮೇಡಮ್, ಇವಾಗ ಆಯ್ತು ಮೇಡಮ್. ಇಷ್ಟು ತನಕ ಆಗಿರ್ಲಿಲ್ಲ ಅದು. ಇಲ್ಲ, ನಾವು ಅದಾಗಿಲ್ಲ. ಮೇಡಮ್, ನೀವು ಮಾತಿನ ಬಗ್ಗೆ ಹೇಳಿದ್ರಲ್ಲ, ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಋಷಿ ಮುನಿಗಳು ಅವಾಗೆಲ್ಲ ಮಾತಿನ ಬಗ್ಗೆ ಎಲ್ಲ ತಗೊಂಡಿದ್ದು, ತಪಸ್ ಮಾಡಿ ಎಲ್ಲ ಪಡ್ಕೊಂಡಿದ್ದು, ಅದೆಲ್ಲ ಗೊತ್ತಿರ್ಲಿಲ್ಲ. ಅದು ತುಂಬಾ ಚೆನ್ನಾಗಿತ್ತು ಮೇಡಮ್. ಎಸ್ ಮೇಡಮ್, ಯಾಕಂದ್ರೆ ನಮ್ಮ ಋಷಿ ಮುನಿಗಳಿಗೆ ಗೊತ್ತಿಲ್ಲದೆ ಇರುವಂತಹ ವಿದ್ಯೆಗಳೇ ಇಲ್ಲ, ವಿಷಯಗಳೇ ಇಲ್ಲ ಮೇಡಮ್. ಅಷ್ಟು ಅದ್ಭುತವಾದ ಭಾರತ ದೇಶದಲ್ಲಿ ನಾವೆಲ್ಲ ಹುಟ್ಟಿದೀವಿ ಅಂದ್ರೆ ಅಷ್ಟು ಅದ್ಭುತವಾದ ಸನಾತನ ಧರ್ಮ, ನಮ್ಮ ವೈಭವ, ನಮ್ಮ ಇದ್ರ ಬಗ್ಗೆ ನಮ್ಗೆ ಎಷ್ಟೋ ವಿಷಯ ಗೊತ್ತಿಲ್ಲ ನಮ್ಗೆ. ಇವತ್ತು ಎಲ್ಲ ನಾವೇನ್ ಅನ್ಕೊಂಡು ಬೇರೆ ಟೆಕ್ನಾಲಜಿ ಇದೆ, ಇವತ್ತು ಏನ್ ಟೆಕ್ನಾಲಜಿ ಇದೆ ಆಲ್ರೆಡಿ ಎಲ್ಲ ನಮ್ ಋಷಿ ಮುನಿಗಳು ಹೇಳ್ಬಿಟ್ಟಿದ್ದಾರೆ ನೋಡಿ. ನಮ್ಗೆಲ್ಲ ಗೊತ್ತು, ನಮ್ಗೆ ಇವತ್ತು ಗ್ರಹಣ ಬರುತ್ತೆ ಅಂತ ನಮ್ ಋಷಿ ಮುನಿಗಳು ಹೋಗಿ ಅಲ್ಲೇನೆ ಹೋಗಿ ಅಳ್ಕೊಂಡ್ ಬಂದಿರ್ಲಿಲ್ಲ. ಇವತ್ತು ಕ್ಯಾಲೆಂಡರ್ ರೆಡಿ ಆಗತ್ತೆ, ಇವತ್ತೇ ಬರುತ್ತೆ, ಇವತ್ತೇ ಹುಣ್ಣಿಮೆ ಬರುತ್ತೆ, ನೋಡಿ ಎಷ್ಟು ಕ್ಯಾಲ್ಕುಲೇಷನ್ ಅಂದ್ರೆ ಅವರು ಎಲ್ಲ ಮ್ಯಾಥಮೆಟಿಕ್ಸ್ ಅನ್ನಿ, ಸೈನ್ಸ್ ಅನ್ನಿ, ಎಲ್ಲದರಲ್ಲಿ ವೆರಿ ಇಂಟೆಲಿಜೆಂಟ್. ಸೊ ಹಾಗಾಗಿ ಅದನ್ನೆಲ್ಲ ಬರೆದಿಟ್ಟಿದ್ದಾರೆ ನೋಡಿ. ಇದನ್ನ ಅರ್ಥ ಅಂತ ಬ್ರಿಟಿಷರು ಏನ್ ಮಾಡಿದಾರೆ ಅಂದ್ರೆ, ನಮ್ಮ ಇಂಡಿಯಾ ಎಲ್ಲೋ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇದೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್ಸ್. ನಾವು ಎಂತ ಅದ್ಭುತವಾದ ಸನಾತನ ಧರ್ಮ, ಒಂದು ಆಧ್ಯಾತ್ಮಿಕ ಶಕ್ತಿ ಅನ್ನೋದಿದೆ ನಮ್ಮಲ್ಲಿ. ಎಷ್ಟು ಒಂದು ನಮ್ಮ ಋಷಿ ಮುನಿಗಳಲ್ಲಿ ಶಕ್ತಿ ಇತ್ತು ಅಂತಂದ್ರೆ, ಅವ್ರು ಆ ಒಂದು ತಕ್ಷಶಿಲಾ ಅನ್ಸತ್ತೆ, ಆ ಒಂದು ಲೈಬ್ರರಿಗೆ ಬೆಂಕಿಯನ್ನು ಇಡ್ತಾರೆ. ಇದನ್ನೆಲ್ಲ ಓದ್ಬಿಟ್ರೆ ಈ ಭಾರತೀಯರು ತುಂಬಾ, ಅದು 15 ದಿವಸ ಗಂಟ್ಲೆ, ತಿಂಗಳ ಗಂಟ್ಲೆ ಉರಿತು ಅಂತ ಹೇಳ್ತಾರೆ ನೋಡಿ. ಎಷ್ಟು ವಿಸ್ಡಮ್ ಇತ್ತು, ಎಷ್ಟು ಶಕ್ತಿ ಇತ್ತು ನಮ್ಮ ಭಾರತಕ್ಕೆ ಅಂತ. ನಾವೇನಾದ್ರು ಎಲ್ಲೋ ಕಳ್ಕೊಂಡ್ಬಿಟ್ಟಿದೀವಿ, ಅದನ್ನ ನಾವು ಹೊರಗಡೆ ಮತ್ತೆ ತರಬೇಕಾಗಿದೆ ಮಾಸ್ಟರ್ಸ್. ಅದು ಎಲ್ರೂ ನಮ್ಮ ಕರ್ತವ್ಯ. ಯಾಕಂದ್ರೆ ನಮಗೆ ಗೊತ್ತಿಲ್ಲದೆ ಇರುವಂತ ವಿಷಯಗಳೇ ಇಲ್ಲ ಅಂತ ಹೇಳು. ನಮ್ಮ ಗ್ರಂಥಗಳು, ಉಪನಿಷತ್ತುಗಳು, ವೇದಗಳು, ಅದು ಯಾವುದೂ ಸುಳ್ಳಲ್ಲ, ಯಾವುದು ಹಾಗೆ ಬರೆದಿದ್ದೇ ಅಲ್ಲ. ಯಾಕಂದ್ರೆ ಅದರಲ್ಲಿ ಅಷ್ಟು ಅದ್ಭುತವಾದ ಶಕ್ತಿಗಳಿದೆ. ಆದ್ರೆ ಅದನ್ನ ತಿಳಿದಂತವ್ರು ಏನ್ ಮಾಡಿದ್ರೆ ಅದನ್ನ ಹೊರಗೆ ಮುಂದೆ ಕೊಡ್ಲಿಲ್ಲ, ಅದಕ್ಕೆ ಅದು ಅಲ್ಲೇ ನಿಂತ್ಬಿಟ್ಟಿದೆ. ಸೊ ಹಾಗಾಗಿ ಆ ತಿಳಿದಂತ ಈಗ ಗುರುಗಳು ಏನಂದ್ರೆ ಕೊಡ್ತಾ ಇದ್ದಾರೆ, ಎಷ್ಟೋ ಜನರಿಗೆ ಹಂಚ್ತಾ ಇದ್ದಾರೆ. ಯಾಕೆ ಕೆಲವೊಂದು ವಿದ್ಯೆಗಳೇನಾದ್ರೆ ಅವ್ರವ್ರ ಮನೆಗಳಿಗೆ, ಅವ್ರವರಲ್ಲೇ ಒಳಗಡೆ ಗುಪ್ತವಾಗಿ ಉಳಿದ್ಬಿಟ್ಟು, ಹೀಗಾಗಿ ನಮ್ಮ ಭಾರತದ ಶಕ್ತಿ ನಮಗೆ ಗೊತ್ತಿಲ್ಲ. ಆದ್ರೆ ನಾವು ಅದ್ಭುತವಾದ ಶಕ್ತಿಯಲ್ಲಿ ಇದ್ದೀವಿ. ಅದು ಭಾರತ ಭೂಮಿಯಲ್ಲಿ ಹುಟ್ಟಿದೀವಿ, ಈ ಮಣ್ಣಿನಲ್ಲಿ ಹುಟ್ಟಿದೀವಿ ಅಂದ್ರೆ ನಾವೆಲ್ಲರೂ ಒಂದು ಶಕ್ತಿನೇ. ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಮಾಸ್ಟರ್ಸ್ ಇದೆ, ಅದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ ಮಾಸ್ಟರ್ಸ್. ಲೈಕ್ ನಾ ಮಾಡಿದೀನಿ, ಕಾಮೆಂಟ್ ಹಾಕಿದೀನಿ. ಇದು ಬೆಳಗ್ಗೆಯಲ್ಲಿ ಕ್ಲಾಸ್ ಅಲ್ಲಿ ನಡೀತಾ ಇತ್ತು, ಮಧ್ಯಾಹ್ನದ ಕ್ಲಾಸ್ ಅಲ್ಲಿ ಇದೆ ಫಸ್ಟ್ ಕ್ಲಾಸ್ ಅಲ್ಲಿ. ಯಾಕೆಂದ್ರೆ ಬಹಳ ಜನ ಲೈಕ್ ಮಾಡೋದ್ರಿಂದ ವಿಷಯ ಏನೋ ಇದೆ ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೆ ನೋಡ್ಲಿಕ್ಕೆ ಅವಕಾಶ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ. ನಾಳೆಯಿಂದ ಪ್ರತಿನಿತ್ಯ ಇದು ಕೆಲಸ ನಡೀತಾ ಇರುತ್ತೆ. ದಯಮಾಡಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮಾಸ್ಟರ್ಸ್. ಧನ್ಯವಾದಗಳು ಮಾಸ್ಟರ್ಸ್.